58ನೇ ಸಂಚಿಕೆಗೆ ಮತ್ತೊಮ್ಮೆ ಆಧಾರದ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸೆಷನ್ ಕಂಪ್ಯೂಟರೈಸೇಷನ್ ಪಾರ್ಟ್ 2 ಗಣಕೀಕರಣ ಸ್ಥಾಪನೆ ನಿರ್ವಹಣೆ ಇದರ 2ನೇ ಭಾಗವನ್ನ ಇವತ್ತು ನೋಡ್ಕೊಳ್ಳೋಣ. ಹಿಂದಿನ ಸಂಚಿಕೆಯಲ್ಲಿ ಗಣಕೀಕರಣ ಅಂದ್ರೆ ಏನು, ಕಂಪ್ಯೂಟರೈಸೇಷನ್ ಅಂದ್ರೆ ಏನು, ಹಾಗೆ ಅಂಕೀಕರಣ ಅಂದ್ರೆ ಡಿಜಿಟೈಸೇಷನ್ ಅಂದ್ರೆ ಏನು, ಇವುಗಳ ವ್ಯತ್ಯಾಸ ಏನು, ಇವುಗಳನ್ನ ಅಳವಡಿಸ್ಕೊಳ್ಳೋದು ಹೇಗೆ, ಅಳವಡಿಕೆಯ ಅಂಶಗಳು ಯಾವ್ದ್ಯಾವುದು, ಇದೆಷ್ಟನ್ನ ತಿಳ್ಕೊಂಡಿದ್ವಿ. ಅದರ ಮುಂದುವರಿದ ಭಾಗವಾಗಿ ಗಣಕೀಕರಣದ ವಿಧಗಳು ಯಾವ್ದ್ಯಾವುದು, ಏನೇನು ಗಣಕೀಕರಣ ಮಾಡಬಹುದು, ವಾಟ್ ಆರ್ ದಿ ಟೈಪ್ಸ್ ಆಫ್ ಕಂಪ್ಯೂಟರೈಸೇಷನ್, ಮತ್ತೆ ಸಾಫ್ಟ್ವೇರ್ ಬಗ್ಗೆ ಏನೇನು ನಾವು ಗಮನಿಸಬೇಕಾದ ಅಂಶಗಳು ಯಾವ್ದ್ಯಾವ್ದಿದೆ, ಮತ್ತೆ ಕಂಪ್ಯೂಟರೈಸೇಷನ್ ಬಗ್ಗೆ ಇರುವಂತಹ ಕೆಲವೊಂದು ಸಜೆಷನ್ಸ್, ಹಾಗೆ ಕಂಪ್ಯೂಟರೈಸೇಷನ್ ಮತ್ತು ಡಿಜಿಟೈಸೇಷನ್ ನಲ್ಲಿ ಡೂಸ್ ಅಂಡ್ ಡೋಂಟ್ಸ್ ಏನು, ಹಾಗೆ ಕೊನೆಯದಾಗಿ ಲೆಕ್ಕ ಪರಿಶೋಧಕರು ಏನೇನು ನೋಡಬೇಕು ಗಣಕೀಕರಣದ ವಿಷಯದಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಣ. ಗಣಕೀಕರಣದ ವಿಧಗಳು ಯಾವುದು ಅಂದ್ರೆ ಯಾವ ರೀತಿ ಗಣಕೀಕರಣ ಮಾಡಬಹುದು ಒಂದು ಆರ್ಗನೈಸೇಷನ್ ಅಲ್ಲಿ. ನಮ್ಗೆಲ್ಲರಿಗೂ ಗೊತ್ತಿದೆ, ನಾವು ಎಷ್ಟೋ ಕಡೆ ನಾವು ಅನ್ಕೊಳ್ತೀವಿ ನಮ್ದು ಕಂಪ್ಯೂಟರೈಸ್ ಆಗಿದೆ ಅಂತೇಳಿ ನಾವು ತುಂಬಾ ಕಡೆ ಹೇಳ್ತೀವಿ ನಾವು, ಅಥವಾ ನಮ್ಮಲ್ಲೂ ಕಂಪ್ಯೂಟರೈಸ್ಡ್ ಸಹ ನಮ್ದೆಲ್ಲ ಕಂಪ್ಯೂಟರೈಸ್ಡ್ ಬಂದ್ಬಿಡತ್ತೆ ಅಂತೇಳಿ ಎಷ್ಟೋ ಜನ ಹೇಳೋದು ಕೇಳಿದೀವಿ. ಹಾಗಾದ್ರೆ ಏನ್ ಕಂಪ್ಯೂಟರೈಸ್ ಮಾಡಿದ್ದಾರೆ, ಯಾವ್ದ್ಯಾವ್ದನ್ನ ಕಂಪ್ಯೂಟರೈಸ್ ಮಾಡಿದ್ದಾರೆ, ಯಾವ್ದ್ಯಾವ್ದನ್ನ ಕಂಪ್ಯೂಟರೈಸ್ ಮಾಡ್ಲಿಕ್ಕೆ ಅವಕಾಶ ಇದೆಯಾ, ಅದನ್ನ ಗಣಕೀಕರಣದ ವಿಧಗಳು ಅನ್ನೋದ್ರಲ್ಲಿ ನೋಡೋಣ. ಮೊದಲನೇದು ಅಕೌಂಟಿಂಗ್ ಆಟೋಮೇಷನ್. ಅಕೌಂಟಿಂಗ್ ಅನ್ನ ಆಟೋಮೇಷನ್, ಕಂಪ್ಯೂಟರೈಸೇಷನ್ ಅಂತ ಹೇಳೋದಿಲ್ಲ, ಅಕೌಂಟಿಂಗ್ ಆಟೋಮೇಷನ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಸಾಫ್ಟ್ವೇರ್ ಮೂಲಕ ಅಕೌಂಟಿಂಗ್ ಮಾಡುವಂತದ್ದು ಅದಷ್ಟನ್ನು ಮಾತ್ರ ನಾವು ಮಾಡಿದೀವಿ, ಆಟೋಮೇಷನ್ ಮಾಡಿದೀವಿ ಅಥವಾ ಅಕೌಂಟಿಂಗ್ ಮಾತ್ರ ಮಾಡಿದೀವಿ ಅಂತ ಹೇಳಿ ಕೆಲವರು ಕಂಪ್ಯೂಟರ್ ಉಪಯೋಗಿಸೋದು. ಯಾಕೆ ಅಂದ್ರೆ ಟ್ಯಾಲಿ ಅಥವಾ ಇದ್ಯಾವುದೋ ಸಾಫ್ಟ್ವೇರ್ ಉಪಯೋಗಿಸ್ಕೊಂಡು ಬೇರೆ ವ್ಯವಹಾರಗಳನ್ನೆಲ್ಲ ಮ್ಯಾನ್ಯುಯಲ್ ಮಾಡ್ತಾ ಇರ್ತಾರೆ, ಅಕೌಂಟಿಂಗ್ ಮಾತ್ರ ಇದರಲ್ಲಿ ಮಾಡ್ತಾರೆ. ಅಂತದಕ್ಕೆ ಅಕೌಂಟಿಂಗ್ ಆಟೋಮೇಷನ್ ಅಥವಾ ಅಕೌಂಟಿಂಗ್ ಕಂಪ್ಯೂಟರೈಸೇಷನ್ ಅಂತೀವಿ. ಯಾವ್ದಕ್ ಮಾಡಿದೀವಿ ಅಂದ್ರೆ ಅಕೌಂಟಿಂಗ್ ಮಾತ್ರ ಮಾಡಿದೀವಿ ಅಂತೇಳಿ, ಬೇರೆ ಯಾವ್ದು ಅದರಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ಬರೀ ಅಕೌಂಟಿಂಗ್ ಮಾತ್ರ ಮಾಡ್ತಾ ಇರ್ತಾರೆ ಕೆಲವೊಂದು. ಅದು ಪಾರ್ಷಿಯಲ್ ಅಕೌಂಟಿಂಗ್ ಅಥವಾ ಪಾರ್ಷಿಯಲ್ ಕಂಪ್ಯೂಟರೈಸೇಷನ್ ಅಂತಾನು ಹೇಳ್ತೀವಿ ನಾವು. ಸಾಫ್ಟ್ವೇರ್ ಗಳನ್ನು ಉಪಯೋಗಿಸ್ಕೊಂಡು ಕಂಪ್ಯೂಟರೈಸ್ ಮಾಡಿದೀವಿ ಅಂದ ಮಾತ್ರಕ್ಕೆ ನೀವು ಎಲ್ಲ ವ್ಯವಹಾರಗಳನ್ನು ಅದ್ರಲ್ಲಿ ಮಾಡ್ತಾ ಇಲ್ಲ, ಕೇವಲ ಅಕೌಂಟಿಂಗ್ ಎಂಟ್ರೀಸ್ ಮಾಡ್ತಾ ಇದ್ದೀರಿ ಅಂದ್ರೆ ಅದು ಪಾರ್ಷಿಯಲ್ ಕಂಪ್ಯೂಟರೈಸೇಷನ್, ಅದಕ್ಕೆ ಅಕೌಂಟಿಂಗ್ ಆಟೋಮೇಷನ್ ಅಂತ ಹೇಳ್ತೀವಿ. ಇನ್ನು ಕೆಲವರು ಟ್ರಾನ್ಸಾಕ್ಷನ್ ಪ್ರಾಸೆಸಿಂಗ್ ಅನ್ನು ಅದ್ರ ಮೂಲಕ ಮಾಡ್ತಾರೆ. ವೋಚರ್ಗಳನ್ನು ಸೃಷ್ಟಿ ಮಾಡೋದೇ ಅದರಲ್ಲಿ ಮಾಡ್ತಾರೆ. ವೋಚರ್ಗಳಿರ್ಬೋದು, ಬಿಲ್ಸ್ ಇರ್ಬೋದು, ಇನ್ವಾಯ್ಸ್ ಇರ್ಬೋದು, ಇನ್ವಾಯ್ಸ್ ಅನ್ನು ಅದರಲ್ಲೇ ಜನರೇಟ್ ಮಾಡ್ತಾರೆ. ಬ್ಯಾಂಕ್ ಪೇಮೆಂಟ್ ಕೂಡ ಅದರಲ್ಲೇ ಮಾಡ್ತಾರೆ. ಪ್ರತಿಯೊಂದನ್ನು ಅದರಲ್ಲೇ. ಅಂದ್ರೆ ಒಂದು ಟ್ರಾನ್ಸಾಕ್ಷನ್ ಪ್ರಾಸೆಸ್ ಆಗೋದೇ ಅದ್ರ ಮೂಲಕ, ಕಂಪ್ಯೂಟರ್ ಮೂಲಕ. ಅಂದ್ರೆ ಟ್ರಾನ್ಸಾಕ್ಷನ್ ಪ್ರಾಸೆಸಿಂಗ್ ಸಿಸ್ಟಮ್ ಅಂತೀವಿ. ಇದು ಆದ ನಂತರ ಅಕೌಂಟಿಂಗ್ ಕೂಡ ಆಗತ್ತೆ. ಆವಾಗ ಟ್ರಾನ್ಸಾಕ್ಷನ್ ಪ್ರಾಸೆಸ್ ಆಗಿದೆ ಅಂದ್ರೆ ಅದು ನೆಕ್ಸ್ಟ್ ಲೆವೆಲ್ ಆಫ್ ಆಟೋಮೇಷನ್. ಇದು ಇನ್ನೊಂದು ತರದ ಗಣಕೀಕರಣ. ಇನ್ನೊಂದು ಇ ಕಾಮರ್ಸ್ ಸಿಸ್ಟಮ್ ಅಂತ, ಫುಲ್ಲಿ ಆಟೋಮೆಟಿಕ್ ಮಾಡಿರ್ತೀವಿ ನಾವು. ನಮ್ಮ ಎಲ್ಲಿ ಏನೇನ್ ಟ್ರಾನ್ಸಾಕ್ಷನ್ ಆಗಿದೆಯೋ ಟ್ರಾನ್ಸಾಕ್ಷನ್ ಪ್ರಾಸೆಸಿಂಗ್ ಸಿಸ್ಟಮ್ ಅಲ್ಲಿ ನಮ್ಮಲ್ಲಿ ಆಗುವಂತಹ ಟ್ರಾನ್ಸಾಕ್ಷನ್ ಮಾತ್ರ ನಾವು ಆಟೋಮೇಷನ್ ಮಾಡಿರ್ತೀವಿ. ಅದೇ ಇ ಕಾಮರ್ಸ್ ಸಿಸ್ಟಮ್ ಅಲ್ಲಿ ನಮ್ಮ ಕ್ಲೈಂಟ್ಗಳು ಅಥವಾ ಕಕ್ಷಿದಾರರು ಕೂಡ ಅವರು ಕೂಡ ನಮ್ಮ ಜೊತೆಗೆ ಸಂವಹನ ಮಾಡುವಂತದ್ದು ಏನಿದೆ ಅದೆಲ್ಲ ಆನ್ಲೈನ್ ಅಲ್ಲಿ ಮಾಡ್ತಾರೆ. ಅದೆಲ್ಲ ಕಂಪ್ಯೂಟರೈಸ್ಡ್ ಆಗಿರತ್ತೆ. ಅವ್ರು ಪೇಮೆಂಟ್ ಮಾಡೋದಿದ್ದು ಇರ್ಲಿ ಅಥವಾ ಆರ್ಡರ್ ಮಾಡೋವಂಥದ್ದು ಇರ್ಲಿ ಅಥವಾ ಏನೇ ಒಂದು ಇದು ಕಳ್ಸೋದಿರ್ಲಿ ಅದಷ್ಟು ಕಂಪ್ಯೂಟರೈಸ್ ಮಾಡ್ಕೊಂಡಿರ್ತಾರೆ. ಅಂತದಕ್ಕೆ ಇ ಕಾಮರ್ಸ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಪಾರ್ಷಿಯಲ್ ಕಂಪ್ಯೂಟರೈಸೇಷನ್ ಅಂದ್ರೆ ಬರೀ ಅಕೌಂಟಿಂಗ್ ಮಾತ್ರ ಮಾಡುವಂತದ್ದು. ನಮ್ಮ ಲೆವೆಲ್ ಅಲ್ಲಿ ಟ್ರಾನ್ಸಾಕ್ಷನ್ ಅಷ್ಟನ್ನು ಪ್ರಾಸೆಸ್ ಮಾಡ್ತೀವಿ ಸರ್, ನಾವು ಅದಷ್ಟನ್ನು ನಾವು ಕಂಪ್ಯೂಟರೈಸ್ ಮಾಡಿದೀವಿ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅದು. ನೆಕ್ಸ್ಟ್ ನಮ್ಮದಲ್ಲದೆ ನಮ್ಮಲ್ಲಿ ನಡೆಯುವಂತಹ ಟ್ರಾನ್ಸಾಕ್ಷನ್ ಗೆ ಯಾರು ಕಕ್ಷಿದಾರರಿಂದ ಏನು ರಿಯಾಕ್ಷನ್ ಬರುತ್ತೆ ಅದು ಕೂಡ ಕಂಪ್ಯೂಟರ್ ಮೂಲಕನೇ ಬರುತ್ತೆ. ಅವರೊಂದು ಯಾವುದೋ ಒಂದು ಇದನ್ನ ಒಂದು ಪರ್ಚೇಸ್ ಮಾಡ್ಬೇಕು ಅಂದ್ರೆ ಅವ್ರು ಅಲ್ಲೇ ಇಂಡೆಂಟ್ ಆಗ್ತಾರೆ, ಅಲ್ಲೇ ಆರ್ಡರ್ ಪ್ಲೇಸ್ ಮಾಡ್ತಾರೆ, ಅಲ್ಲೇ ಪೇಮೆಂಟ್ ಮಾಡ್ತಾರೆ, ನಾವು ಅದನ್ನ ಗೂಡ್ಸ್ ಅನ್ನು ಸಪ್ಲೈ ಮಾಡ್ತೀವಿ. ಎಲ್ಲದೂ ಆಟೋಮೆಟಿಕ್ ಆಗತ್ತೆ. ಇ ಕಾಮರ್ಸ್ ಸಿಸ್ಟಮ್ ಅಂತ ಹೇಳ್ತೀವಿ, ಆನ್ಲೈನ್. ನೆಕ್ಸ್ಟ್ ಲೆವೆಲ್ ಏನು ಅಂದ್ರೆ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್. ಬರೀ ನಮ್ಮದು ಟ್ರಾನ್ಸಾಕ್ಷನ್ ಮಾತ್ರ ಕಂಪ್ಯೂಟರೈಸ್ ಆಗಿಲ್ಲ,
ಟ್ರಾನ್ಸಾಕ್ಷನ್ ಕಂಪ್ಯೂಟರೈಸ್ ಆಗಿದ್ರ ಜೊತೆಗೆ ಯಾವ್ಯಾವ್ದು ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟಿಗೆ ಬೇಕಾಗತ್ತೋ, ಆಡಳಿತಾತ್ಮಕವಾಗಿ ಅವ್ರಿಗೆ ಏನೇನು ಬೇಕಾಗತ್ತೋ ಅಂತ ಇನ್ಫಾರ್ಮೇಶನ್ಸ್ ಕೂಡ ನಾವು ಕೊಡ್ತೀವಿ. ಅವರು ಅದರಿಂದಾಗಿ ಮುಂದುವರ್ಕೊಂಡು ಹೋಗ್ಬೋದು. ಮ್ಯಾನೇಜ್ಮೆಂಟಿಗೆ ನಮ್ಮಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಜನರೇಟ್ ಆಗತ್ತೆ. ಆ ಸ್ಟ್ಯಾಟಿಸ್ಟಿಕ್ಸ್ ಇಂದ ಮ್ಯಾನೇಜ್ಮೆಂಟಿಗೆ ಅನುಕೂಲ ಆಗತ್ತೆ. ಅದನ್ನ ನಾವು ಮ್ಯಾನೇಜ್ಮೆಂಟಿಗೆ ಕೊಡ್ತೀವಿ. MIS ಅಂತೀವಿ, ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್. ಇದು 4ನೇ ಹಂತ. 5ನೇ ಹಂತ ಡಿಸಿಷನ್ ಸಪೋರ್ಟ್ ಸಿಸ್ಟಮ್. ಅಂದ್ರೆ ಇದ್ರಂತೆ ನಾನು ಇವತ್ತು ತಗೊಳ್ತಾ ಇರೋದು ಸ್ನೇಹಿತರೆ, ನೀವು ಅರ್ಥ ಮಾಡ್ಕೊಳ್ಳಿ, ಇದು ನಾನು ದೊಡ್ಡ ದೊಡ್ಡ ಕಂಪನಿಗಳು ಅಥವಾ ಬೇರೆ ಬೇರೆ ಆರ್ಗನೈಸೇಷನ್ಸ್ ಆ ಥರದ್ದೆಲ್ಲ ಕೇಳೋದಿಲ್ಲ. ರೈಲ್ವೇಸ್ ಅಥವಾ KSRTC ಅದನ್ನೆಲ್ಲ ನಾನು ನೋಡ್ತಾ ಇಲ್ಲ. ನಾನು ಕೇವಲ ಸಹಕಾರಿಗಳ ಸಿಸ್ಟಮ್ ಅಲ್ಲಿ ಮಾತ್ರ ನಾನು ಆಟೋಮೇಶನ್ ನೋಡ್ತಾ ಇದ್ದೀನಿ. ಅದರಲ್ಲಿ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಗತ್ತೆ, ಆದ್ರೆ ಡಿಸಿಷನ್ ಗೆ ಸಪೋರ್ಟ್ ಆಗೋದಿಲ್ಲ. ಹಂಗಿದ್ರೆ ಅದು ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅವ್ರಿಗೆ ಮಾತ್ರ, MIS ಅವ್ರಿಗೆ ಮಾತ್ರ ಇರ್ತದೆ. ಆದ್ರೆ ಡಿಸಿಷನ್ ಸಪೋರ್ಟಿಂಗ್ ಸಿಸ್ಟಮ್ ಕೂಡ ಇರ್ತದೆ. ಅಂದ್ರೆ ಮ್ಯಾನೇಜ್ಮೆಂಟ್ ನವರು ಡಿಸಿಷನ್ ತಗೊಳ್ಳುವಾಗ ಯಾವ್ದನ್ನ ತಗೊಳ್ಬೇಕು, ಯಾವ್ದನ್ನ ತಗೊಳ್ಬಾರ್ದು, ಯಾವ ಕಡೆ ಯಾವ ತರ ಇದು ಮಾಡ್ಬೇಕು, ಯಾವ್ದನ್ನ ಡೂಸ್ ಅಂಡ್ ಡೋಂಟ್ಸ್ ಫಾರ್ ಆರ್ಗನೈಸೇಷನ್, ಯಾವ್ದಾವ ತರ ಡಿಸಿಷನ್ ಮಾಡ್ಬೋದು, ಯಾವ್ದಕ್ಕೆ ಫೀಡಿಂಗ್ ಬೇಕಾಗುವಂಥದ್ದು, ಏನೇನ್ ಬೇಕಾಗತ್ತೆ ಅಂತದನ್ನ ಕೂಡ ಕೊಡುವಂಥದ್ದು ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅಂತ. ಅಂದ್ರೆ ನೆಕ್ಸ್ಟ್ ಲೆವೆಲ್ ಆಫ್ ಕಂಪ್ಯೂಟರೈಸೇಷನ್. ಅದಕ್ಕಿಂತ ಮುಂದೆ ಹೋದ್ರೆ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಅಂತ ಹೇಳಿ, ಅಂದ್ರೆ ಟೋಟಲ್ ಕಂಪ್ಯೂಟರೈಸೇಷನ್. ಅಂದ್ರೆ ಒಂಥರದ ಎಂಪ್ಲಾಯೀಸ್ದು ಎಲ್ಲದೂ ಅಲ್ಲೇ ಆಗತ್ತೆ. ಪ್ರತಿಯೊಂದು ಯಾರೋ ಒಬ್ಬ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರು ಅವನ ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಹಾಕ್ತಾನೆ, ಅಲ್ಲೇ ಪ್ರಾಸೆಸ್ ಆಗುತ್ತೆ. ಅವನಿಗೆ ಟೆಸ್ಟ್ ಕಂಡಕ್ಟ್ ಮಾಡೋದು ಇದರಲ್ಲಿ ಆನ್ಲೈನ್ ಅಲ್ಲಿ ಆಗುತ್ತೆ. ಅವನ್ ರಿಕ್ರೂಟ್ಮೆಂಟ್ ಮಾಡ್ತೀವಿ, ಅವನ ಜಾಬ್ ಕೂಡ ಆನ್ಲೈನ್ ಅಲ್ಲಿ ಆಗುತ್ತೆ. ERP ಸಿಸ್ಟಮ್, ERP ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಅಂದ್ರೆ ರಿಸೋರ್ಸ್ ಪ್ಲಾನಿಂಗ್, ಎಲ್ಲಾ ತರದ ರಿಸೋರ್ಸಸ್, ಹ್ಯೂಮನ್ ರಿಸೋರ್ಸಸ್ ಇರ್ಬೋದು, ಫಿಸಿಕಲ್ ರಿಸೋರ್ಸಸ್ ಇರ್ಬೋದು, ಅಥವಾ ಫೈನಾನ್ಷಿಯಲ್ ರಿಸೋರ್ಸ್ ಇರ್ಬೋದು, ಎಲ್ಲದನ್ನು ಪ್ಲಾನ್ ಮಾಡಿ ಅದಷ್ಟನ್ನು ಕಂಪ್ಯೂಟರೈಸ್ ಮಾಡುವಂತ ಸಿಸ್ಟಮ್ ERP ಸೊಲ್ಯೂಷನ್ಸ್ ಅಂತ ಹೇಳಿ. ಅಂದ್ರೆ ERP ಕಂಪ್ಯೂಟರೈಸೇಷನ್ ನಲ್ಲಿ ಲೆವೆಲ್ ಅಲ್ಲಿ ನೆಕ್ಸ್ಟ್ ಇದೆ. ಇನ್ನು ಇದು ವಿವಿಧ ಹಂತಗಳು, ಒಂದೊಂದೇ ಅಪ್ಗ್ರೇಡ್ ಆಗ್ತಾ ಹೋಗ್ತಾ ಇದೀವಿ. ಇನ್ ಟೋಟಲ್ ಕಂಪ್ಯೂಟರೈಸೇಷನ್ ಏನೇ ಟ್ರಾನ್ಸಾಕ್ಷನ್ ಆಗೋದು ನಮ್ ಪೇಪರ್ಲೆಸ್, ಯಾವುದನ್ನು ಮ್ಯಾನ್ಯುಯಲ್ ಆಗಿಲ್ಲ, ಎಲ್ಲದನ್ನು ಡಿಜಿಟೈಸ್ ಮಾಡಿಬಿಟ್ಟಿದೀವಿ, ಎಲ್ಲದನ್ನು ಕಂಪ್ಯೂಟರೈಸ್ ಮಾಡಿದೀವಿ. ಏನೇ ಇದ್ರೂ ಅದಷ್ಟು ಕಂಪ್ಯೂಟರ್ ಮೂಲಕನೇ ಹೋಗುತ್ತೆ, ನಮ್ ಮ್ಯಾನ್ಯುಯಲ್ ಏನು ಇಲ್ಲ. ಟೋಟಲ್ ಕಂಪ್ಯೂಟರೈಸೇಷನ್. ಸಹಕಾರಿಗಳಲ್ಲಿ ಟೋಟಲ್ ಕಂಪ್ಯೂಟರೈಸೇಷನ್ ಮಾಡಿರುವಂತಹ ಆರ್ಗನೈಸೇಷನ್ಸ್ ತುಂಬಾ ಕಡಿಮೆ. ಯಾವುದೇ ಒಂದು ನಾನು ಇದುವರೆಗೆ ಅಂತದ್ದು ಟೋಟಲ್ ಕಂಪ್ಯೂಟರೈಸೇಷನ್ ಮಾಡಿರುವಂತಹ ಸಿಸ್ಟಮ್ ಅನ್ನ, ಯಾಕೆಂದ್ರೆ ಅವರು ಟ್ರಾನ್ಸಾಕ್ಷನ್ ಪ್ರಾಸೆಸಿಂಗ್ ಸಿಸ್ಟಮ್ ಅವರಿಗೆ ಮಾಡಿದ್ರು ನಾನು ನೋಡಿದ್ದೀನಿ. ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಲ್ಲಿ ERP ಸೊಲ್ಯೂಷನ್ಸ್ ಇರಲಿ, ಅಥವಾ ಡಿಸಿಷನ್ ಸಪೋರ್ಟಿಂಗ್ ಸಿಸ್ಟಮ್, ಇ-ಕಾಮರ್ಸ್ ಸಿಸ್ಟಮ್, ಅಂದ್ರೆ ಇಂಟರಾಕ್ಟಿವ್ ಪ್ಲಾಟ್ಫಾರ್ಮ್ ಅನ್ನ ಅವ್ರು ಉಪಯೋಗಿಸ್ತಾ ಇಲ್ಲ. ಹಾಗಾಗಿ ನಮ್ಮ ಹೆಚ್ಚಿನ ಸಹಕಾರ ಸಂಸ್ಥೆಗಳಲ್ಲಿ ಅಕೌಂಟಿಂಗ್ ಆಟೋಮೇಶನ್ ಆಗಿರ್ತದೆ, ಅಥವಾ ಟ್ರಾನ್ಸಾಕ್ಷನ್ ಪ್ರಾಸೆಸಿಂಗ್ ಸಿಸ್ಟಮ್ಸ್ ಆಗಿರ್ತದೆ. ಅಂದ್ರೆ ಲೋನ್ ಅಪ್ಲಿಕೇಶನ್ ಅವರು ಮ್ಯಾನ್ಯುಯಲ್ ಮಾಡೋದಿಲ್ಲ, ಅದರ ಬದಲು ಇವನ್ ವೋಚರ್ ಜನರೇಷನ್ ಅಥವಾ ರೆಸಿಟ್ ಜನರೇಷನ್ ಅಥವಾ ಪೇಮೆಂಟ್ ಆಪ್ಷನ್ಸ್ ಅದಷ್ಟನ್ನು ನಾವು ಟ್ರಾನ್ಸಾಕ್ಷನ್ ಅನ್ನ ಪ್ರಾಸೆಸ್ ಮಾಡಿರ್ತೀವಿ. ಅದು ಅಲ್ಲಿವರೆಗೆ ಆಗಿರುವಂತದ್ದು ಅನೇಕ ಹೆಚ್ಚಿನ ಸಹಕಾರಿಗಳು ಅಲ್ಲಿವರೆಗೆ ನಿಂತಿರ್ತಾರೆ. ಇ-ಕಾಮರ್ಸ್ ಅಂದ್ರೆ ರಿಮೋಟ್ ಅಲ್ಲಿ ನಾನು ಎಲ್ಲ ಇರ್ತೀನಿ, ಸಾಗರದಲ್ಲಿ ಕೂತ್ಕೊಂಡು ನಮ್ಮ ಒಂದು ಸಹಕಾರ ಸಂಸ್ಥೆಯಲ್ಲಿ ನಾನು ವ್ಯವಹಾರ ಮಾಡ್ಬೋದಾ, ಎಲ್ಲದನ್ನು ವ್ಯವಹಾರ ಮಾಡ್ಬೋದಾ ಅಂತದ್ದು ವ್ಯವಹಾರ ಮಾಡ್ಲಿಕ್ಕೆ ಕೊಟ್ರೆ ಇ-ಕಾಮರ್ಸ್ ಸಿಸ್ಟಮ್ಗೆ ಎಂಟ್ರಿ ಆಗ್ತೀವಿ. ಹೆಚ್ಚಿನ ಜನ ಅದನ್ನು ಅನುಕೂಲ ಮಾಡ್ಕೊಂಡಿಲ್ಲ. ಇನ್ನು ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಇರಲಿ, ಡಿಸಿಷನ್ ಸಪೋರ್ಟಿಂಗ್ ಸಿಸ್ಟಮ್ ಇರಲಿ, ಅದು ತುಂಬಾ ಸಂಕೀರ್ಣವಾದ ಕಾಂಪ್ಲಿಕೇಟೆಡ್ ಪ್ರಾಸೆಸ್. ಅದನ್ನ ಮೊದಲು ಮ್ಯಾನೇಜ್ಮೆಂಟ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಅದಕ್ಕೆ ಇನ್ವೆಸ್ಟ್ಮೆಂಟ್, ಹ್ಯೂಜ್ ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ. ಮತ್ತೆ ಸ್ಟ್ಯಾಂಡಲೋನ್ ಸಾಫ್ಟ್ವೇರ್ಗಳು ಬೇಕಾಗತ್ತೆ, ಅದಕ್ಕೆ ಕಸ್ಟಮೈಸ್ಡ್ ಸಾಫ್ಟ್ವೇರ್ಗಳು ಬೇಕಾಗತ್ತೆ. ಅದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ತುಂಬಾ ಎಕ್ಸ್ಪರ್ಟೈಸ್ ಕೂಡ ಬೇಕಾಗತ್ತೆ. ನಮ್ಮಲ್ಲಿ ಅಂತಹ ಪರಿಣಿತಿ ಹೊಂದಿರುವಂತಹ ಇವ್ರು ಕೂಡ ಬೇಕಾಗತ್ತೆ. ಹೆಚ್ಚಿನ ಸಹಕಾರ ಸಂಸ್ಥೆಗಳಲ್ಲಿ ನಾನು ಈಗಾಗಲೇ ಹೇಳಿದಂಗೆ ಮೊದಲ 2 ಹಂತಗಳನ್ನ ಕಂಪ್ಯೂಟರೈಸ್ ಮಾಡಿದವರೆ, ಅದೇ ನಮ್ಮಲ್ಲಿ ಹೆಚ್ಚಿನ ಕಂಪ್ಯೂಟರೈಸೇಷನ್ ಸಿಸ್ಟಮ್ಗಳು. ಹಾಗಾಗಿ ನಾನು ಇ-ಕಾಮರ್ಸ್ ಅಥವಾ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಥವಾ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅದ್ರ ಬಗ್ಗೆ ಹೇಳ್ಬಾರ್ದು ಅಂತಲ್ಲ, ದಟ್ ಮೇ ಗೋ ಅಬೌವ್ ಯುವರ್ ಹೆಡ್. ಹಾಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡ್ತಾ ಇಲ್ಲ, ಬೇಸಿಕ್ ಇದ್ರ ಬಗ್ಗೆ ಮಾತ್ರ ಮಾತಾಡೋಣ. ಇನ್ನು ಹೆಚ್ಚಿನ ಸಹಕಾರ ಸಂಸ್ಥೆಗಳಲ್ಲಿ ನಾವು ಗಣಕೀಕರಣ ಮಾಡಿದೀವಿ, ನಾವು ಕಂಪ್ಯೂಟರೈಸ್ ಮಾಡಿದೀವಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನನ್ನದೇ ಆದ ಒಂದಿಷ್ಟು ಕ್ವಶನ್ ಇದೆ. ಅದರ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ನಿಮ್ಮಲ್ಲಿ ಗಣಕೀಕರಣ ಯಾವ ರೀತಿ ಆಗಿದೆ? ಹೆಚ್ಚಿನ ಜನ ನಮ್ಮಲ್ಲಿ ಫುಲ್ಲಿ ಕಂಪ್ಯೂಟರೈಸ್ಡ್ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಫುಲ್ಲಿ ಕಂಪ್ಯೂಟರೈಸ್ಡ್ ಆಗಿದೆ ಅಂದ್ರೆ ನನ್ನಲ್ಲಿ ಒಂದಿಷ್ಟು ಪ್ರಶ್ನೆಗಳಿದೆ, ಅದು ನಿಮಗೆ ನೋಡ್ಕೊಡಿ. ಏನೇನು ಪ್ರಶ್ನೆಗಳನ್ನು ಕೇಳೋಕ್ಕಿಂತ ಮೊದಲು ಒಂದಿಷ್ಟು ಸಲಹೆಗಳ ರೂಪದಲ್ಲಿ ಕೊಡ್ತೀನಿ. ಏನೇನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು? ಸಹಕಾರಿ ಸಂಸ್ಥೆಗಳು ಸಾಮೂಹಿಕ ನಾಯಕತ್ವದ ಸಂಸ್ಥೆ ಆಗಿರೋದ್ರಿಂದ
ಅಲ್ಲಿ ಏನೇನು ನಾವು ಗಮನದಲ್ಲಿ ಇಟ್ಕೊಂಡು ಗಣಕೀಕರಣ ಮಾಡಬೇಕು ಅಥವಾ ಕಂಪ್ಯೂಟರೈಸೇಷನ್ ಮಾಡಬೇಕು. ಮೊದಲನೇದಾಗಿ ನಮ್ಮಲ್ಲಿ ಹೆಚ್ಚಿನ ಜನ IT ಆಕ್ಟ್ ಅನ್ನ ಓದ್ಕೊಂಡಿರೋದಿಲ್ಲ ಅಥವಾ ಅದರ ಬಗ್ಗೆ ಬೇಸಿಕ್ ನಾಲೆಡ್ಜ್ ಇರೋದಿಲ್ಲ. IT ಆಕ್ಟ್ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಅಲ್ಲ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್, ಮಾಹಿತಿ ತಂತ್ರಜ್ಞಾನ ಕಾಯ್ದೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕೆಂದ್ರೆ ಮಾಹಿತಿ ತಂತ್ರಜ್ಞಾನ IT ಆಕ್ಟ್ ಪ್ರಕಾರ ನಮ್ಮಲ್ಲಿ ಅನೇಕ ರೆಸ್ಟ್ರಿಕ್ಷನ್ಸ್ ಇದೆ. ಅದರಲ್ಲಿ ಸಾಫ್ಟ್ವೇರ್ಗಳನ್ನ ನಾವು ಯೂಸ್ ಮಾಡೋದಿದ್ರೆ ಹೇಗೆ, ಅಥವಾ ಹಾರ್ಡ್ವೇರ್ಗಳನ್ನ ಹೇಗೆ ಯೂಸ್ ಮಾಡಬೇಕು, ಅಥವಾ ಯಾವ್ದನ್ನ ಮಾಡಬಾರ್ದು, ಯಾವ್ದನ್ನ ಅದಕ್ಕಿಂತ ಮುಖ್ಯವಾಗಿ ಮಾಡಬಾರ್ದು ಏನು, ಅದ್ರ ಬಗ್ಗೆ ತುಂಬಾ ಇದಿದೆ. ಈ ಪೈರೇಟೆಡ್ ಸಾಫ್ಟ್ವೇರ್ ಉಪಯೋಗಿಸಲಿಕ್ಕೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯಲ್ಲಿ ಅವಕಾಶ ಇಲ್ಲ. ನಾವು ಕಮರ್ಷಿಯಲ್, ನಾವೆಲ್ಲ ಬಿಸ್ನೆಸ್ ಆರ್ಗನೈಸೇಷನ್, ಪರ್ಸನಲ್ ಕಂಪ್ಯೂಟರ್ ಇಟ್ಕೊಳ್ಳೋರಿಗೆ ಕೆಲವೊಂದು ಅನುಕೂಲಗಳಿದಾವೆ, ಅಲ್ಲಿ ನಾವು ಹೆಚ್ಚು ಶಿಕ್ಷೆಗಳಿಲ್ಲ. ಆದ್ರೆ ನಾವು ಉಪಯೋಗಿಸ್ತಾ ಇರುವಂತದ್ದು ಕಮರ್ಷಿಯಲ್ ಆಗಿ, ನಾವು ಒಂದು ಸಂಸ್ಥೆಯಾಗಿ ಉಪಯೋಗಿಸ್ತಾ ಇರ್ತೀವಿ. ಅಂತಲ್ಲಿ ನಾವು ಯಾವ ರೀತಿ ಇದನ್ನ ಇಟ್ಕೊಳ್ಬೇಕು ಅನ್ನೋ ಕಾಯ್ದೆ ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅದನ್ನ ನಾವು ನೋಡ್ಕೊಳ್ಬೇಕು ಇನ್ಕಮ್ ಟ್ಯಾಕ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ. ಮತ್ತೆ ನಮ್ಮ ವ್ಯವಹಾರಕ್ಕೆ ಸೂಕ್ತವಾಗಿರುವಂತಹ ಹಾರ್ಡ್ವೇರ್ ಅನ್ನು ಅಳವಡಿಸ್ಕೊಳ್ಬೇಕು. ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎರಡಗಳು ಬೇರೆ ಬೇರೆ. ಹಾರ್ಡ್ವೇರ್ ಯಾವ್ದು ಬೇಕು, ನಮ್ಮದು ಎಷ್ಟು ದೊಡ್ಡ ವ್ಯವಹಾರ, ನಾವು ಬ್ರಾಂಚಸ್ ಇದೆಯಾ, ಅಥವಾ ನಮ್ಮಲ್ಲೇ 20 ಜನ ಎಂಪ್ಲಾಯ್ಸ್ ಇದ್ದಾರಾ, ಅಥವಾ ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ, ಯಾವ ಮಟ್ಟದಲ್ಲಿ ನಾವು ತಗೊಂಡು ಹೋಗ್ತಾ ಇದೀವಿ, ಅದಕ್ಕೆ ಸೂಕ್ತವಾಗಿ ಹಾರ್ಡ್ವೇರ್ ಇದೆಯಾ, ಅಥವಾ ಎಲ್ಲ ಏನೋ ಕೊಟ್ಟಿದ್ದಾರೆ ಸರ್ ಎಲ್ಲ ಕಂಪ್ಯೂಟರ್ ತಂದಿಟ್ಕೊಂಡಿದೀವಿ ಅಂತೇಳಿ ಕಂಪ್ಯೂಟರ್ ತಂದಿಟ್ಕೊಂಡಿದೀವ. ಹಾರ್ಡ್ವೇರ್ ಸೂಕ್ತವಾಗಿರ್ಬೇಕು. ಹಾರ್ಡ್ವೇರ್ ಅಂತ ಹೇಳಿದ್ರೆ ಏನಂದ್ರೆ ಅದರಲ್ಲಿ ಇರುವಂತಹ ಕೆಲವೊಂದು ಇದು ನಮಗೆ ನಮ್ಮ ಸಾಫ್ಟ್ವೇರ್ಗಳನ್ನ ಅಥವಾ ಅನುಕೂಲಗಳನ್ನ ಮಾಡ್ಕೊಳ್ಳುವಂತಹ ಒಂದಿಷ್ಟು ಭಾಗಗಳು, ಅಂದ್ರೆ CPU ಇರ್ಬೋದು, ಅಥವಾ ಕೆಲವೊಂದು ನಮ್ಗೆ ನೋಡ್ಲಿಕ್ಕೆ ಮುಟ್ಲಿಕ್ಕೆ ಸಿಗುವಂತ ಭಾಗಗಳಿಗೆ ನಾವು ಹಾರ್ಡ್ವೇರ್ ಅಂತ ಹೇಳ್ತೀವಿ. ಅಂತದ್ದ ನಮಗೆ ಬೇಕಾಗಿರುವಂತದ್ದು. ಈಗ ನಮ್ದು ತುಂಬಾ ವ್ಯವಹಾರ ಇದೆ, 100 ಕೋಟಿ ವ್ಯವಹಾರ ಇದೆ, 1 GB ರ್ಯಾಮ್ ಇಟ್ಕೊಳ್ತೀವಿ ಅಥವಾ 1 TB ಹಾರ್ಡ್ ಡಿಸ್ಕ್ ಇಟ್ಕೊಳ್ತೀವಿ ಅಲ್ಲ. ಅದಕ್ಕೆ ಬೇಕಾದಷ್ಟೇ ಹಾರ್ಡ್ವೇರ್ಗಳು ಬೇಕಾಗತ್ತೆ. ನಮ್ಮ ಕೆಪಾಸಿಟಿ ತಕ್ಕನಾಗಿ ಹಾರ್ಡ್ವೇರ್ಗಳನ್ನ ನಾವು ಅಪ್ಗ್ರೇಡ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಏನು ವ್ಯವಹಾರ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಏನ್ ಕಂಪ್ಯೂಟರೈಸ್ ಮಾಡಿದೀವಿ, ಅದರಲ್ಲಿ ಒಂದು ಗಣಕೀಕರಣ ಪದ್ಧತಿ, ಅಂದ್ರೆ ನಮ್ದು ಲೆಕ್ಕವನ್ನ ಗಣಕೀಕರಣ ಮಾಡುವಾಗ, ಲೆಕ್ಕವನ್ನ ಅಕೌಂಟಿಂಗ್ ಇದಕ್ಕೆ ಅಳವಡಿಸ್ಕೊಳ್ಳುವಾಗ ಯಾವ್ದ್ಯಾವ್ದು ರೂಲ್ಸ್ ಅನ್ನ ಅಳವಡಿಸ್ಕೊಂಡಿದೀವಿ, ಯಾವ್ಯಾವ ಸಿಸ್ಟಮ್ ಅನ್ನ ಅಳವಡಿಸ್ಕೊಂಡಿದೀವಿ ಅನ್ನೋದ್ರ ಬಗ್ಗೆ ಬೇಕಾಗುತ್ತೆ. ಮತ್ತೆ ಯಾವ ತಂತ್ರಾಂಶವನ್ನು ಅಳವಡಿಸ್ಕೊಂಡಿದೀವಿ. ತಂತ್ರಾಂಶಗಳು ಅಂದ್ರೆ ಏನು ಅಂತ ನಾನು ಹಿಂದಿನ ಅವಧಿಯಲ್ಲಿ ಹೇಳಿದ್ದೆ. ನಾವು ಇದ್ರದ್ದು ಗಣಕೀಕರಣದಲ್ಲಿ ಯಾವ್ಯಾವ ಸ್ಟೇಜ್ಗಳು ಬರುತ್ತೆ, ಅದರಲ್ಲಿ ಏನು ತಂತ್ರಾಂಶ ಅಂದ್ರೆ ಏನು ಅಂತ ಹೇಳಿದ್ದೆ. ಆ ತಂತ್ರಾಂಶಗಳ ಬಗ್ಗೆ ಸಿಬ್ಬಂದಿಗಳಿಗೆ ಸರಿಯಾಗಿ ತರಬೇತಿ ಕೊಡಿರ್ಬೇಕು. ಅಂದ್ರೆ ಸಿಬ್ಬಂದಿಗಳಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಆ ತಂತ್ರಾಂಶಗಳನ್ನು ಉಪಯೋಗಿಸಲು ಗೊತ್ತಿಲ್ಲ ಅಂದ್ರೆ ಆವಾಗ ನಾವು ಗಣಕೀಕರಣ ಮಾಡಿದ್ರು ಟೈಪ್ ರೈಟರ್ ಬದಲು ಒಂದು ಗ್ಲೋರಿಫೈಡ್ ಟೈಪ್ ರೈಟರ್ ಆಗಿ ಕುತ್ಕೊಳ್ಳುವಂತಹ ಒಂದು ಕಂಪ್ಯೂಟರ್ ಉಪಯೋಗಿಸ್ತಾ ಇದೀವಿ ಅಂದ್ರೆ ಉಪಯೋಗ ಆಗಲ್ಲ. ನಾವು ಗಣಕೀಕರಣ ಮಾಡಿದೀವಿ ಅಂತ ಹೇಳಿ ಎಷ್ಟೋ ಸಾರಿ ಎಕ್ಸೆಲ್ ಅಲ್ಲಿ ಅಕೌಂಟ್ ಮಾಡ್ತೀವಿ. ಎಕ್ಸೆಲ್ ಅಲ್ಲಿ ಅಕೌಂಟಿಂಗ್, ಎಕ್ಸೆಲ್ ಇಸ್ ನಾಟ್ ಎನ್ ಅಕೌಂಟಿಂಗ್ ಯುಟಿಲಿಟಿ, ಅಕೌಂಟಿಂಗ್ ಸಾಫ್ಟ್ವೇರ್ ಅಲ್ಲ. ಎಕ್ಸೆಲ್ ಕಾಂಪಿಟೇಷನ್ ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಳ್ಳುವಂತಹ ಕೆಲವೊಂದು ಇದು ಮಾಡ್ತಾರೆ, ಅದು ಸ್ಪ್ರೆಡ್ ಶೀಟ್ ಅಂತೀವಿ ನಾವು. ಹಾಗಾಗಿ ಎಕ್ಸೆಲ್ ಇಸ್ ನಾಟ್ ಎನ್ ಅಕೌಂಟಿಂಗ್. ನಾವು ಎಕ್ಸೆಲ್ ಅಲ್ಲಿ ಅಕೌಂಟ್ ಮಾಡ್ತೀವಿ ಸರ್ ಅಂದ್ರೆ ತಪ್ಪು, ನೀವು ತಪ್ಪು ಮಾಡ್ತಾ ಇದ್ದೀರಿ. ಎಕ್ಸೆಲ್ ಇಸ್ ನಾಟ್ ಅನ್ ಅಕೌಂಟಿಂಗ್ ಯುಟಿಲಿಟಿ, ಅಕೌಂಟಿಂಗ್ ಸಾಫ್ಟ್ವೇರ್. ಕೆಲವರು ಟ್ಯಾಲಿಯನ್ನು ಕೂಡ ಹಾಕೊಳ್ತಾರೆ. ಟ್ಯಾಲಿಯಲ್ಲಿ ಮಾಡ್ತಾ ಇದೀವಿ. ಟ್ಯಾಲಿ ಇಸ್ ನಾಟ್ ಎ ಸಾಫ್ಟ್ವೇರ್ ಫಾರ್ ಕೋಆಪರೇಟಿವ್ ಸೊಸೈಟೀಸ್. ಅದ್ರ ಟ್ಯಾಲಿಯನ್ನ ನೀವು ಕಸ್ಟಮೈಸ್ಡ್ ಮಾಡ್ಕೊಂಡಿದ್ದೀರಾ, ಅದು ಬೇಕಾದ್ರೆ ನಮ್ಮ ಇದಕ್ಕೆ ಬೇಕಾದಂಗೆ ಕನ್ವರ್ಷನ್ ಮಾಡಿಸ್ಕೊಂಡಿದ್ದೀರಾ. ಟ್ಯಾಲಿಯಲ್ಲಿ ಆಡ್ ಆನ್ಸ್ ಇದಾವೆ, ಆ ಮಾಡ್ಯೂಲ್ಸ್ ಅನ್ನು ಅಳವಡಿಸ್ಕೊಂಡು ನಮ್ಮಲ್ಲಿ ಸಹಕಾರ ಇದಕ್ಕೆ ಬೇಕಾಗುವಂತಹದ್ದು ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ಎಕ್ಸೆಲ್ ಅಲ್ಲಿ ವರದಿ ಮಾಡುವಂಥದ್ದು, ಅದೇ ಹೇಳಿದಲ್ಲ, ಟ್ಯಾಲಿ ಉಪಯೋಗಿಸುವಂಥದ್ದು, ಎಕ್ಸೆಲ್ ಉಪಯೋಗಿಸುವಂಥದ್ದು, ದೇ ಆರ್ ನಾಟ್ ಕಂಪ್ಯೂಟರೈಸೇಷನ್. ಸಹಕಾರ ಸಂಸ್ಥೆಗಳಲ್ಲಿ ಅಕೌಂಟ್ ಕೂಡ ಕಂಪ್ಯೂಟರೈಸೇಷನ್ ಅಂತೇಳಿ ಅನ್ಕೊಳ್ಳೋದಿಲ್ಲ. ಹಾಗಾಗಿ ಅದನ್ನ ನೀವು ಯಾವ ತಂತ್ರಾಂಶ ಬೇಕೋ ಅದನ್ನು ಉಪಯೋಗಿಸ್ಕೊಳ್ಳಿ. ತಂತ್ರಾಂಶದ ಬಗ್ಗೆ ನಾನು ಮುಂದೆ ಬರ್ತೀನಿ, ಯಾವ್ಯಾವ ತಂತ್ರಾಂಶಗಳು ಹೇಗಿರ್ತವೆ. ನಾವು ಕೇಳೋಕ್ಕಿಂತ ಮೊದಲು ನಮಗೆ ಏನ್ ಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ಸಂತೆಯಲ್ಲಿ ಅವ್ರು ಕೊಟ್ಟಿದ್ದನ್ನು ನಾವು ತಗೊಂಡ್ ಬರ್ಬೇಕಾಗತ್ತೆ. ಹಾಗಾಗಿ ನಾವು ಏನೇನ್ ಬೇಕು ಅನ್ನೋದು ನಮಗ್ ಸ್ಪಷ್ಟ ಮಾಡ್ಕೊಂಡಿರ್ಬೇಕು. ಕೆಲವೊಂದು ಅಂಶಗಳು ನಾನು ನಿಮ್ ಜೊತೆ ಚರ್ಚೆ ಮಾಡ್ತೀನಿ, ಉದಾಹರಣೆ ಕೊಡ್ತೀನಿ ನಾನು. ಹಾಗಾಗಿ ಅದ್ರದ್ದು ನೋಡ್ಕೊಳ್ಬೇಕು. ಹಾಗಾದ್ರೆ ತಂತ್ರಾಂಶದ ಬಗ್ಗೆ ನಮ್ಗೆ ಏನ್ ಗೊತ್ತಿರ್ಬೇಕು? ತಂತ್ರಾಂಶದ ಬಗ್ಗೆ ಮೇಯ್ನ್ ಆಗಿ ಗೊತ್ತಿರ್ಬೇಕಾಗುವಂಥದ್ದು, ಫಸ್ಟ್ ನಾವು ಉಡ್ಕೊಳ್ಬೇಕಾಗಿದ್ದು ಯಾವ ಕಂಪನಿ ನಮ್ಗೆ ಕೊಡ್ತಾರೆ, ಅವರ ಕಂಪನಿ ಹಿನ್ನೆಲೆ ಏನು, ಸಿಬ್ಬಂದಿಗಳೆಲ್ಲ ಯಾವ ತರದಲ್ಲಿದ್ದಾರೆ, ಅವರಿಗೆ ಸರ್ವಿಸ್ ಕಮಿಟ್ಮೆಂಟ್ ಇದೆಯಾ, ಅವರಿಗೆ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಇದೆಯಾ. ಯಾಕೆಂದ್ರೆ
ಅದು ಯಾರೋ ಒಬ್ರು ಸಂತೆಯಲ್ಲಿ ಮಾಡ್ತಾ ಇದಾರೆ ಅನ್ನೋ ತರದಲ್ಲಿ ಯಾರೋ ಒಬ್ರು ಬಂದು ಅಳವಡಿಸ್ಕೊಂಡು ಹೋದ್ರೂ ಉಪಯೋಗ ಇಲ್ಲ. ಯಾಕೆಂದ್ರೆ ನಮಗೆ ಮುಂದೆ ಅದರಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೆ ಯಾರನ್ನ ಕೇಳಬೇಕು? ಅವರಲ್ಲಿ ಅಷ್ಟು ಸಿಬ್ಬಂದಿಗಳಲ್ಲ. ಎಷ್ಟೋ ಕಡೆಗೆ ನಾನು ನೋಡ್ತಾ ಇದ್ದೀನಿ, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಒನ್ ಮ್ಯಾನ್ ಶೋ. ಒಬ್ರು ಯಾವ್ದೋ ಒಂದು ಕಂಪ್ಯೂಟರೈಸ್ ಒಬ್ಬ ಯಾರೋ ಒಬ್ಬ ಕಂಪ್ಯೂಟರ್ ತಜ್ಞ ಇರ್ತಾರೆ, ಅವ್ರೊಂದು ಸಾಫ್ಟ್ವೇರ್ ಮಾಡ್ತಾರೆ, ಅದನ್ನ ನಾವು ಅಳವಡಿಸ್ಕೊಂಡ್ಬಿಡ್ತೀವಿ. ಅವ್ರೊಬ್ರೆ ಒಂದು 10 ಕಡೆ ಕೊಟ್ಟ ಮೇಲೆ ಅವರಿಗೆ ಸರ್ವಿಸ್ ಕೊಡ್ಲಿಕ್ಕೆ ಆಗೋದಿಲ್ಲ. ಅವ್ರ ಸಿಬ್ಬಂದಿಗಳಿಗೆ ಸರಿಯಾಗಿ ಟ್ರೈನಿಂಗ್ ಕೊಟ್ಟಿರೋದಿಲ್ಲ, ಅಥವಾ ನಮ್ಮ ಸಾಫ್ಟ್ವೇರ್ ನಲ್ಲಿ ಅವರಿಗೆ ತಜ್ಞತೆ ಇರೋದಿಲ್ಲ. ಅಂತವ್ರನ್ನ ಇದಕ್ಕೆ ಕಳಿಸಿದ್ರೆ ಉಪಯೋಗ ಆಗೋದಿಲ್ಲ. ಹಾಗಾಗಿ ಸಿಬ್ಬಂದಿಗಳ ಕಾರ್ಯಕ್ಷಮತೆ, ಸಿಬ್ಬಂದಿಗಳು ನಮ್ಮ ಸ್ಟಾಫಿನ ಎಫಿಷಿಯನ್ಸಿ ಏನು, ಅವರ ಸ್ಟಾಫಿನ ಎಫಿಷಿಯನ್ಸಿ ಏನು, ಅದನ್ನ ನೋಡ್ಕೊಳ್ಬೇಕಾಗತ್ತೆ. ಕಂಪನಿ ಹಿನ್ನೆಲೆ ಏನು, ಲಾಂಗ್ ಸ್ಟ್ಯಾಂಡಿಂಗ್ ಇದೆಯಾ, ಈಗಾಗಲೇ ಬೇರೆ ಕಡೆ ಕೊಟ್ಟಿದಾರಾ, ಅದನ್ನೆಲ್ಲ ನೋಡ್ಕೊಳ್ಬೇಕು. ಆಮೇಲೆ ಸಿಬ್ಬಂದಿಗಳ ಕಾರ್ಯಕ್ಷಮತೆ ಹೇಗಿದೆ ಅದನ್ನ ನೋಡ್ಕೊಳ್ಬೇಕು. ಮತ್ತೆ ಸರ್ವಿಸ್ ಬದ್ಧತೆ, ಅವ್ರ ಸರ್ವಿಸ್ಗೆ ಏನ್ ಕಮಿಟ್ಮೆಂಟ್ ಮಾಡ್ಕೊಳ್ತಾರೆ, ಆನ್ಲೈನ್ ಅಲ್ಲಿ ಮಾಡ್ಕೊಳ್ತಾರ ಅಥವಾ ಫಿಸಿಕಲ್ ಬಂದ್ ಮಾಡ್ಕೊಡ್ತಾರ, ಅವ್ರು ಯಾವ ರೀತಿ ಮಾಡ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ನೋಡ್ಕೊಳ್ಳಿ. ತಾಂತ್ರಿಕ ನೈಪುಣ್ಯತೆ ಬರಬೇಕು, ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಇರಬೇಕು. ಆ ತರದ್ದೆಲ್ಲ ನಾವು ನೋಡ್ಕೊಂಡ್ರೆ ಮಾತ್ರ ಫಸ್ಟ್ ನೋಡ್ಕೊಳ್ಬೇಕಾಗಿದ್ದು ಕಂಪನಿ ಹಿನ್ನೆಲೆ. ಯಾವ ಪ್ರಾಡಕ್ಟ್ ತಗೊಳ್ತೀವಿ, ಈಗ ನೀವು ಕಾರ್ ತಗೊಳ್ತೀರಿ, ಯಾವ ಕಾರ್ ತಗೊಳ್ತೀವಿ ಅಂತ ಹೇಳಿದ್ರೆ ಕಂಪನಿ ಹೊಸದಾಗಿ ಬಂದಿರೋ ಕಂಪನಿಗಳ ಕಾರ್ ತಗೊಳ್ಳಿಕ್ಕೆ ನಾವು ಇಷ್ಟಪಡೋದಿಲ್ಲ. ಹಾಗಾಗಿ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ನಾವು ಕಂಪನಿ ಹಿನ್ನೆಲೆ, ಸಿಬ್ಬಂದಿಗಳ ಕಾರ್ಯಕ್ಷಮತೆ ಅದೆಲ್ಲ ನೋಡ್ಕೊಂಡು ನಾವು ತಗೊಳ್ತೀವಿ ಒಂದು ಕಾರ್ ತಗೊಳ್ದಿದ್ರೆ. ಹಾಗೇನೆ ಇಲ್ಲೂ ಕೂಡ ನೋಡ್ಕೊಳ್ಬೇಕಾಗತ್ತೆ. ಮತ್ತೆ ಈಗಾಗ್ಲೇ ಅದನ್ನ ಯೂಸ್ ಮಾಡ್ತಿರೋರು, ಜಸ್ಟ್ ಲೈಕ್ ಕಾರ್ ಅನ್ಕೊಳ್ಳಿ, ಒಂದ್ ಕಾರ್ ತಗೊಳ್ತಾ ಇದ್ದೀನಿ ಅಂದ್ರೆ ಕಂಪನಿ ಹಿನ್ನೆಲೆ ನೋಡ್ತೀರಿ, ಅಲ್ಲಿ ಸಿಬ್ಬಂದಿಗಳೆಲ್ಲ ಚೆನ್ನಾಗಿದಾರ, ಚೆನ್ನಾಗಿ ಕೆಲಸ ಮಾಡ್ತಾರ ನೋಡ್ತೀರಿ, ಅವ್ರ ಸರ್ವಿಸ್ ಹೇಗಿದೆ ನೋಡ್ತೀವಿ, ಆಮೇಲೆ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಹೇಗಿದೆ ನೋಡ್ತೀವಿ. ಅದನ್ನ ನೋಡಿದ್ರ ಜೊತೆಗೆ ಈಗಾಗಲೇ ಆ ಕಾರ್ನ ಉಪಯೋಗಿಸಿದವ್ರ ಹತ್ರ ಹೋಗ್ಕೊಂಡು ಕೇಳ್ತೀವಿ ನಾವು, ಹೇಗಿದೆ ನೀವು ತಗೊಂಡಿದಿರಲ್ಲ ಈ ಕಾರ್ ಹೇಗಿದೆ ಅಂತ ಕೇಳ್ತೀವಿ. ಆ ರೀತಿ ಕೇಳಿ ನಾವು ಈ ಸಾಫ್ಟ್ವೇರ್ ನಲ್ಲಿ ಕೂಡ ಆ ರೀತಿ ನಾವು ಕೇಳ್ಕೊಂಡ್ರೆ ಮಾತ್ರ ನಮಗೆ ಅವರಿಂದ ಅಭಿಪ್ರಾಯಗಳು, ಯೂಸರ್ ಯಾರಿದ್ದಾರೆ ಅವರಿಂದ ಅಭಿಪ್ರಾಯಗಳು, ಜನೈನು ಅಭಿಪ್ರಾಯಗಳಿರುತ್ತೆ ಯಾವಾಗ್ಲೂ. ಹಾಗೆ ಯೂಸರ್ ಯಾರಿದ್ದಾರೆ ಅವ್ರ ಹತ್ರ ಕೇಳ್ಬೇಕು. ಆದ್ರೆ ಕೆಲವರು ಸುಮ್ಮನೆ ಅಡ್ವರ್ಟೈಸ್ ಮಾಡ್ಬಿಡ್ತಾರೆ, ಆ ಸಾಫ್ಟ್ವೇರ್ ಚೆನ್ನಾಗಿರ್ತದೆ, ಈ ಸಾಫ್ಟ್ವೇರ್ ಚೆನ್ನಾಗಿರ್ತದೆ ಅಂತ. ಯಾವ್ದು ಕ್ಯಾಟಲಾಗ್ ಸೇಲ್ಸ್ ಇದೆಯೋ ಅದನ್ನು ಉಪಯೋಗಿಸ್ಬೇಡಿ. ಕ್ಯಾಟಲಾಗ್ ಮೂಲಕ ಸೇಲ್ ಮಾಡುವಂತವ್ರು ಬೇಡ ನಮಗೆ ಪ್ರಾಡಕ್ಟ್ ಅನ್ನ ಉಪಯೋಗಿಸಿದವ್ರು ಹೇಳಿರುವಂತದ್ದು ಇದ್ ಮಾಡ್ಕೊಳ್ಳೋಣ. ಇಲ್ದವ್ರೆ ಕ್ಯಾಟಲಾಗ್ ಸೇಲ್ಸ್ ಅಲ್ಲಿ ನಮಗೆ ವಿ ಮೇ ಲ್ಯಾಂಡ್ ಅಪ್ ಇನ್ ಪ್ರಾಬ್ಲಮ್. ಹಾಗಾಗಿ ಆ ರೀತಿ ಮಾಡ್ಕೊಳ್ಬೇಡಿ. ಯಾರು ಈಗಾಗಲೇ ಉಪಯೋಗಿಸಿದ್ದಾರೆ ಅವ್ರ ಹತ್ರ ಹೋಗಿ ಅಭಿಪ್ರಾಯ ಕೇಳಿ, ಅವರಲ್ಲಿ ಹೋಗಿ ಅದನ್ನು ವೀಕ್ಷಿಸಿ, ನಾವು ಬೇಕಾದಂಗೆ ಇದೆಯಾ ಅಂತ ನೋಡ್ಕೊಂಡು, ಅವ್ರ ಸರ್ವಿಸ್ ಹೆಂಗಿದೆ ಮತ್ತಿನ್ನೆಲ್ಲ ನಮ್ಮ ಪ್ರಕಾರ ಎಲ್ಲ ಬರ್ತದೆಯಾ ನೋಡ್ಕೊಂಡು ಅವ್ರ ಹತ್ರ ಕೇಳ್ಕೊಂಡು ಆಮೇಲೆ ಅದನ್ನ ನೀವು ಪರ್ಚೇಸ್ ಮಾಡ್ಲಿಕ್ಕೆ ನೋಡಿ. ಮತ್ತೆ ಆಫ್ಟರ್ ಸೇಲ್ ಸರ್ವಿಸ್, ಯಾವುದೇ ತಂತ್ರಾಂಶ ಆಗಿರ್ಲಿ, ಎಷ್ಟೇ ಎಕ್ಸ್ಪರ್ಟ್ ಇದ್ದೀವಿ ನಾವು ಅಂದ್ಕೊಂಡ್ರು ಕೂಡ ವಿ ಕ್ಯಾನ್ ನಾಟ್ ರಿಪೇರ್. ಅದಕ್ಕೆ ಅವರೇ ಬರಬೇಕು, ಆ ಕಂಪನಿಯವರೇ ಸರ್ವಿಸ್ ಕೊಡ್ಬೇಕು. ಹಾಗಾಗಿ ಕಂಪನಿಯವರು ನಮಗೆ ಸರ್ವಿಸ್ ಕೊಡ್ಲಿಕ್ಕೆ ಚೆನ್ನಾಗಿ ಕೊಡ್ತಾರ ಅನ್ನೋದ್ರ ಬಗ್ಗೆ ನೋಡ್ಕೊಳ್ಳಿ. ಆಫ್ಟರ್ ಸೇಲ್ ಸರ್ವಿಸ್ ಅದು ಚೆನ್ನಾಗಿದೆಯಾ ಅಂತ ನೋಡ್ಕೊಳ್ಳಿ. ಇನ್ನು ತಂತ್ರಾಂಶದಲ್ಲಿ ಏನೇನ್ ನೋಡ್ಬೇಕಾಗತ್ತೆ ಸರ್? ನಾವು ತಂತ್ರಾಂಶದ ಬಗ್ಗೆ ಇನ್ನೊಂದು ಅತ್ಯಂತ ಇಂಪಾರ್ಟೆಂಟ್ ಏನೇನ ಇದೆ ಅಂದ್ರೆ ಅದ್ರ ಸ್ವರೂಪ ಹೇಗಿದೆ ತಿಳ್ಕೊಳ್ಳಿ. ವಾಟ್ ಈಸ್ ದಿ ನೇಚರ್ ಆಫ್ ದಟ್ ಸಾಫ್ಟ್ವೇರ್? ಸಾಫ್ಟ್ವೇರ್ ನಲ್ಲಿ ಫ್ರಂಟ್ ಎಂಡ್ ಅಪ್ಲಿಕೇಶನ್ ಅಂದ್ರೆ ಏನು? ಫ್ರಂಟ್ ಎಂಡ್ ಅಂದ್ರೆ ನಮ್ಗೆ ಕಾಣುವಂಥದ್ದು, ನಮ್ಗೆ ಮೆನು ಬರುತ್ತಲ್ಲ ಅದು ಏನು ಅಂತ, ಅದು ಯಾವ ರೀತಿ ಅಪ್ಲಿಕೇಶನ್, ಯಾವ ಇದು ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಹಾಗೆ ಬ್ಯಾಕ್ ಎಂಡ್ ಅಪ್ಲಿಕೇಶನ್ ಅಂದ್ರೆ ಬ್ಯಾಕ್ ಎಂಡ್ ಅಲ್ಲಿ ಈಗ ನಮಗ್ ಕಾಣುವಂಥದ್ದು ಬೇರೆ, ನಾವು ಎಂಟ್ರಿ ಮಾಡುವಂಥದ್ದು ಬೇರೆ, ಅದು ಪ್ರಾಸೆಸ್ ಮಾಡುವಂಥದ್ದೇ ಬೇರೆ ಸಾಫ್ಟ್ವೇರ್ ನಲ್ಲಿ ಇರ್ತದೆ. ಒರಾಕಲ್ ಅಥವಾ C+ ಅಥವಾ ಇನ್ನೇನೋ ಈಗಂತೂ ಅಡ್ವಾನ್ಸ್ಡ್ ಇದ್ರಲ್ಲೇ ಇದೆ. ಅವರು ಆ ರೀತಿಯಲ್ಲಿ ಯಾವ್ದ್ರಲ್ಲಿ ಬ್ಯಾಕ್ ಎಂಡ್ ಅಪ್ಲಿಕೇಶನ್ ಪ್ಲಾಟ್ಫಾರ್ಮ್ ಮಾಡ್ತಾ ಇದ್ದಾರೆ, ಅದು ನಮ್ಮ ಇದಕ್ಕೆ ಕಂಪ್ಯಾಟಿಬಿಲಿಟಿ ಇದೆಯಾ ನೋಡ್ಕೊಳ್ಬೇಕು. ಆಮೇಲೆ ಡಾಟಾ ಬೇಸ್ ಏನು, ಡಾಟಾ ಬೇಸ್ ಅವ್ರು ಯಾವ ತರದಲ್ಲಿ ಡಾಟಾ ಸೇವ್ ಆಗತ್ತೆ, ಅದು ಡಾಟಾ ಕನ್ವರ್ಟಿಬಿಲಿಟಿ ಇದೆಯಾ. ಸಪೋಸ್ ನಾಳೆ ನಾವು ಅದನ್ನ ಎಕ್ಸೆಲ್ಗೋ, ವರ್ಡ್ಗೋ, PDF-ಗೋ ಅಥವಾ ನಮ್ಮ ಡಾಟಾವನ್ನ ಬೇರೆ ಒಂದು ಇದರಲ್ಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆಯಾ, ಆ ರೀತಿ ನಮಗೆ ಡಾಟಾ ಕನ್ವರ್ಟಿಬಿಲಿಟಿ ಅವಕಾಶ ಇದೆಯಾ. ಡಾಟಾ ಕನ್ವರ್ಷನ್ ಇಲ್ಲ, ನಮ್ದು ಬರುತ್ತೆ ಇದೇ ರೀತಿ ಬರ್ತದೆ, ಬೇರೆ ಎಕ್ಸೆಲ್ ಅಲ್ಗೂ ಹಾಕ್ಲಿಕ್ಕೆ ಆಗಲ್ಲ, ಬೇರೆ ಯಾವ್ದಕ್ಕೂ ಹಾಕೋದಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗತ್ತೆ ಸಾಹೇಬ್ರೆ. ನೀವು ಆ ರೀತಿಯ ಸಾಫ್ಟ್ವೇರ್ ಗಳನ್ನ ನೀವು ಪ್ರಿಫರ್ ಮಾಡೋದು ಬೇಡ. ಡಾಟಾ ಬೇಸ್ ಏನು ಅಂತಾನು ಕೇಳ್ಕೊಳ್ಳಿ, ಅದು ಯಾವ ಫಾರ್ಮ್ಯಾಟ್ ನಲ್ಲಿ ಸೇವ್ ಆಗತ್ತೆ ಅದನ್ನ ನೋಡ್ಕೊಳ್ಳಿ. ಯಾಕೆಂದ್ರೆ ಡಾಟಾ ಬೇಸು ಈಗಿನ ಇದರಲ್ಲಿ ಡಾಟಾ ಬೇಸ್ ಬಿಗ್ಗರ್ ಆಗಿರ್ಬಾರ್ದು, ದೊಡ್ಡ ಸೈಜಿನ ಡಾಟಾ ಬೇಸ್ ಆಗಬಾರ್ದು. ತುಂಬಾ ಕ್ರಿಪ್ಟಿಕಲ್, ತುಂಬಾ ಕಡಿಮೆ ಜಾಗವನ್ನು ತಗೊಳ್ಳುವಂತಹ ಡಾಟಾ ಬೇಸ್ಗಳು ಇರ್ತವೆ. ಆ ತರದ್ ಇದೆಯಾ? ಮತ್ತೆ
ಆಪರೇಷನ್ಸ್ ಎಲ್ಲ ಯೂಸರ್ ಫ್ರೆಂಡ್ಲಿನಾ, ಅಥವಾ ಅದಕ್ಕೆ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಇದ್ರೆ ಮಾತ್ರ ಮಾಡ್ಬೋದಾ? ನಾವು ಯಾರೇ ಯೂಸ್ ಮಾಡ್ಬೋದು, ಅದು ತುಂಬಾ ಬೇಸಿಕ್ ನಾಲೆಡ್ಜ್ ಒಬ್ಬ ಗ್ರಾಜುಯೇಷನ್ ಆದವನು ಕೂಡ ತುಂಬಾ ಈಸಿಯಾಗಿ ಕಲಿಬಹುದಾ, ಅಥವಾ ಅದು ಟ್ರೈನಿಂಗ್ ತಗೊಂಡೇ ಬರ್ಬೇಕಾ ಕಂಪನಿಯಿಂದ? ಯೂಸರ್ ಫ್ರೆಂಡ್ಲಿ ಆಪರೇಷನ್ಸ್ ಯೂಶುವಲ್ ಆಗಿ ನಮಗೆಲ್ಲದಕ್ಕೂ ಈಗ ನಮಗೆ F2 ಒತ್ತಿದ ತಕ್ಷಣ ಹೆಲ್ಪಿಗೆ ಹೋಗುತ್ತೆ. ಈ ರೀತಿ ಕೆಲವೊಂದು ಸ್ಟ್ಯಾಂಡರ್ಡೈಸ್ಡ್ ಕೀಸ್ ಇರ್ತದೆ, ಅದು ಮಾಡಿದ ತಕ್ಷಣ ಅಲ್ಲೂ ಅದೇ ರೀತಿ ಆಪ್ಷನ್ಸ್ ಇದೆಯಾ, ಅಥವಾ ಅದರದ್ದೇ ಬೇರೆ ಇದೆ, ಅದರದ್ದೇ ಕೀಬೋರ್ಡ್ ಲೇಔಟೇ ಬೇರೆ ಇದೆ, ಅದರದ್ದೇ ಬೇರೆ ಇದು, ಅದನ್ನ ಓದ್ಕೊಳ್ಬೇಕು ಅನ್ನೋ ತರದಲ್ಲಿ ಇದೆಯಾ? ಯೂಸರ್ ಫ್ರೆಂಡ್ಲಿ ಆಪರೇಷನ್ಸ್ ಇದೆಯಾ? ಮತ್ತೆ ಮೆನು ಡ್ರಿವನ್ ಆಕ್ಸೆಸ್ ಇದೆಯಾ? ಮೆನು ಡ್ರಿವನ್ ಅಂದ್ರೆ ನಾವು ಈ ಮೌಸ್ ಅನ್ನು ಉಪಯೋಗಿಸ್ಕೊಂಡು ಎಲ್ಲಿ ಹೋಗಿ ಕ್ಲಿಕ್ ಮಾಡ್ತೀವೋ ಅಲ್ಲಿ ಅದು ಹೋಗ್ಬೇಕು, ಅದು ಮೆನು ಡ್ರಿವನ್ ಅಂತೇಳಿ. ಅಂದ್ರೆ ಮೆನು ಸಿಗತ್ತೆ, ಅದ್ರಲ್ಲಿ ನಮ್ಗೆ ಏನೋ ಒಂದು ಆಪ್ಷನ್ಸ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಕೆಳಗಡೆ ಹೋಗ್ಬೇಕು. ಅದು ಆತರ ಇದೆಯಾ? ಅಥವಾ ಎಲ್ಲ ಕಮಾಂಡ್ ಡ್ರಿವನ್, ಎಲ್ಲಕ್ಕೂ ಕಮಾಂಡ್ ಕೊಟ್ಟಾಗ ಮಾತ್ರ ಆಪರೇಟ್ ಆಗತ್ತೆ, ಆ ರೀತಿ ಇದೆಯಾ? ಅದು ಯಾವ ತರ ಆಕ್ಸೆಸ್ ಇದೆ ಅದನ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಆಮೇಲೆ ಡಾಟಾ ಬ್ಯಾಕಪ್ ಫೆಸಿಲಿಟಿ ಹೇಗಿದೆ? ಡಾಟಾ ಬ್ಯಾಕಪ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ನಾವು ಡಾಟಾ ಕ್ರಿಯೇಟ್ ಮಾಡಿರ್ತೀವಿ, ಡಾಟಾ ಕ್ರಿಯೇಟ್ ಮಾಡಿರೋದ್ರೆ ನಮ್ಮ ಕಂಪ್ಯೂಟರೈಸೇಷನ್ ನಲ್ಲಿ ನಾವು ಕ್ರಿಯೇಟ್ ಮಾಡಿರೋ ಡಾಟಾವನ್ನ ಯಾವ ರೀತಿ ಬ್ಯಾಕಪ್ ಮಾಡ್ಬೋದು, ಅದನ್ನ ಬ್ಯಾಕಪ್ ಮಾಡ್ಲಿಕ್ಕೆ ಫೆಸಿಲಿಟಿ ಏನ್ ಕೊಟ್ಟಿದ್ದಾರೆ? ಆಟೋ ಬ್ಯಾಕಪ್ ಫೆಸಿಲಿಟಿ ಇದೆಯಾ? ಅದನ್ನ ಎಕ್ಸ್ಟರ್ನಲ್ ಬ್ಯಾಕಪ್ ಮಾಡ್ಬೋದಾ? ಇನ್ಕ್ರಿಮೆಂಟಲ್ ಬ್ಯಾಕಪ್ ಅಥವಾ ಟೋಟಲ್ ಬ್ಯಾಕಪ್? ಅದು ರೆಡೆಂಡೆನ್ಸಿ ಹೇಗಿದೆ ಅದನ್ನೆಲ್ಲ ತಿಳ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಡಾಟಾ ಬ್ಯಾಕಪ್ ಫೆಸಿಲಿಟಿ ಹೇಗಿದೆ ಅದ್ರದ್ದು ಕೇಳಿದರೆ ಕೆಲವರಿಗೆ ಡಾಟಾ ಬ್ಯಾಕಪ್ ನಮ್ಗೆ ತುಂಬಾ ಚೆನ್ನಾಗತ್ತೆ ಅಂತಾರೆ. ಅದು ಆಟೋಮೆಟಿಕ್ ಆಗತ್ತಾ? ಡೇ ಅಂಡ್ ಆದ ಕೂಡಲೇ ಡಾಟಾ ಬ್ಯಾಕಪ್ ಆಗತ್ತಾ, ಅಥವಾ ನೀವು ಮ್ಯಾನ್ಯುಯಲ್ ಆಗಿ ಮಾಡ್ಬೇಕಾ? ರಿಮೋಟ್ ಆಕ್ಸೆಸ್ ಇದೆಯಾ? ನಮ್ಮ ಕಂಪ್ಯೂಟರ್ನ ಅವ್ರು ಬೇರೆ ಕಡೆಯಿಂದ ನೋಡ್ಬಹುದಾ? ಅಂದ್ರೆ ನಾನು ಎಲ್ಲೋ ಹೊರಗಡೆ ಹೋಗಿರ್ತೀನಿ, ನನಗೊಂದಿಷ್ಟು ಡಾಟಾ ಬೇಕು, ನಾನು ನನ್ನ ಲ್ಯಾಪ್ಟಾಪ್ ನಿಂದ ನಾನು ಆಕ್ಸೆಸ್ ಮಾಡ್ಕೊಂಡು ತಗೊಳ್ಬಹುದಾ? ಅಥವಾ ಇಲ್ಲಿ ಯಾರ ಹತ್ರ ಅದನ್ನ ರಿಪೋರ್ಟ್ ಜನರೇಟ್ ಮಾಡಿ ಅವರು ಅದನ್ನ ನನಗೆ ಮೇಲ್ ಮಾಡೋದು ಅಥವಾ ಅದನ್ನ ಬೇರೆ ತರದಲ್ಲಿ ಕಳಿಸೋದು ಅಂತದ್ದು ಆ ತರ ಮಾಡ್ಬೇಕಾ? ಅಂದ್ರೆ ರಿಮೋಟ್ ಆಕ್ಸೆಸ್ ಇದ್ರೆ ನಮಗೆ ಈಸ್ ಆಫ್ ಆಕ್ಸೆಸಿಂಗ್ ತುಂಬಾ ಚೆನ್ನಾಗತ್ತೆ. ಅದು ನಮ್ಗೆ ಆ ಸಾಫ್ಟ್ವೇರ್ ನಲ್ಲಿ ಇದೆಯಾ? ಮತ್ತೆ ನ್ಯಾವಿಗೇಷನ್ ಮತ್ತು ಡ್ರಿಲ್ ಡೌನ್ ಆಪ್ಷನ್, ಒಂದು ಕಡೆಯಿಂದ ಮತ್ತೊಂದು ಕಡೆ ನ್ಯಾವಿಗೇಷನ್ ತುಂಬಾ ಕಷ್ಟನ. ಒಂದು ಸಾರಿ ನಾವು ಒಂದು ಓಪನ್ ಮಾಡಿದ ತಕ್ಷಣ ಅದರಿಂದನೇ ಮತ್ತೊಂದು ಇದಕ್ಕೆ ಹೋಗ್ಬೋದಾ ಸ್ಕ್ರೀನಿಗೆ, ಅಥವಾ ಅದನ್ನು ಕ್ಲೋಸ್ ಮಾಡಿ ಮತ್ತೆ ವಾಪಸ್ ಈ ಕಡೆಯಿಂದ ಬರ್ಬೇಕಾ, ಅಥವಾ ಅಲ್ಲಿಂದನೇ ಅಲ್ಲಿಗೆ ಶಿಫ್ಟ್ ಆಗ್ಬಹುದಾ? ಕೆಲವೊಂದು ಇದರಲ್ಲಿ ನ್ಯಾವಿಗೇಷನ್ ತುಂಬಾ ಈಸಿ ಇರ್ತದೆ, ಅದನ್ನ ಮೇಲ್ಗಡೆ ಮೆನು ಬಾರ್ ಇದ್ದಲ್ಲಿ ಅಲ್ಲಿಂದನೇ ಶಿಫ್ಟ್ ಆಗ್ತಾ ಹೋಗ್ಬೋದು. ಅಲ್ಲಿಂದನೇ ಡ್ರಿಲ್ ಡೌನ್ ಆಪ್ಷನ್. ಡ್ರಿಲ್ ಡೌನ್ ಆಪ್ಷನ್ ಅಂದ್ರೆ ಸಪೋಸ್ ನಿಮ್ಗೆ ಡ್ರಿಲ್ ಡೌನ್ ಆಪ್ಷನ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಬ್ಯಾಲೆನ್ಸ್ ಶೀಟ್ ನಾವು ಓಪನ್ ಮಾಡ್ಕೊಂಡಿದೀವಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮ್ಗೆ ಯಾವ್ದೋ ಒಂದು ಲೋನ್ಸ್ ಅಂತೇಳಿ ಇದೆ, ಟೋಟಲ್ ಲೋನ್ಸ್ ಇದೆ. ಆ ಲೋನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದರಲ್ಲಿ ಮತ್ತೆ ಸಬ್ ಹೆಡಿಂಗ್ಸ್ ಬರುತ್ತೆ, ಯಾವ ಲೋನ್ ಅಲ್ಲಿ ಇದೆ ಅಂತ. ಅದ್ರಲ್ಲಿ ವೆಹಿಕಲ್ ಲೋನ್ ಕ್ಲಿಕ್ ಮಾಡ್ತೀನಿ, ವೆಹಿಕಲ್ ಲೋನ್ ಅಲ್ಲಿ ಮತ್ತೆ ಇದು ಬರ್ತದೆ, ಯಾವ ತರದಲ್ಲೂ ವೆಹಿಕಲ್ ಲೋನ್ಸ್ ಕೊಟ್ಟಿದೀವಿ, ಅದರಲ್ಲಿ ಮತ್ತೆ ಡ್ರಿಲ್ ಡೌನ್ ಆಗ್ತೀವಿ. ಅದರಲ್ಲಿ ಯಾವ್ದೋ ಒಬ್ಬ ರವೀಂದ್ರನಾಥ್ ಸಾಲ ತಗೊಂಡಿದ್ದಾನೆ, ಅವನ ಮೇಲೆ ಕ್ಲಿಕ್ ಮಾಡ್ತೀನಿ. ಅವನ ಕ್ಲಿಕ್ ಮಾಡಿದ್ಮೇಲೆ ಅವನ ಲೆಡ್ಜರ್ ಓಪನ್ ಆಗುತ್ತೆ, ಅವನ ಟ್ರಾನ್ಸಾಕ್ಷನ್ ಲೆವೆಲ್ ಹೋಗ್ತೀವಿ, ಅಲ್ಲಿಂದ ವೋಚರ್ ಲೆವೆಲ್ ಹೋಗ್ತೀವಿ, ವೋಚರ್ ಕೂಡ ಕಾಣಿಸುತ್ತೆ. ಅಂದ್ರೆ ಡ್ರಿಲ್ ಡೌನ್ ಆಪ್ಷನ್. ಅದನ್ನ ಎಸ್ಕೇಪ್ ಮಾಡಿದಂಗೂ ಹೊರಗೆ ಬರ್ತೀವಿ, ಒಳಗಡೆ ಹೋಗ್ಬೋದು. ಡ್ರಿಲ್ ಡೌನ್ ಆಪ್ಷನ್ ಅಂತ ಹೇಳ್ತೀವಿ. ಇಲ್ದ ಪ್ರತಿ ಸಾರಿನೂ ಬೇರೆ ಬೇರೆ ಕಡೆಯಿಂದ ಹೋಗಿ ಇದು ಮಾಡ್ಬೇಕು ಅಂದ್ರೆ ಇಟ್ ಇಸ್ ಟೈಮ್ ಕನ್ಸ್ಯೂಮಿಂಗ್ ಆಸ್ ವೆಲ್ ಆಸ್ ನಮಗೆ ಅದ್ರ ಬಗ್ಗೆ ಇದು ಬೇಕಾಗತ್ತೆ, ಎಕ್ಸ್ಪರ್ಟೈಸ್ ಬೇಕಾಗತ್ತೆ. ಮತ್ತೆ ಲಾಗಿನ್ ಮತ್ತು ಸೆಕ್ಯೂರಿಟಿ ಲೆವೆಲ್ಸ್ ಹ್ಯಾಕ್ ಸೆಟ್ ಮಾಡ್ಬೋದು. ಎಲ್ಲರಿಗೂ ಒಂದೇ ಲಾಗಿನ್ ಅಥವಾ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಲಾಗಿನ್ ಕೊಡ್ಬೋದಾ? ಅಥವಾ ಸೆಕ್ಯೂರಿಟಿ ಲೆವೆಲ್ ಯಾವ ತರದ್ ಸೆಟ್ ಮಾಡ್ಬೋದು? ಅಡ್ಮಿನ್ಗೆ ಬೇರೆ, ಆಪರೇಟರ್ಸ್ಗೆ ಬೇರೆ, ಸೂಪರ್ವೈಸರ್ಸ್ಗೆ ಬೇರೆ, ವ್ಯೂವರ್ಸ್ಗೆ ಬೇರೆ, ಆಡಿಟರ್ಸ್ಗೆ ಬೇರೆ. ಅವ್ರವ್ರ ರಿಕ್ವೈರ್ಮೆಂಟ್ಸ್ ಏನಿದೆ ಅಂತ. ಕೆಲವರಿಗೆ ಎಡಿಟ್ ಮಾಡ್ಲಿಕ್ಕೆ ಅವಕಾಶ ಇದೆ, ಕೆಲವರಿಗೆ ಡಿಲೀಟ್ ಮಾಡ್ಲಿಕ್ಕೆ ಅವಕಾಶ ಇದೆ, ಕೆಲವರಿಗೆ ಅದನ್ನ ಯಾವ್ದು ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಕೆಲವರಿಗೆ ಪ್ರಿಂಟ್ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇದೆ. ಪಾಸ್ಬುಕ್ ಪ್ರಿಂಟಿಂಗ್ ಅಂತ ಹೇಳಿದ್ರೆ ಅವ್ನು ಯಾರಿಗೋ ಒಬ್ಬನಿಗೆ ಹೇಳ್ತೀನಿ, ಪಾಸ್ಬುಕ್ ಮಾತ್ರ ಪ್ರಿಂಟ್ ಮಾಡ್ಬೋದು, ಅವ್ನು ಏನು ಎಂಟ್ರಿ ಮಾಡೋಂಗಿಲ್ಲ. ಹೀಗೆ ಆ ಸೆಕ್ಯೂರಿಟಿ ಲೆವೆಲ್ಸ್ ಯಾವ ರೀತಿ ಇದೆ? ಮತ್ತೆ ನಮ್ಮ ಸಾಫ್ಟ್ವೇರ್ ನಾವು ಹಾಕೊಂಡಿರೋ ಹಾರ್ಡ್ವೇರ್ಗೆ ಕಂಪ್ಯಾಟಿಬಲ್ ಇದೆಯಾ? ನಾವು ಹೇಗಿದೆ ಅಂತಂದ್ರೆ, ನಾವು ಅಳವಡಿಸ್ಕೊಂಡಿರೋ ಟೈರು ಇದೇ ಕಂಪನಿಯ ಡಿಸ್ಕ್ಗೆ ಮ್ಯಾಚ್ ಆಗತ್ತಾ, ಅಥವಾ ಡಿಸ್ಕ್ ಸೈಜ್ ಬೇರೆ, ನಾವು ಟೈರ್ ಹಾಕಿರೋದೇ ಬೇರೆ, ಅಥವಾ ಬೇರೆ ಯಾವುದೇ ಇರ್ಬೋದು. ಕಂಪ್ಯಾಟಿಬಿಲಿಟಿ, ಹಾರ್ಡ್ವೇರ್ ಕಂಪ್ಯಾಟಿಬಿಲಿಟಿ ಇದೆಯಾ? ಅದೆರಡಕ್ಕೂ ನಮಗೆ ಹೊಂದಾಣಿಕೆ ಇದೆಯಾ? ಮತ್ತೆ
ಯಾವುದೇ ಇದನ್ನ ಬೇರೆ ಕಡೆಯಿಂದ ನಾವು ತರ್ಬೋದಾ ಅಥವಾ ಬೇರೆ ಕಡೆಗೆ ಕಳಿಸ್ಬೋದಾ? ಇಂಪೋರ್ಟ್ ಎಕ್ಸ್ಪೋರ್ಟ್ ಫೆಸಿಲಿಟಿ. ನಮ್ಗೆ ಯಾವ್ದೋ ಒಂದು ಈ ಡಾಟಾವನ್ನ ನಾವು ಬೇರೆ ಕಡೆ ಒಂದು ಬ್ಯಾಂಕಿನ ಸ್ಟೇಟ್ಮೆಂಟ್ ಇದೆ, ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ನಾವು ತಗೊಂಡ್ ಬಂದ್ಮೇಲೆ ಮತ್ತೆ ನಾವು ಎಲ್ಲ ಟೈಪ್ ಮಾಡ್ಬೇಕಾ? ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ತಂದು ಸ್ಕ್ಯಾನ್ ಮಾಡಿದರೆ ಆಟೋಮೆಟಿಕ್ ಆಗಿ ಇಂಪೋರ್ಟ್ ಆಗತ್ತಾ? ಎಕ್ಸೆಲ್ ಫಾರ್ಮ್ಯಾಟ್ ಅಲ್ಲೋ ಅಥವಾ CSV ಫಾರ್ಮ್ಯಾಟ್ ಅಲ್ಲೋ ಅಥವಾ PDF ಫಾರ್ಮ್ಯಾಟ್ ನಲ್ಲೋ ಅಥವಾ ನಾವು ಬೇಕಾದ ಯಾವ್ದೋ ಒಂದು ಫಾರ್ಮ್ಯಾಟ್ ನಲ್ಲಿ ಜನರೇಟ್ ಆಗತ್ತೆ, ಅಲ್ಲಿಂದ ನಾವು ನಮ್ಮ ಸಾಫ್ಟ್ವೇರ್ ನಲ್ಲಿ ಅಳವಡಿಸ್ಕೊಳ್ಬಹುದು ಅಂತಿದ್ಯಾ? ಅಥವಾ ಎಕ್ಸ್ಪೋರ್ಟ್ ಮಾಡುವಾಗಲೂ ಅಷ್ಟೇ ಯಾವ್ದೋ ಒಂದು ರಿಪೋರ್ಟ್ ಅನ್ನು ನಾವು ಬೇಕು, ಅದನ್ನ ಎಕ್ಸೆಲ್ ಫಾರ್ಮ್ಯಾಟ್ ನಲ್ಲಿ ನಾವು ಕಳಿಸ್ಬೇಕಾಗತ್ತೆ ಅಥವಾ PDF ಫಾರ್ಮ್ಯಾಟ್ ನಲ್ಲಿ ಕಳಿಸ್ಬೇಕಾಗತ್ತೆ, ಅಥವಾ ಅದಷ್ಟನ್ನು ತಗೊಂಡು ಮತ್ತೆ ನಾವು ಟೈಪ್ ಮಾಡಿ ಮತ್ತೆ ನಾವು PDF ಫಾರ್ಮ್ಯಾಟ್ ಮಾಡ್ಬೇಕಾ? ಇಂಪೋರ್ಟ್ ಎಕ್ಸ್ಪೋರ್ಟ್ ಫೆಸಿಲಿಟಿ ಅದನ್ನ ತುಂಬಾ ನೋಡ್ಕೊಳ್ಬೇಕು. ನೆಕ್ಸ್ಟ್ ಆಡಿಟ್ ಟ್ರಯಲ್ಸ್. ಆಡಿಟ್ ಟ್ರಯಲ್ಸ್ ಅಂತ ಹೇಳಿದ್ರೆ ಆಡಿಟರ್ಸ್ ಒಂದೇ ಅಲ್ಲ, ಇದು ಕೆಲವು ಹೆಚ್ಚಿನ ಕಡೆ ಆಡಿಟ್ ಟ್ರಯಲ್ ಅನ್ಕೊಳ್ಳಿ ಆಡಿಟರ್ ಮಾಡುವಂತ ಕೆಲಸ ಅಲ್ಲ. ಆಡಿಟ್ ಟ್ರಯಲ್ಸ್ ಅಂದ್ರೆ ಏನು ಅಂದ್ರೆ, ರವೀಂದ್ರನಾಥ್ ಒಂದು ಎಂಟ್ರಿ ಮಾಡಿದಾನೆ, ಅದನ್ನ ಬೇರೆ ಯಾರೋ ಒಬ್ರು ಬಂದು ಆಲ್ಟ್ರೇಷನ್ ಮಾಡಿದ್ದಾರೆ, ಅದನ್ನ ಮತ್ತೊಬ್ರು ಯಾರೋ ಬಂದು ಡಿಲೀಟ್ ಮಾಡಿದ್ದಾರೆ. ಆಡಿಟ್ ಟ್ರಯಲ್ ಅಲ್ಲಿ ರವೀಂದ್ರನಾಥ್ ಏನ್ ಮಾಡಿದ್ದ, ಎಷ್ಟೊತ್ತಿಗೆ, ಯಾವ ಮೆಷಿನ್ ನಲ್ಲಿ, ಯಾವ ಲಾಗಿನ್ ID ನಲ್ಲಿ, ಯಾವ ಪಾಸ್ವರ್ಡ್ ಉಪಯೋಗಿಸ್ಕೊಂಡು ಏನ್ ಮಾಡಿದ್ದ, ಅದನ್ನ ಮತ್ತೊಬ್ಬನು ಬಂದು ಆಲ್ಟ್ರೇಷನ್ ಮಾಡಿದ್ದಾನೆ ಅಂದ್ರೆ ಅವನು ಯಾವ ಮೆಷಿನ್ ಇಂದ ಎಷ್ಟು ಹೊತ್ತಿನಲ್ಲಿ ಯಾವ ಮೆಷಿನ್ ನಲ್ಲಿ ಏನ್ ಆಲ್ಟ್ರೇಷನ್ ಮಾಡಿದ್ದಾನೆ, ಮತ್ತೊಬ್ಬನ್ ಬಂದು ಡಿಲೀಟ್ ಮಾಡಿದಾನೆ, ಅವನು ಎಷ್ಟೊತ್ತಿಗೆ ಯಾವ ಮೆಷಿನ್ ಅಲ್ಲಿ ಏನ್ ಡಿಲೀಟ್ ಮಾಡಿದಾನೆ ಅಂದ್ರೆ ಅವರೆಲ್ಲರ ಏನೇನ್ ಆಗಿದೆ ಅದನ್ನ ಯು ಕ್ಯಾನ್ ಐಡೆಂಟಿಫೈ. ಯಾರೋ ಬಂದ್ರು ನಮ್ಮಲ್ಲಿ ತಪ್ಪು ಮಾಡ್ಬಿಟ್ಟಿದ್ದಾರೆ ಸರ್, ಡಿಲೀಟ್ ಮಾಡ್ಬಿಟ್ಟಿದ್ದಾರೆ ಸರ್, ಅಲ್ಲ ಇದ್ ಮಾಡಿದ್ದಾರೆ ಅಂದ್ರೆ ಯಾರು ಅಂತ ಹುಡುಕೋದು, ಯಾರು ಎಂಪ್ಲಾಯೀಸ್, ಯಾರ ಲಾಗಿನ್, ಯಾವ್ದೋ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ ತಪ್ಪಾಗಿದೆ ಅದನ್ನ ನೋಡ್ಬೇಕು, ಅಥವಾ ಯಾವ್ದೋ ಒಂದು ಇದರಲ್ಲಿ ಒಂದಿಷ್ಟು ಮಿಸ್ಅಪ್ರಾಪರೇಷನ್ ಫ್ರಾಡ್ ಆಗಿದೆ ಅದನ್ನ ಯಾರು ಬದಲಾಯಿಸಿದ್ದಾರೆ ಅದನ್ನ ನೋಡ್ಬೇಕು ಅಂದ್ರೆ ಆಡಿಟ್ ಟ್ರಯಲ್ಸ್ ಅಂತ ಹೇಳಿರ್ತದೆ. ಇಟ್ ಈಸ್ ಸ್ಟ್ಯಾಂಡರ್ಡ್ ರಿಕ್ವೈರ್ಮೆಂಟ್. ವಿತೌಟ್ ಆಡಿಟ್ ಟ್ರಯಲ್ಸ್ ಯು ಕ್ಯಾನ್ ನಾಟ್ ಡೆವಲಪ್ ಎನಿ ಸಾಫ್ಟ್ವೇರ್. ಇಟ್ ಈಸ್ ಫೈನಾನ್ಷಿಯಲ್ ಮ್ಯಾಟರ್ಸ್ ಒಂದೇ ಅಲ್ಲ. ಒಂದು ರೆಸಲ್ಯೂಷನ್ ಬರ್ತಿದ್ದೀನಿ ನಾನು, ಅದನ್ನ ಮತ್ತೊಬ್ಬನು ತಿದ್ದಿದ್ದಾನೆ, ಅದನ್ನ ಮತ್ತೊಬ್ಬನು ಡಿಲೀಟ್ ಮಾಡಿದ್ದಾನೆ, ಬರೀ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಲ್ಲ ಸ್ನೇಹಿತರೆ. ಆಡಿಟ್ ಟ್ರಯಲ್ಸ್ ಪರ್ಟೈನ್ಸ್ ಟು ಎನಿಥಿಂಗ್ ಡನ್ ಇನ್ ದಿ ಕಂಪ್ಯೂಟರ್. ನೀವು ಯಾವ್ದೋ ಒಂದು ಎಂಟ್ರಿಯನ್ನ ನೀವು ಅಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಬೇರೆ ಎಲ್ಲಿಗೋ ಕಳಿಸಿದೀರಿ, ಯಾರು ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ, ಎಷ್ಟೊತ್ತಿಗೆ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ, ಎಲ್ಲಿ ಕಳಿಸಿದ್ದಾರೆ, ಯಾವ ತರದಲ್ಲಿ ಕಳಿಸಿದ್ದಾರೆ, PDF ಅಲ್ಲೋ ಎಕ್ಸೆಲ್ ಅಲ್ಲೋ ಕಳಿಸಿದ್ದಾರೆ, ಅದನ್ನ ಟ್ರ್ಯಾಕ್ ಮಾಡುವಂಥದ್ದು. ಅಂದರೆ ಕಂಪ್ಯೂಟರ್ ನಲ್ಲಿ ಏನೇ ಆಗಿದ್ರು ಯಾರು ಎಷ್ಟೊತ್ತಿನಲ್ಲಿ ಯಾವ ಮೆಷಿನ್ ನಲ್ಲಿ ಏನ್ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ನಮಗೆ ಒಂದು ಫೆಸಿಲಿಟಿ ಇರ್ಬೇಕಾಗತ್ತೆ. ಅದಕ್ಕೆ ಆಡಿಟ್ ಟ್ರಯಲ್ಸ್ ಅಂತೀವಿ ನಾವು. ಸಾರಿ. ಹಾಗಾಗಿ ಅದು ನಮ್ಗೆ ಅತಿ ಮುಖ್ಯವಾಗಿರುವಂತದ್ದು. ಅದರಲ್ಲೂ ಹೆಚ್ಚಿನ ಇದ್ರಲ್ಲಿ ನಮಗ್ ಬೇಕಾಗುವಂತದ್ದು, ಒಬ್ರು ಮಾಡಿ ಕ್ಲೀನ್ ಮಾಡಿ ಲಾಕ್ ಮಾಡಿ ಹೋಗಿರ್ತಾರೆ, ಪೂರ್ತಿ ಸರಿಯಾಗಿರ್ತದೆ, ಆಮೇಲೆ ಬಂದು ಬೇರೆ ಯಾರೋ ತಮಗೆ ಬೇಕಾದಂಗೆ ಅದನ್ನ ತಿದ್ದುತ್ತಾರೆ, ಅಥವಾ ಬ್ಯಾಕ್ ಡೇಟೆಡ್ ಆಗಿ ಎಂಟ್ರಿ ಮಾಡ್ತಾರೆ. ಈ ರೀತಿ ಮಾಡಿದಾಗ ನಮ್ಗೆ ಆಡಿಟ್ ಟ್ರಯಲ್ ಬೇಕಾಗತ್ತೆ, ಯಾರು ಎಂಟ್ರಿ ಮಾಡಿದ್ದಾರೆ, ಏನ್ ತಪ್ಪಾಗಿದೆ. ಅದು ಅತಿ ಮುಖ್ಯವಾಗಿ ಇದು ಆಡಿಟ್ ಟ್ರಯಲ್ಸ್ ಎಲ್ಲ ಸಾಫ್ಟ್ವೇರ್ ಗಳಲ್ಲಿ ಇರಲೇಬೇಕು. ಆಡಿಟ್ ಟ್ರಯಲ್ಸ್ ಇಲ್ಲದ ಸಾಫ್ಟ್ವೇರ್ ಇಟ್ ಇಸ್ ನಾಟ್ ಎ ಸಾಫ್ಟ್ವೇರ್. IT ಆಕ್ಟ್ ಅಲ್ಲಿ ಕೂಡ ಈಗ ಹೇಳ್ಬಿಟ್ಟಿದ್ದಾರೆ, ವಿತೌಟ್ ಆಡಿಟ್ ಟ್ರಯಲ್ಸ್ ಯು ಕ್ಯಾನ್ ನಾಟ್ ಇನ್ಸ್ಟಾಲ್ ಎನಿ ಸಾಫ್ಟ್ವೇರ್. ನೀವು ಯಾವುದೇ ಸಾಫ್ಟ್ವೇರ್ ತಗೊಳ್ತಿದ್ರು ಆಡಿಟ್ ಟ್ರಯಲ್ ಬೇಕೇ ಬೇಕು. ರಿಪೋರ್ಟ್ ಕಸ್ಟಮೈಸೇಷನ್ ಆಪ್ಷನ್. ನಮ್ಮ ಸಂಸ್ಥೆಗೆ ನಮ್ಮ ರಿಪೋರ್ಟ್ ಅನ್ನ ನಾವು ಕಸ್ಟಮೈಸೇಷನ್ ಮಾಡ್ತೀವಿ. ನಮಗೆ ಈ ರೀತಿ ಕಾಲಮ್ನ ಬರಬೇಕು, ಅಥವಾ ನಮಗೆ ಈ ರೀತಿ ಬರಬೇಕು, ಹೆಡ್ಡಿಂಗ್ಸ್ ಈ ರೀತಿ ಬರಬೇಕು, ನಮಗೆ ಬೋರ್ಡ್ನವರು ಈ ರೀತಿ ಕೇಳ್ತಾರೆ, ಆ ರೀತಿ ಮಾಡ್ಕೊಳ್ಲಿಕ್ಕೆ ನಮ್ ಕಸ್ಟಮೈಸೇಷನ್ ನಮ್ಗೆ ನಾವು ಬೇಕಾದಂಗೆ ಮಾಡ್ಕೊಳ್ಬಹುದಾ, ಅಥವಾ ಇದೇ ಮಾಡ್ಕೊಟ್ಟಿದೀವಿ ಸರ್ ಅದನ್ನ ಬಿಟ್ಟು ಬೇರೆ ಮಾಡ್ಕೊಳ್ಲಿಕ್ಕೆ ಬರೋದಿಲ್ಲ. ರಿಪೋರ್ಟ್ ಕಸ್ಟಮೈಸೇಷನ್ ಆಪ್ಷನ್ ಇಲ್ಲದೆ ಹೋದರೆ ಇಟ್ ಈಸ್ ಎ ರೆಡಿಮೇಡ್ ಸಾಫ್ಟ್ವೇರ್, ಇಟ್ ಈಸ್ ನಾಟ್ ಟು ಬಿ ಕಸ್ಟಮೈಸ್ಡ್ ಅಂತ ಆಗತ್ತೆ. ಆವಾಗ ನಿಮಗೆ ತೊಂದರೆ ಆಗತ್ತೆ. ನಿಮ್ಮ ರಿಪೋರ್ಟ್ ಅನ್ನ ನೀವು ಬೇಕಾದ ರೀತಿಯಲ್ಲಿ ಜನರೇಟ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು. ಕೆಲವೊಂದ್ಸರಿ ಇಂಗ್ಲಿಷ್ ನಲ್ಲಿ ಬೇಕಾಗತ್ತೆ ರಿಪೋರ್ಟು, ಕೆಲವೊಂದ್ಸರಿ ಕನ್ನಡದಲ್ಲಿ ಬೇಕಾಗತ್ತೆ. ಆ ತರದೆಲ್ಲ ಮಾಡ್ಲಿಕ್ಕೆ ಅನುಕೂಲ ಆಗತ್ತಾ? ನೆಕ್ಸ್ಟ್ ಫ್ರಾಡ್ ರಿಪೋರ್ಟಿಂಗ್. ಇದು ವೆರಿ ಇಂಪಾರ್ಟೆಂಟ್. ನಮ್ಮಲ್ಲಿ ಫ್ರಾಡ್ಗಳು ಆಗೇ ಇರೋದಿಲ್ಲ ಅಂತೇಳಿ ಯಾರು ಭರವಸೆ ಇಟ್ಕೊಳ್ಬೇಡಿ. ಇಟ್ ಈಸ್ ಡೆಫಿನೆಟ್ಲಿ ಆಲ್ ಆರ್ ಪ್ರೋನ್ ಫಾರ್ ಫ್ರಾಡ್ಸ್. ಫ್ರಾಡ್ಗಳು ಎಲ್ಲಿಂದ ಆಗತ್ತೆ ಏನಾಗತ್ತೆ ಗೊತ್ತಾಗೋದಿಲ್ಲ. ಅಂತಹ ಸಮಯದಲ್ಲಿ ನಮಗೆ ಫ್ರಾಡ್ ಅನ್ನ ಒಂದಿಷ್ಟು ಪ್ಯಾರಾಮೀಟರ್ಸ್ ಇಟ್ಟಾಗ ಅದೇ ನಮಗೆ ಹೇಳ್ಕೊಡುವಂತ ಸಿಸ್ಟಮ್ ಅಲ್ಲಿ ಇದೆಯಾ, ಫ್ರಾಡ್ ಆಗಿರಬಹುದು ಅಂತ ಹೇಳಲಿಕ್ಕೆ ನಮಗೆ ಏನಾದ್ರು ಅನುಕೂಲಗಳಿದೆಯಾ, ಆ ಫ್ರಾಡ್ ರಿಪೋರ್ಟಿಂಗ್ ಎಲ್ಲ ನಮ್ಮಲ್ಲಿ ಅಳವಡಿಸ್ಕೊಂಡಿದೀವಾ? ಮತ್ತೆ AI ರೆಡಿನೆಸ್. ಈಗಿನ ಕಾಲದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಬೇಕೇ ಬೇಕಾಗತ್ತೆ.
AI ರೆಡಿನೆಸ್ ಬೇಕಾಗತ್ತೆ. ಅಂತಹ ಸಾಫ್ಟ್ವೇರ್ಗಳನ್ನು ಹೆಚ್ಚಿನ ಸಾಫ್ಟ್ವೇರ್ಗಳಲ್ಲಿ AI ರೆಡಿನೆಸ್ ಸಾಫ್ಟ್ವೇರ್ ಅಂತಾನೆ AI ರೆಡಿ ಅಂತಾನೆ ಕೊಡ್ತಾರೆ. ಅಂಥದ್ದೆಲ್ಲ ನಮ್ಮಲ್ಲಿ ಅಳವಡಿಸ್ಕೊಂಡಿದೀವ. ನಮ್ಮ ಕಂಪ್ಯೂಟರೈಸ್ ಸಾರಿ ನಮ್ಮ ಸಾಫ್ಟ್ವೇರ್ ನಲ್ಲಿ ಇದಿಷ್ಟು ಇದೆಯಾ, ಇದಿಷ್ಟಕ್ಕೂ ಎನೇಬಲಿಂಗ್ ಇದೆಯಾ, ಇದಿಷ್ಟು ನೋಡ್ಕೊಳ್ಳಿ. ಇದು ತಂತ್ರಾಂಶದ ಬಗ್ಗೆ ಆಯ್ತು. ಇನ್ನು ತಂತ್ರಾಂಶವನ್ನು ನಾವು ತಗೊಳ್ಳೋದಕ್ಕಿಂತ ಮೊದಲು ಅದರದ್ದು ಲೈಸೆನ್ಸ್ ಅಗ್ರಿಮೆಂಟ್ ಮಾಡ್ಕೊಳ್ಬೇಕು. ನಿಮ್ಮಲ್ಲಿ ಲೈಸೆನ್ಸ್ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಅಂದ್ರೆ ಡೋಂಟ್ ಗೋ ಫಾರ್ ಎನಿ ಸಾಫ್ಟ್ವೇರ್ ಪರ್ಚೇಸ್. ಸಾಫ್ಟ್ವೇರ್ಗಳಿಗೆ ಪ್ರತಿಯೊಂದಕ್ಕೂ ಲೈಸೆನ್ಸ್ ಅಗ್ರಿಮೆಂಟ್ ಇರಬೇಕು. ಸರ್ವಿಸ್ ಪ್ರೊವೈಡರ್ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಬೇಕು ನಮ್ಮ ಜೊತೆಗೆ, ಅವಾಗ ನಮಗೆ ಅದು ಅಗ್ರಿಮೆಂಟ್ ಇರ್ತದೆ. ಇಲ್ದೋದ್ರೆ ಅದರ್ವೈಸ್ ಏನೋ ಒಂದು ಲ್ಯಾಪ್ಸ್ ಆಗತ್ತೆ ಅಂತ ಹೇಳಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ಲಿಕ್ಕೆ ಬರೋದಿಲ್ಲ ನಮಗೆ. ಹಾಗಾಗಿ ನಮಗೆ ಲೈಸೆನ್ಸ್ ಅಗ್ರಿಮೆಂಟ್ ಬೇಕು. ಏನ್ ನೋಡ್ಬೇಕಂಗಾರೆ ಲೈಸೆನ್ಸ್ ಅಗ್ರಿಮೆಂಟ್ ಅಲ್ಲಿ ನಮ್ಮಲ್ಲಿ ಹೆಚ್ಚಿನ ಜನ ಲೈಸೆನ್ಸ್ ತಂತ್ರಾಂಶವನ್ನ ಸಾಫ್ಟ್ವೇರ್ ಲೈಸೆನ್ಸ್ ಅಗ್ರಿಮೆಂಟೇ ಮಾಡ್ಕೊಂಡಿರೋದಿಲ್ಲ. ಸರ್ ಅದು ಹಂಗೊಂದು ಇರ್ತದೆಯಾ ಸರ್, ಅದು ಯಾವ್ದು ತರ ಸರ್ ಅಂತ ಕೇಳ್ತಾರೆ. ಇಲ್ಲ ಲೈಸೆನ್ಸ್ ನೀವು ಯಾಕೆಂದ್ರೆ ಯು ಆರ್ ಪೇಯಿಂಗ್ ಹ್ಯೂಜ್ ಅಮೌಂಟ್, ಥೌಸಂಡ್ಸ್ ಅಲ್ಲ ಈಗ ಲ್ಯಾಕ್ಸ್ ಅಲ್ಲಿ ಕೊಡ್ತೀರಿ, ಲಕ್ಷಗಟ್ಲೆ ಕೊಟ್ಟಿರ್ತೀರಿ. ಇನ್ನು 10-15 ವರ್ಷ ಈ ಲೈಸೆನ್ಸ್ ಇದ್ರ ಸಾಫ್ಟ್ವೇರ್ ನಲ್ಲೇ ನಮ್ದು ಎಲ್ಲ ಟ್ರಾನ್ಸಾಕ್ಷನ್ ಆಗತ್ತೆ. ಹಾಗಿದ್ದಾಗ ಒಂದು ಅಗ್ರಿಮೆಂಟ್ ಇಲ್ಲ ಅಂತ ಹೇಳಿದ್ರೆ ನಾಳೆ ಎಲ್ಲಾದ್ರೂ ಒಂದ್ ಕಡೆ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಯಾರ ಮೇಲೆ ಕೇಸ್ ಹಾಕ್ಬೇಕು ಅಂದ್ರೆ ನಿಮ್ಗೆ ಅಗ್ರಿಮೆಂಟೇ ಇಲ್ದಿದ್ರೆ ಕೇಸ್ ಎತ್ತಾಕ್ತೀರಿ ನೀವು. ಹಾಗಾಗಿ ಆ ರೀತಿ ನಿಮ್ದು ಸಂತೆ ಮಾರ್ಕೆಟ್ ನಲ್ಲಿ ಪರ್ಚೇಸ್ ಮಾಡ್ದಂಗ್ ಮಾಡಬೇಡಿ. ಕಡೆಗೆ ಅವ್ನು ಯಾರು ವೆಂಡರ್ ಅಂತಾನೆ ನಿಮ್ಗೆ ಗೊತ್ತಾಗದೇ ಇರುವಂತ ಪರಿಸ್ಥಿತಿ ಹೋಗ್ಬಿಡತ್ತೆ. ಅದಕ್ಕೋಸ್ಕರ ಹಾಗಾದ್ರೆ ಲೈಸೆನ್ಸ್ ಅಗ್ರಿಮೆಂಟ್ ಅಲ್ಲಿ ಏನೇನ್ ನೋಡ್ಕೊಳ್ಬೇಕು ನಾವು? ಮೊದಲನೇದು ಎಂಟ್ರಿ ಅಂಡ್ ಎಕ್ಸಿಟ್ ಪಾಲಿಸಿ, ವೆರಿ ಇಂಪಾರ್ಟೆಂಟ್. ಏನಂದ್ರೆ ನಾವು ಹೇಗೆ ಎಂಟ್ರಿ ಆಗ್ತೀವೋ ಅಷ್ಟೇ ಎಕ್ಸಿಟ್ ಆಗ್ಲಿಕ್ಕೂ ಅವಕಾಶ ಇರಬೇಕು. ಒಂದ್ಸರಿ ಹೋಗಿ ಸಿಕ್ಕಾಕೊಂಡ್ರೆ ಯಾವತ್ತೂ ನಾವು ಇವನ್ ಬಿಟ್ಟೋಗಂಗಿಲ್ಲ ಅಂತ ಹೇಳಿ ಅವ್ರು ಬ್ಲಾಕ್ ಮೇಲ್ ಮಾಡೋ ರೀತಿಯಲ್ಲಿ ನಮ್ಮನ್ನ ಇಟ್ಕೊಳ್ತಾರೆ ಅಂದ್ರೆ ಇಟ್ ಈಸ್ ನಾಟ್ ಎ ಗುಡ್ ಪಾಲಿಸಿ, ಗುಡ್ ಸಾಫ್ಟ್ವೇರ್. ಯಾಕೆಂದ್ರೆ ಯಾವತ್ತೂ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಅವ್ರ ಸರ್ವಿಸ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಮಗೆ ಬೇರೆ ಕಡೆಗೆ ಶಿಫ್ಟ್ ಆಗ್ಲಿಕ್ಕೆ ಅನುಕೂಲ ಇರಬೇಕು. ಆವಾಗ ಇವರು ನಮಗೆ ಅದನ್ನ ಅನುಕೂಲ ಮಾಡ್ಕೊಡ್ಬೇಕು. ಇಲ್ಲ ನೀವು ಒಂದ್ಸರಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಿ ನಮ್ ಜೊತೆಗೆ ಸಾಯ್ಬೇಕು ನೀವು ಅನ್ನೋ ತರದಲ್ಲಿ ಇರಬಾರ್ದು. ಹಾಗಾಗಿ ಎಂಟ್ರಿ ಹೇಗೆ, ಎಕ್ಸಿಟ್ ಹೇಗೆ, ಎಂಟ್ರಿ ಅಂಡ್ ಎಕ್ಸಿಟ್ ಪಾಲಿಸಿ ಇಟ್ ಇಸ್ ಮೈ ಮಸ್ಟ್. ಹಾಗೆ ಪ್ರೈಸಿಂಗ್ ಪಾಲಿಸಿ, ಎಷ್ಟೋ ಕೊಡ್ತೀವಿ ಸರ್, ಎಷ್ಟಾರು ಕೊಟ್ಟಿ ಸರ್, ಎಷ್ಟಾರು ಕೊಡಿ, ಪ್ರೈಸಿಂಗ್ ಗೆ ಒಂದು ಪಾಲಿಸಿ ಇರಬೇಕು. ನಮಗೆ ಮೇನ್ ಕಂಪೋನೆಂಟ್ ಗೆ ಎಷ್ಟು, ಇಂತಿಂತ ಮಾಡ್ಯೂಲ್ಗಳನ್ನು ತಗೊಂಡ್ರೆ ಎಷ್ಟು, ಒಂದು ಎಡಿಷನಲ್ ಹಾಕಿದ್ರೆ ಎಷ್ಟು, ಒಂದು ಬ್ರಾಂಚಿಗಾದ್ರೆ ಎಷ್ಟು, ಏನೇನು ಆಡ್ ಆನ್ ಮಾಡಿದ್ರೆ ಏನೇನಾಗತ್ತೆ, ಆ ರೀತಿದೆಲ್ಲ ನಮಗೆ ಆ ಪ್ರೈಸಿಂಗ್ ಪಾಲಿಸಿ ಬಗ್ಗೆ ತಗೊಳ್ಬೇಕು. ಅವ್ರ ಹತ್ರ ಎಲ್ಲಾ ಸಾಫ್ಟ್ವೇರ್ನವ್ರ ಹತ್ರ ಇರ್ತದೆ, ನೀವು ಕೇಳಿದ್ರೆ ಮಾತ್ರ ಕೊಡ್ತಾರೆ, ಇಲ್ದ ಕೊಡದೆ. ಅಕಸ್ಮಾತ್ ಯಾವುದೋ ಒಂದು ಇದರಲ್ಲಿ ಎಂಟ್ರಿ ಅಂಡ್ ಎಕ್ಸಿಟ್ ಪಾಲಿಸಿ ಇಲ್ಲ ಅಂದ್ರೆ ಇಟ್ ಇಸ್ ನಾಟ್ ಎ ಗುಡ್ ಸಾಫ್ಟ್ವೇರ್. ಪ್ರೈಸಿಂಗ್ ಪಾಲಿಸಿ ಇಲ್ಲ ಅಂದ್ರೆ ಅವನ್ ಸಾಫ್ಟ್ವೇರ್ ಸರಿ ಇಲ್ಲ. ಪ್ರೈಸಿಂಗ್ ಪಾಲಿಸಿ ಜೊತೆಗೆ AMC ಚಾರ್ಜಸ್, ಆನ್ಯುಯಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ನಾವು ಮಾಡ್ಕೊಳ್ತೀವಿ. ಅಂದ್ರೆ ಈ ವರ್ಷ ತಗೊಂಡಿದ್ದಕ್ಕೆ ಪ್ರತಿ ವರ್ಷ ಅವರು ಈ ಮೇಂಟೆನೆನ್ಸ್ ಅಂದ್ರೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಆ ಸಾಫ್ಟ್ವೇರ್ ರನ್ ಆಗೋಂಗೆ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಬಂತು, ಎಲ್ಲೋ ಒಂದ್ ಕಡೆ ಬಗ್ ಬಂತು, ಅಥವಾ ಏನೋ ಒಂದ್ ಕಡೆ ತಪ್ಪಾಯ್ತು, ಅಥವಾ ಇನ್ನೊಂದ್ ಕಡೆ ರೀಸ್ಟಾರ್ಟ್ ಮಾಡ್ಬೇಕು, ಈ ತರದೆಲ್ಲ ಸರ್ವಿಸ್ ಬೇಕಾಗತ್ತೆ. ಆ ರೀತಿ ಬಂದಾಗ ಪ್ರತಿ ವರ್ಷ ವಾರ್ಷಿಕ ಮೇಂಟೆನೆನ್ಸ್ ನಮಗೆ ನಿರ್ವಹಣಾ ವೆಚ್ಚ ಅಂತ ಬರ್ತದೆ, ಅದನ್ನ ನಾವು ಮಾಡ್ಕೊಳ್ಬೇಕು. ಅದು ಚಾರ್ಜಸ್ ಏನು ಅನ್ನೋದು ಕ್ಲಾರಿಟಿ ಇರಬೇಕು. ಎಷ್ಟೋ ಕೋಟಿ ಸರ್ ತಗೊಳ್ತೀವಿ, ಲಂಸಮ್ ತಗೊಳ್ತೀವಿ ಅಲ್ಲ, ಆ ಲೈಸೆನ್ಸ್ ಇನ್ನ 0.1%, 1%, 2% ಎವ್ರಿ ಇಯರ್, ಈ ರೀತಿ ಏನೋ ಒಂದು ಇರ್ತದೆ. ಅದು ನಿಮ್ಗೆ ವರ್ಕೌಟ್ ಆಗತ್ತ ನೋಡ್ಕೊಳ್ಳಿ. ಅದು ನಮ್ಗೆ ಮತ್ತೆ ನೀವು ಇಷ್ಟು ಸಿಸ್ಟಮ್ ಹಾಕಿರಿ ಇಷ್ಟು ಅಂತಾನು ಇರ್ತವೆ. ಕೆಲವೊಬ್ರು ಏನು ಮೈನ್ ಸಿಸ್ಟಮ್ಗೆ ಎಷ್ಟು, ಆಡಾನ್ಗಳಿಗಾದ್ರೆ ಅದಷ್ಟಕ್ಕಷ್ಟಕ್ಕೂ ಈ ವರ್ಷಕ್ಕೆ ಇಷ್ಟು ಕೊಡ್ಬೇಕಾಗತ್ತೆ ಅಂತ ಇರ್ತದೆ. ಹಾಗಾಗಿ ಆ ರೀತಿದೆಲ್ಲ ತಿಳ್ಕೊಳ್ಳಿ. ನೀವು ಗ್ಯಾಡ್ಜೆಟ್ಸ್ ಗಳನ್ನ ಹಾಕೋದಿದ್ರೆ ಯಾವ್ಯಾವ ಗ್ಯಾಡ್ಜೆಟ್ಸ್ ಹಾಕೋದಿದ್ರೆ ಎಷ್ಟೆಷ್ಟು ಅಂತೇಳಿ. ಪಿಗ್ಮಿ ಮೆಷಿನ್ ಹಾಕ್ತಿವಿ, ಹಾಗಾದ್ರೆ ಅದಕ್ಕೆ 500 ರೂಪಾಯಿ ಜಾಸ್ತಿ ಕೊಡ್ಬೇಕು ಸರ್ ಒಂದೊಂದು ಪಿಗ್ಮಿ ಮೆಷಿನ್ಗೆ, ಏನೋ ಹೇಳ್ತಾರೆ ಅವರು. ನೀವು ಏನೇನು ತಮ್ಮ ಇಂಪ್ರೆಷನ್ ನಾವು ಒಂದು ಹಾಕ್ತಿವಿ, ಹಾಗಾದ್ರೆ ಅದಕ್ಕೆ ವರ್ಷಕ್ಕೆ 250 ರೂಪಾಯಿ ಜಾಸ್ತಿ ಆಗತ್ತೆ ಸರ್. ಆದ್ರೆ AMC ಚಾರ್ಜಸ್ ಅದು ಏನೇನು ಬರುತ್ತೆ ಅದನ್ನ ನಾವು ತಿಳ್ಕೊಳ್ಬೇಕು. ಮತ್ತೆ ಎಕ್ಸ್ಪಾನ್ಷನ್ ಸಪೋರ್ಟ್, ನಾವು ಹೀಗೆ ಇರ್ತೀವಿ ಅನ್ನೋದು ಖಂಡಿತ ಇಲ್ಲ. ಹೀಗೆ ಇರೋದಿದ್ರೆ ನೀವು ಕಂಪ್ಯೂಟರೈಸೇಷನ್ ಹೋಗೋದೇ ಬೇಡ. ನಿಮ್ಮಲ್ಲಿ ಯಾವತ್ತು ಎವಾಲ್ಯೂಯೇಷನ್ ಆಗ್ತಾ ಇರುತ್ತೆ, ನೀವು ಎವಾಲ್ವ್ ಆಗ್ತಾ ಇರ್ತೀರಿ, ನೀವು ಬೆಳಿತಾ ಇರ್ತೀರಿ. ಆವಾಗ ನಮ್ಗೆ ಎಕ್ಸ್ಪಾನ್ಷನ್ ಗೆ ಸಪೋರ್ಟ್. ಸಾರ್ ನಮ್ದು ಇಷ್ಟೇ ಸೈ, ನಮ್ದು 10 ಕಂಪ್ಯೂಟರ್ ಹಾಕೋರಿಗೆ ಮಾತ್ರ 11 ಹಾಕೋದಿದೆ, ನಮ್ದು ಸಾಫ್ಟ್ವೇರ್ ರನ್ ಆಗೋದಿಲ್ಲ, ಹಾಗಾದ್ರೆ ಉಪಯೋಗ ಇಲ್ಲ ನಮ್ದು. ನಾವು 100 ಹಾಕ್ಲಿ 500 ಹಾಕ್ಲಿ ಅವ್ರ ಸಪೋರ್ಟ್ ಎಕ್ಸ್ಪಾನ್ಷನ್ ಗೆ ಸಪೋರ್ಟ್ ಮಾಡೋಂತ ಇರಬೇಕು. ಅವ್ರದ್ದು ಎಕ್ಸ್ಪಾನ್ಷನ್ ಸಪೋರ್ಟ್ ಹೇಗಿದೆ, ಆ ತಂತ್ರಾಂಶದ ಲೈಸೆನ್ಸ್ ಅಲ್ಲಿ ಅಗ್ರಿಮೆಂಟ್ ನಲ್ಲಿ ಎಕ್ಸ್ಪಾನ್ಷನ್ ಗೆ ನಾವು ಯಾವ ತರ ಸಪೋರ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. ಆಮೇಲೆ ಎಡಿಷನಲ್ ಲೈಸೆನ್ಸ್ ಬೇಕು ನಮಗೆ, ಬ್ರಾಂಚಸ್ ಮಾಡ್ತಾ ಇದೀವಿ ಅದಕ್ಕೆ ಎಡಿಷನಲ್ ಲೈಸೆನ್ಸ್ ಬೇಕು. ಎಕ್ಸ್ಪಾನ್ಷನ್ ನಲ್ಲಿ ಬರೀ ವರ್ಟಿಕಲ್ ಹಾರಿಜಾಂಟಲ್ ಎಕ್ಸ್ಪೆನ್ಷನ್ ಅಲ್ಲ, ಈವನ್ ವರ್ಟಿಕಲ್ ಎಕ್ಸ್ಪೆನ್ಷನ್. ಕೆಲವು ಸರಿ ಏನಾಗುತ್ತೆ, ನಮ್ಗೆ ಎಕ್ಸ್ಪೆನ್ಷನ್ ಮಾಡ್ತಾ ಇದೀವಿ ಅಂದ್ರೆ ಕೆಲವೊಂದು ಆಕ್ಟಿವಿಟೀಸ್ ಸೇರಿಸ್ತೀವಿ ನಾವು.
ಈಗ ನಮ್ಮಲ್ಲಿ ಕೇವಲ ಕ್ರೆಡಿಟ್ ಬಿಸ್ನೆಸ್ ಮಾಡ್ತಾ ಇದೀವಿ, ನಾಳೆ ಈ ಸ್ಟ್ಯಾಂಪಿಂಗ್ ಮಾಡ್ತೀವಿ, ಅಥವಾ ನಾಳೆ ಒಂದು ಟ್ರೇಡಿಂಗ್ ತಗೊಳ್ತೀವಿ, ನಾಳೆ ಒಂದು ಯಾವ್ದೋ ಒಂದು ಬೇರೆ ಒಂದು ಇದನ್ನ ಬಿಸ್ನೆಸ್ ಶುರು ಮಾಡ್ತಾ ಇದೀವಿ, ಅದಕ್ಕೆ ನಮ್ಗೆ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದೀವಿ, ಅದಕ್ಕೆ ನಮ್ಮ ಸಾಫ್ಟ್ವೇರ್ ಅಗ್ರಿಮೆಂಟ್ ಇದು ಮಾಡ್ಕೊಡತ್ತಾ ಅಂತ. ಎಡಿಷನಲ್ ಲೈಸೆನ್ಸಸ್, ನಾವು ಬ್ರಾಂಚ್ ಮಾಡ್ತೀವಿ, ಬೇರೆ ಕಡೆ ಒಂದು ಬ್ರಾಂಚ್ ಮಾಡ್ತೀವಿ, ಮತ್ತೊಂದು ಇದು ಮಾಡ್ತೀವಿ, ಅವಾಗ ಎಡಿಷನಲ್ ಲೈಸೆನ್ಸ್ ಬೇಕಾಗತ್ತೆ. ಹಾಗಾದ್ರೆ ಅದಕ್ಕೆ ನಮಗೆ ಅಗ್ರಿಮೆಂಟ್ ನಲ್ಲಿ ಏನಿದೆ? ಆಮೇಲೆ ನಮಗೆ ಲಾ ಚೇಂಜ್ ಆಗತ್ತೆ, ನಮಗೆ ಆಕ್ಟ್ ಚೇಂಜ್ ಆಗತ್ತೆ, ಅಕೌಂಟಿಂಗ್ ಸಿಸ್ಟಮ್ ಚೇಂಜ್ ಆಗತ್ತೆ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಚೇಂಜ್ ಆಗತ್ತೆ, GST ಚೇಂಜ್ ಆಗತ್ತೆ. ಆವಾಗ ನಮ್ಮಲ್ಲಿ ಕೆಲವೊಂದು ಮಾಡಿಫಿಕೇಶನ್ ಬೇಕಾಗತ್ತೆ. ಆ ಮಾಡಿಫಿಕೇಶನ್ ಮಾಡ್ಕೊಳ್ಳಿಕ್ಕೆ ಅಥವಾ ನಾವೇ ಎಕ್ಸ್ಪೆನ್ಷನ್ ಮಾಡಿದ ತಕ್ಷಣ ನಮ್ಗೆ ಹಿಂದೆ ಇರುವಂತಹ ಸಾಫ್ಟ್ವೇರ್ ಸಾಕಾಗೋದಿಲ್ಲ, ಅದಕ್ಕೊಂದು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಬೇಕಾಗತ್ತೆ, ಅದಕ್ಕೊಂದು ಸ್ವಲ್ಪ ಮಾಡಿಫಿಕೇಶನ್ ಬೇಕಾಗತ್ತೆ. ಆ ರೀತಿ ಮಾಡೋದಿದ್ರೆ ನಮ್ಗೆ ಏನ್ ಚಾರ್ಜಸ್, ಅದಕ್ಕೆ ಮತ್ತೆ ಹೊಸದಾಗಿ ಲೈಸೆನ್ಸ್ ತಗೊಳ್ಬೇಕು ಅನ್ನೋ ತರದಲ್ಲಿ ಇರಬಾರ್ದು, ಅದು ಲೈಸೆನ್ಸ್ ಅಗ್ರಿಮೆಂಟ್ ಅಲ್ಲಿ ಇರಬೇಕು. ಮತ್ತೆ ವೆರಿ ಇಂಪಾರ್ಟೆಂಟ್, ಸೋರ್ಸ್ ಕೋಡ್. ಸೋರ್ಸ್ ಕೋಡಿನ ಓನರ್ಶಿಪ್ ಯಾರ ಹತ್ರ ಇರುತ್ತೆ? ಅದನ್ನ ಯೂಶುವಲಿ ಯಾರು ಸೋರ್ಸ್ ಕೋಡ್ ಅನ್ನು ನಿಮ್ಗೆ ಕೊಡೋದಿಲ್ಲ, ಅದು ನನಗೂ ಗೊತ್ತಿದೆ. ದಟ್ಸ್ ಇಟ್. ಬಟ್ ಸೋರ್ಸ್ ಕೋಡ್ ಈಸ್ ವಿತ್ ಅಸ್ ಅಂತೇಳಿ ಲೈಸೆನ್ಸ್ ಅಗ್ರಿಮೆಂಟ್ ಅಲ್ಲಿ ಬರ್ಕೊಡ್ಬೇಕು. ಯಾಕೆ ಅಂದ್ರೆ ಅವ್ರು ಸೋರ್ಸ್ ಕೋಡೇ ಇರೋದಿಲ್ಲ ಅವ್ರ ಹತ್ರ ಚೇಂಜ್ ಮಾಡ್ಲಿಕ್ಕೆ ಅವ್ರ ಹತ್ರ ಏನು ಇರೋದಿಲ್ಲ. ಅವ್ರು ಬೇರೆ ಯಾರೋ ಹೈದರಾಬಾದ್ ಚೆನ್ನೈನಿಂದ ತಗೊಂಡ್ ಬಂದು ಆ ಸೋರ್ಸ್ ಕೋಡ್ ನಲ್ಲಿ ಅವ್ರಿಗೂ ಒಪ್ಪಿಗೆ ಇರೋದಿಲ್ಲ. ಸೋರ್ಸ್ ಕೋಡ್ ಬಗ್ಗೆ ನಿಮಗೆ ಯಾರು ಲೈಸೆನ್ಸ್ ಅಗ್ರಿಮೆಂಟ್ ಮಾಡ್ತಾರೋ, ಡೂ ದೇ ಹ್ಯಾವ್ ಕಮಾಂಡ್ ಆರ್ ಓನರ್ಶಿಪ್ ಓವರ್ ಸೋರ್ಸ್ ಕೋಡ್ ಅನ್ನೋದನ್ನ ಬೇಕು. ಎಷ್ಟೋ ಸಾರಿ ಸೋರ್ಸ್ ಕೋಡ್ ಅವ್ರದ್ದು ಅಲ್ವೇ ಅಲ್ಲ, ಅಂತದನ್ನ ಮಾಡ್ಬಿಡ್ತಾರೆ, ಅದನ್ನ ತಪ್ಪಾಗತ್ತೆ ಅದು. ಮತ್ತೆ ಚೇಂಜ್ ಆಫ್ ಓನರ್ಶಿಪ್. ಸಪೋಸ್ ನಾನು ಈಗ ರವೀಂದ್ರನಾಥ್ ನಿಮಗೆ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದೀನಿ, ರವೀಂದ್ರನಾಥ್ ಒಂದು ಕನ್ವರ್ಟ್ ಮಾಡಿ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಂಡ, ಅಥವಾ ಒಂದು ಕಂಪನಿ ಮಾಡ್ದ, ಅಥವಾ ನನ್ನ ಕಂಪನಿಯನ್ನ ಬೇರೆಯವ್ರಿಗೆ ಸೇಲ್ ಮಾಡಿದೆ, ನಾನು ಬೇರೆ ಒಂದು ದೊಡ್ಡ ಕಂಪನಿಗೆ ನಾನು ಅದನ್ನ ವಹಿಸ್ಕೊಟ್ಟೆ. ಆ ರೀತಿ ಆದಾಗ ಓನರ್ಶಿಪ್ ಚೇಂಜ್ ಆದಾಗ ನಾವು ಮತ್ತೆ ಅವ್ರ ಹತ್ರ ಹೊಸದಾಗಿ ತಗೊಳ್ಬೇಕಾ, ಅಥವಾ ನಮ್ಮ ಲೈಸೆನ್ಸ್ ಅಗ್ರಿಮೆಂಟ್ ಎಷ್ಟುವರೆಗೆ ಇರ್ತದೆ ಅಷ್ಟುವರೆಗೂ ಆಚೆ ಇದಿರ್ತದೆಯಾ, ಅದನ್ನೆಲ್ಲ ಲೈಸೆನ್ಸ್ ಅಗ್ರಿಮೆಂಟ್ ಅಲ್ಲಿ ನಾವು ನೋಡ್ಕೊಳ್ಳೇಬೇಕು. ಸೊ ಫಸ್ಟ್ ಆಫ್ ಆಲ್ ಲೈಸೆನ್ಸ್ ಅಗ್ರಿಮೆಂಟ್ ಇದೆಯಾ ಅಂತ ನೋಡ್ಕೊಳ್ಳಿ. ನಿಮ್ಮಲ್ಲಿ ಲೈಸೆನ್ಸ್ ಅಗ್ರಿಮೆಂಟ್ ಇದೆ ಅಂತ ಹೇಳಿದ್ರೆ ಇಷ್ಟು ಕ್ಲಾಸಸ್ ಇದೆಯಾ, ವಿತ್ ಇದ್ರ ಜೊತೆಗೆ ಬೇರೆ ಜನರಲ್ ಕ್ಲಾಸಸ್ ಒಂದಿಷ್ಟು ಇರ್ತದೆ, ಅದಷ್ಟು ಇರ್ಲೇಬೇಕು. ಯಾರು ತಗೊಳ್ಳೋದು, ಯಾರು ಕೊಡೋದು, ಇದೆಲ್ಲ ಒಂದಿಷ್ಟೆಲ್ಲ ಡೇಟು, ಅದು ಇದು ಏನೇನು ಅಗ್ರಿಮೆಂಟಿನ ಫಾರ್ಮ್ಯಾಟ್ ಇದೆ, ಅದು ಜೊತೆಗೆ ಸ್ಪೆಸಿಫಿಕ್ ಆಗಿ ಇದಿಷ್ಟು ಇದೆಯಾ ಅಂತ ನೋಡ್ಕೊಳ್ಬೇಕು ನೀವು. ಇಷ್ಟೇನಾ? ಇಲ್ಲ, ಜೊತೆಗೆ ನಮ್ಮ ವ್ಯವಹಾರಕ್ಕೆ ಅನುಗುಣವಾಗಿದೆಯಾ, ನಾವು ಏನ್ ವ್ಯವಹಾರ ಮಾಡ್ತಾ ಇದೀವಿ ಅದಕ್ಕೆ ಅನುಗುಣವಾಗಿದೆಯಾ. ನಮಗೆ ಕನ್ನಡದಲ್ಲಿ ವರದಿ ಬರಬೇಕು. ಸರ್ ಅವ್ರದ್ದು ಇಂಗ್ಲಿಷಲ್ಲಿ ಬರುತ್ತೆ ಸರ್, ಬರೋದಿಲ್ಲ. ಹಾಗಾದ್ರೆ ಅವ್ರು ನಮ್ಗೆ ಬೇಡ. ನಾವು ಬೇಕಾದಂಗೆ ವರದಿ ಕೊಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಆ ಸಾಫ್ಟ್ವೇರ್ ಬೇಡ ನಮಗೆ. ಹೆಚ್ಚಿನದಲ್ಲಿ ನಾನು ನೋಡ್ತಾ ಇದ್ದೀನಿಲ್ಲ ಸರ್, ಬ್ಯಾಂಕಿಂಗ್ ಸಾಫ್ಟ್ವೇರ್ ನಿಮ್ ಪತ್ತಿನ ಸಹಕಾರಿಗಳಿಗೆ ಬ್ಯಾಂಕಿಂಗ್ ಸಾಫ್ಟ್ವೇರ್ ಬೇಡ. RBI ರಿಪೋರ್ಟ್ ಜನರೇಟ್ ಆಗುತ್ತೆ. ಯಾವ ಕಾರಣಕ್ಕೋಸ್ಕರ ನಿಮ್ಗೆ RBI ರಿಪೋರ್ಟ್ ಬೇಕು? RBI ಬೇಡ ನಮ್ಗೆ. ಬ್ಯಾಂಕಿಂಗ್ ಸಾಫ್ಟ್ವೇರ್ ಬೇರೆ, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಸಾಫ್ಟ್ವೇರ್ ಬೇರೆ. ವಿ ಡೋಂಟ್ ನೀಡ್ ಬ್ಯಾಂಕಿಂಗ್ ಸಾಫ್ಟ್ವೇರ್. ಕನ್ನಡದಲ್ಲಿ ವರದಿ ಬೇಕು ನಮಗೆ. ತಕ್ತೆಗಳು ಅಕೌಂಟ್ ಎಲ್ಲ ನಮ್ ಕನ್ನಡದಲ್ಲಿ ಬರ್ಲಿಕ್ಕೆ ಅವಕಾಶ ಇದೆಯಾ? ಇಲ್ಲದೆ ಹೋದ್ರೆ ಅದು ನಮ್ಗೆ ಉಪಯೋಗ ಆಗೋದಿಲ್ಲ. ಮತ್ತೆ ನಾವು ಅದಷ್ಟನ್ನು ಕನ್ನಡದಲ್ಲಿ ಮಾಡ್ಬೇಕಾಗತ್ತೆ. ಇಟ್ ಟೇಕ್ಸ್ ಯುವರ್ ಟೈಮ್. ಅರ್ಹ ಮತದಾರ ಪಟ್ಟಿ ಪ್ರಕಟಣೆ ಆಗತ್ತಾ? ನಿಮ್ಮಲ್ಲಿ ಯಾರ್ಯಾರು ಕಂಪ್ಯೂಟರೈಸ್ ಮಾಡಿದಿರಿ ಅವರಿಗೆ ಲಿಟ್ಮಸ್ ಟೆಸ್ಟ್ ಅಂತೀವಿ, ಅದು ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಇದು ಒಂದು. ಅರ್ಹ ಮತದಾರ ಪಟ್ಟಿ ಬರತ್ತಾ? ಇಲ್ಲ ಸರ್, ಅರ್ಹ ಮತದಾರ ಪಟ್ಟಿ ಬರೋದಿಲ್ಲ ಸರ್, ನಾವೇ ಮತ್ತೆ ಪಟ್ಟಿ ಇಟ್ಕೊಂಡು ಅವರೆಲ್ಲ ಮಾಡ್ಬೇಕು. ಹಾಗಾದ್ರೆ ನಿಮ್ಮ ಸಾಫ್ಟ್ವೇರ್ ಫುಲ್ಲಿ ಕಂಪ್ಯೂಟರೈಸ್ಡ್ ಸಾಫ್ಟ್ವೇರ್ ಅಲ್ಲ, ಅಥವಾ ಫುಲ್ಲಿ ಕಂಪ್ಯೂಟರೈಸೇಷನ್ಗೆ ಅನುಕೂಲವಾಗಿಲ್ಲ, ಫುಲ್ ಫ್ಲೆಡ್ಜ್ಡ್ ಸಾಫ್ಟ್ವೇರ್ ಅಲ್ಲ. ಯಾರ್ಯಾರು ಸಹಕಾರ ಸಂಸ್ಥೆಗಳಿಗೆ ಅರ್ಹ ಮತದಾರ ಪಟ್ಟಿ ಪ್ರಕಟಣೆ ಮಾಡ್ಲಿಕ್ಕೆ ಒಂದು ಕ್ಲಿಕ್, ಆಸ್ ಆನ್ ಟುಡೇ ಅರ್ಹ ಮತದಾರ ಎಲಿಜಿಬಲ್ ವೋಟರ್ಸ್ ಲಿಸ್ಟ್ ಬೇಕು ಅಂತ ಹೇಳಿದ್ರೆ, ಯಾಕೆಂದ್ರೆ ಅರ್ಹ ಮತದಾರ ಪಟ್ಟಿ ಹ್ಯಾಂಗ್ ಮಾಡ್ತೀರಿ ನೀವು? ನೀವೇನ್ ಸುಮ್ನೆ ಅವನ್ ಮುಖ ನೋಡಿ ಬರೀತೀರಾ ಇವನು ಅರ್ಹ ಅನರ್ಹ? ಇಲ್ಲ, ದೇರ್ ಈಸ್ ಅ ಬೇಸ್. ಅವನು ವ್ಯವಹಾರ, ಕನಿಷ್ಠ ವ್ಯವಹಾರ ಮಾಡಿದಾನ, ಅವನು ಸಾಲ ಸುಸ್ತಿಯಾಗಿದೆಯಾ, ಜಾಮೀನು ಸುಸ್ತಿಯಾಗಿದೆಯಾ, ಅವನು ಇದಕ್ಕೆ ಜನರಲ್ ಬಾಡಿ ಬಂದಿದ್ದಾನ, ಎಲ್ಲ ಡಾಕ್ಯುಮೆಂಟರಿ ಎವಿಡೆನ್ಸ್ ಇರ್ತದೆ, ಅದ್ರ ಬೇಸಿಸ್ ಮೇಲೆ ಕೊಡುವಂತದ್ದು. ಅದನ್ನ ಕೊಡ್ಲಿಕ್ಕೆ ಕಂಪ್ಯೂಟರ್ಗೆ ಆಗೋದಿಲ್ಲ ಅಂತ ಹೇಳಿದ್ರೆ ದಟ್ಸ್ ನಾಟ್ ಎ ಗುಡ್ ಸಾಫ್ಟ್ವೇರ್. ಮತ್ತೆ ಸಾಮಾನ್ಯ ಸದಸ್ಯರು, ಸಹ ಸದಸ್ಯರು, ನಾಮಮಾತ್ರ ಸದಸ್ಯರಿಗೆ ಬೈಫರ್ಕೇಶನ್, ಎಲ್ಲರನ್ನು ಒಂದೇ ಸದಸ್ಯರ ಪಟ್ಟಿಯಲ್ಲಿ ಕೊಡುತ್ತಾ, ಅಥವಾ ಇವಿಷ್ಟು ಜನ ರೆಗ್ಯುಲರ್ ಮೆಂಬರ್ಸ್, ಇವರಿಷ್ಟು ಜನ
ಸಹ ಸದಸ್ಯರು ಇವ್ರಿಷ್ಟನ್ನ ಇದು ಯಾತಕ್ ಬೇಕಾಗತ್ತೆ ಅಂದ್ರೆ ಸಾಹೇಬ್ರೆ, ಸ್ನೇಹಿತರೆ ನೀವು ಅರ್ಥ ಮಾಡ್ಕೊಳ್ಳಿ, ನಮಗೆ ನಮ್ಮ ಬೈಲಾ ಪ್ರಕಾರ ಅದನ್ನ ಅಳವಡಿಸ್ಕೊಳ್ಬೇಕಿದ್ರೆ ಅದು ನಮಗೆ ಅನೇಕ ಅನುಕೂಲಗಳು ಮಾಡ್ಕೊಡುತ್ತೆ. ಆ ತರ ಇದೆಯಾ? ಸಾಮಾನ್ಯ ಸದಸ್ಯರು ಯಾರ್ಯಾರು ಅನ್ನೋದು ಇದೆಯಾ? ಸಹ ಸದಸ್ಯರು ಯಾರ್ಯಾರು ಅನ್ನೋದು ಇದೆಯಾ? ನಾಮಮಾತ್ರ ಸದಸ್ಯರು ಯಾರ್ಯಾರು ಅನ್ನೋದು ಇದೆಯಾ? ಅದಕ್ಕೆಲ್ಲ ಅನುವು ಮಾಡ್ಕೊಟ್ಟಿದಾರ. ನಮ್ಮ ಬೈಲಾ ಪ್ರಕಾರ ಯಾರ್ಯಾರಿಗೆ ನಾವು ಮಾತ್ರ ಸದಸ್ಯರು ಮಾಡ್ಬೋದು, ಅದಕ್ಕೆ ಡೂಸ್ ಅಂಡ್ ಡೋಂಟ್ಸ್ ಅಥವಾ ರೆಸ್ಟ್ರಿಕ್ಷನ್ಸ್ ಏನಿದೆ ಅದನ್ನ ನಾವು ಇದು ಅಳವಡಿಸ್ಕೊಂಡಿದೀವ. ಹಾಗೆ ಮಾಸಿಕ ವಾರ್ಷಿಕ ಜಮಾ ಖರ್ಚು ತಕ್ಕದೆ ಸಿಗತ್ತಾ? ಟ್ರಯಲ್ ಬ್ಯಾಲೆನ್ಸ್ ಅಲ್ಲ, ಟ್ರಯಲ್ ಬ್ಯಾಲೆನ್ಸ್ ಇಸ್ ನಾಟ್ ನೆಸರಿ. ಸಹಕಾರ ಸಂಸ್ಥೆಗಳಿಗೆ ಜಮಾ ಖರ್ಚು ತಕ್ಕದೆ ಬೇಕು. ಅವ್ರು ಟ್ರಯಲ್ ಬ್ಯಾಲೆನ್ಸ್ ಬರುತ್ತೆ ಅಂತಾರೆ. ಟ್ರಯಲ್ ಬ್ಯಾಲೆನ್ಸ್ಗೂ ಜಮಾ ಖರ್ಚು ತಕ್ತಿಗೂ ಏನ್ ವ್ಯತ್ಯಾಸ ಅನ್ನೋದು ನಾನು ಅಕೌಂಟಿಂಗ್ ಸಿಸ್ಟಮ್ ಬಗ್ಗೆ ಹೇಳುವಾಗ ನಾನು ಹೇಳಿದ್ದೀನಿ. ಜಮಾ ಖರ್ಚು ತಕ್ತೇನೆ ಬೇರೆ, ಟ್ರಯಲ್ ಬ್ಯಾಲೆನ್ಸೇ ಬೇರೆ. ಟ್ರಯಲ್ ಬ್ಯಾಲೆನ್ಸ್ ತಾಳೆಪಟ್ಟಿ ನಮ್ದು ಸಹಕಾರ ಸಂಸ್ಥೆಗಳಿಗೆ ತಾಳೆಪಟ್ಟಿ ಬೇಡ. ನಿಮ್ಮಲ್ಲಿ ಅನೇಕರಿಗೆ ಈಗಲೂ ಕೂಡ ಜನರಲ್ ಬಾಡಿ ಇದು ಮಾಸಿಕ ಸಭೆಗಳಿಗೆ ಸರ್ ಜಮಾ ಖರ್ಚು ತಗ್ತಿದ್ರೆ ಟ್ರಯಲ್ ಬ್ಯಾಲೆನ್ಸ್ ಇಟ್ಟಿದೀವಿ ಸರ್. ಟ್ರಯಲ್ ಬ್ಯಾಲೆನ್ಸ್ ಅಲ್ಲ ನಾವು ಬೇಕಾಗಿರೋದು, ಜಮಾ ಖರ್ಚು ತಗ್ತೆ ಬೇರೆ, ಟ್ರಯಲ್ ಬ್ಯಾಲೆನ್ಸ್ ಬೇರೆ. ಸೊ ವಾರ್ಷಿಕವಾಗಿ ಅಥವಾ ಮಾಸಿಕವಾಗಿ ತ್ರೈಮಾಸಿಕವಾಗಿ ಜಮಾ ಖರ್ಚು ತಕ್ಕತೆಯನ್ನು ಕೊಡ್ಲಿಕ್ಕೆ ನಮ್ಗೆ ಅವಕಾಶ ಇದೆಯಾ? ಮತ್ತೆ ಲಾಭಾಂಶ ವಿಂಗಡಣೆಗೆ, ಲಾಭ ಹಂಚಿಕೆಗೆ ಅವಕಾಶ ಇದೆಯಾ? ಪ್ರಾಫಿಟ್ ಬಂದಿದೆ, ಪ್ರಾಫಿಟ್ ಅನ್ನ ನಮ್ಮಲ್ಲಿ 25% ಅದೇ ಕ್ಯಾಲ್ಕುಲೇಟ್ ಮಾಡುತ್ತಾ ಅಥವಾ ನಾವು ಮ್ಯಾನ್ಯುಯಲ್ ಕ್ಯಾಲ್ಕುಲೇಟ್ ಮಾಡಿ ಫೀಡ್ ಮಾಡ್ಬೇಕಾ? ಒನ್ಸ್ ಯು ಗಿವ್ ದಿ ಪ್ರಾಫಿಟ್, ನಮ್ಗೆ ಈ ವರ್ಷ 1,17,500,000 ರೂಪಾಯಿ ಪ್ರಾಫಿಟ್ ಬಂದಿದೆ, ಅದು ನಮ್ಮ ಬೈಲಾ ಪ್ರಕಾರ ಅದು ಡಿವೈಡ್ ಮಾಡ್ಕೊಡ್ಬೇಕು. 2 ಅಂಶಗಳು ಮಾತ್ರ ನಾವು ಕೇಳಬೇಕು. ಒಂದು, ಬೋನಸ್ ಎಷ್ಟು ಕೊಡ್ತೀರಿ, 1 ತಿಂಗಳ, 1.5 ತಿಂಗಳ, 2 ತಿಂಗಳ. ಡಿವಿಡೆಂಡ್ ಎಷ್ಟು ಡಿಕ್ಲೇರ್ ಮಾಡ್ತೀರಿ, 1%, 5%, 25%. ಪರ್ಸೆಂಟೇಜ್ ಮಾತ್ರ ಕೇಳಬೇಕು. ಮತ್ತು ಡಿವಿಡೆಂಡ್ ಎಷ್ಟು ತಿಂಗಳು ಕೊಡ್ತೀವಿ ಅಂತ ಅಷ್ಟು ಮಾಡಿದ್ರೆ ಅದು ಕಂಪ್ಯೂಟರ್ ಗೊತ್ತಿರ್ಬೇಕು. ಕಾಯಂ ಸಿಬ್ಬಂದಿಗಳಿಗೆ ಯಾರು ಅವರಿಗೆ ಸಂಬಳ ಎಷ್ಟು ಕೊಡ್ತಾ ಇದೀವಿ, ಅದ್ರ ಪ್ರಕಾರ ಸಿಬ್ಬಂದಿಗಳಿಗೆ ಬೋನಸ್ ಎಷ್ಟು ಕೊಡ್ಬೇಕಾಗತ್ತೆ, ಶೇರ್ ಹೋಲ್ಡರ್ಸ್ ಅಲ್ಲಿ ಎಲಿಜಿಬಿಲಿಟಿ ಎಷ್ಟಿದೆ, ಅವ್ರಿಗೆ ಎಷ್ಟು ಡಿವಿಡೆಂಡ್ ಕೊಡಬೇಕು. 8% ಅಂದ್ರೆ 8% ಅಂತ ಕ್ಯಾಲ್ಕುಲೇಟ್ ಮಾಡಿ ನಾವು ಕೊಡ್ಬೇಕು. ಬೇರೆ ಬೇರೆ ಸವಕಳಿ ಇದು ಏನು ಶಿಕ್ಷಣ ನಿಧಿಗೆ ಎಷ್ಟು ಕೊಡ್ಬೇಕು, ನಾವು ಮ್ಯಾನ್ಯುಯಲ್ ಫೀಡ್ ಮಾಡ್ತೀವಿ ಅಂದ್ರೆ ಇಟ್ ಇಸ್ ನಾಟ್ ಎ ಗುಡ್ ಸಾಫ್ಟ್ವೇರ್. ಒಂದು ಸಾರಿ ನಾನು ಈಗಾಗಲೇ ಹೇಳಿದಂಗೆ ನಮಗೆ ಈ ವರ್ಷದ ಪ್ರಾಫಿಟ್ ಅನ್ನು ನಮ್ಗೆ ಗೊತ್ತಾಗತ್ತೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ ಪ್ರಾಫಿಟ್ ಗೊತ್ತಾಗತ್ತೆ. ಅದರಿಂದ ಅಪ್ರಾಪ್ರಿಯೇಷನ್ ಮಾಡು ಅಂತ ಹೇಳಿದ್ರೆ ಅದನ್ನ ತಗೊಂಡು 1,17,83,600 ರೂಪಾಯಿ ಬಂದಿದೆ, ಎಷ್ಟೋ ಅದನ್ನ ಬೈಫರ್ಕೇಟ್ ಮಾಡಿ ಇಷ್ಟು ಉಳಿಯತ್ತೆ ಅಂತ ನಿಮ್ಗೆ ಹೇಳ್ಬೇಕು. ಅಲ್ಲಿ ಲಾಸ್ಟ್ಗೆ ಉಳಿಯುವ ಲಾಭವನ್ನ ಲಾಭ ಇದಕ್ಕೆ ಹಂಚ್ಬೇಕು. ಅದನ್ನ ನಾವು ಡಿಸೈಡ್ ಮಾಡ್ತೀವಿ. ಆ ಲಾಭಾಂಶ ವಿಂಗಡಣೆಗೆ, ಹಂಚಿಕೆಗೆ, ನಾಳೆ ಡಿವಿಡೆಂಡ್ ಪೋಸ್ಟ್ ಮಾಡ್ಬೇಕು ಅಂದ್ರೆ ಮತ್ತೆ ನೀವು ಎಲ್ಲರನ್ನು ಇದ್ ಮಾಡ್ಬೇಕಾ? ಒಂದು ಸಾರಿ ಡಿವಿಡೆಂಡ್ 8% ಅಂತ ಡಿಕ್ಲೇರ್ ಮಾಡಿ ಕ್ಲಿಕ್ ಮಾಡಿದ್ರೆ 8% ಅಂತ ಎಲ್ಲರಿಗೂ ಕ್ಯಾಲ್ಕುಲೇಟ್ ಆಗಿ ಅವರವರ ಸೇವಿಂಗ್ಸ್ ಅಕೌಂಟಿಗೆ ಆಟೋ ಕ್ರೆಡಿಟ್ ಆಗುವ ಸೌಲಭ್ಯ ಇದೆಯಾ? ಹೆಚ್ಚಿನ ಜನರಿಗೆ ಈಗಲೇ ಸುಸ್ತಾಗಿರುತ್ತೆ. ನಮ್ದೆಲ್ಲ ಹಿಂಗೆಲ್ಲ ಇದೆಯಾ ಸರ್, ನಮ್ಗೆ ಹಿಂಗಿದೆಯಾ? ಇಷ್ಟೇ ಅಲ್ಲ, ಸಹಕಾರಿಯ ಇದು ಕೊಡಬೇಕಾದ ಮತ್ತು ಬರಬೇಕಾದ ಬಡ್ಡಿ ಲೆಕ್ಕಾಚಾರ ಇಯರ್ ಎಂಡ್ ಅಲ್ಲಿ ಅದು ಕೊಡತ್ತಾ? ಎಷ್ಟು ಕೊಡಬೇಕಾಗಿದೆ, ಯಾವ್ಯಾವ ನಮ್ಮಲ್ಲಿ ಇದಿದೆ, RD ಇದೆ, ಟರ್ಮ್ ಡೆಪಾಸಿಟ್ಸ್ ಇದೆ, ಟೈಮ್ ಡೆಪಾಸಿಟ್ಸ್ ಇದೆ, ವಿಶೇಷ ನಿಧಿಗಳಿದಾವೆ. ಅವುಗಳಿಗೆಲ್ಲ ನಾವು ಬಡ್ಡಿ ಅನುವು ಮಾಡ್ಕೊಡ್ಬೇಕು. ಒಂದಕ್ಕೆ 8%, ಒಂದಕ್ಕೆ 9%. ಅದರಲ್ಲಿ ಹಿರಿಯ ನಾಗರಿಕರಿಗೆ 0.5% ಜಾಸ್ತಿ, ವಿಧವೆಯರಿಗೆ ಜಾಸ್ತಿ. ಅದಕ್ಕೆಲ್ಲ ನಾವು ಕೊಡ್ಲಿಕ್ಕೆ ಅವಕಾಶ ಇದೆಯಾ? ಬರಬೇಕಾದ ಬಡ್ಡಿ ಲೆಕ್ಕಾಚಾರ ಮಾಡ್ಕೊಡತ್ತಾ? ಸವಕಳಿ ಲೆಕ್ಕಾಚಾರ ಆಡಿಟ್ರೇ ಮಾಡ್ಕೊಡ್ಬೇಕಾ ಅಥವಾ ನಿಮ್ಮ ಕಂಪ್ಯೂಟರ್ ಸವಕಳಿ ಲೆಕ್ಕಾಚಾರ? ಯಾಕಂದ್ರೆ ಇದೆಲ್ಲ ಫಿಕ್ಸ್ಡ್, ಇದ್ರಲ್ಲಿ ಏನು ಚೇಂಜಸ್ ಇಲ್ಲ. ಆಡಿಟರ್ ಮಾಡಿದ್ರು ಒಂದೇ, ಕಂಪ್ಯೂಟರ್ ಮಾಡಿದ್ರು ಒಂದೇ. ಅದು ಮಾಡ್ಕೊಡತ್ತಾ? ಅಥವಾ ನಿಮ್ಮಲ್ಲಿ ಓವರ್ ಡ್ಯೂ ಶೆಡ್ಯೂಲ್ ಅಥವಾ NPA ಶೆಡ್ಯೂಲ್ ಅದೇ ಕೊಡತ್ತಾ? ಅಥವಾ ನೀವು ಮ್ಯಾನ್ಯುಯಲ್ ಜನರೇಟ್ ಮಾಡ್ಬೇಕಾ, ಲೆಕ್ಕಾಚಾರ ಮಾಡ್ಕೊಳ್ತಾ ಬರ್ಬೇಕಾ? ಆಮೇಲೆ ನಿಮ್ಮಲ್ಲಿ ನಿರ್ದೇಶಕರ ವ್ಯವಹಾರದ ವಿವರ ಆಟೋ ಜನರೇಟ್ ಆಗತ್ತಾ? ಒಬ್ಬ ಮನುಷ್ಯ ಸಾಮಾನ್ಯ ಸದಸ್ಯನಾಗಿದ್ದವನು ಅವನ ನಿರ್ದೇಶಕ ಆದ ತಕ್ಷಣ ಅವನಿಗೆ ಡೈರೆಕ್ಟರ್ಸ್ ಅನ್ನೋದು ಒಂದು ಇದನ್ನ ಕೊಟ್ಟರೆ ಟಿಕ್ ಮಾಡಿದ್ರೆ ಅವನ ವ್ಯವಹಾರವನ್ನು ಟ್ರ್ಯಾಕ್ ಮಾಡ್ತಾ ಇರ್ಬೇಕು. ಅದ್ರ ಪ್ರಕಾರ ನಿಮಗೆ ವ್ಯವಹಾರದ ವಿವರ ಸಿಗತ್ತಾ? ನಿರ್ದೇಶಕರು ಏನೇನು ಸಾಲ ತಗೊಂಡಿದ್ದಾರೆ, NPA ಆಗಿದೆಯಾ ಅಥವಾ ಡ್ಯೂ ಆಗಿದೆಯಾ, ಏನಾಗಿದೆ ಅಂತ ಗೊತ್ತಾಗತ್ತಾ? ನಮ್ಮ ಸಹಕಾರ ಸಂಸ್ಥೆಯ ಕಾಯ್ದೆ ಉಪವಿಧಿಗಳೆಲ್ಲ ಅಳವಡಿಕೆ ಆಗಿದೆಯಾ? ಕಾಯ್ದೆ ಉಪವಿಧಿ ನಿಯಮಗಳ ಅಳವಡಿಕೆ ನಾವು ಕಾನ್ಫಿಗರ್ ಮಾಡುವಾಗಲೇ ಇದಿಷ್ಟನ್ನು ಅದಕ್ಕೆ ಹೇಳ್ಕೊಡ್ಬೇಕು. ಅದು ಗೊತ್ತಾಗೋದಿಲ್ಲ. ನಮ್ಮ ಸಂಸ್ಥೆಯ ನಿಯಮಗಳೇನು, ನಮ್ಮ ಸಂಸ್ಥೆಯ ಉಪವಿಧಿಗಳಲ್ಲಿ ಏನೇನಿದೆ, ನಮ್ಮ ಸಂಸ್ಥೆಯ ಕಾಯ್ದೆ, ನಮ್ಮ ಸಹಕಾರಿ ಕಾಯ್ದೆಯಲ್ಲಿ ಏನೇನಿದೆ ಅಂತ ಹೇಳ್ಕೊಟ್ರೆ ಅದು ಇದ್ ಮಾಡ್ಕೊಳತ್ತೆ. ಯಾರೋ ಒಬ್ಬರಿಗೆ ಸದಸ್ಯರಲ್ಲದಿದ್ದರೆ ಸಾಲ ನೀಡುವಂತಿಲ್ಲ.
ಯಾರಿಗೊಬ್ಬರಿಗೆ ಕ್ರಿಯೇಟ್ ಮಾಡಿದ ತಕ್ಷಣ ಮೆಂಬರ್ ಇಲ್ಲ ಅನ್ನೋದು ಗೊತ್ತಾಗ್ಬೇಕು. ಮೆಂಬರ್ ಅಲ್ದಿದ್ರು ಕೊಡ್ಲಿಕ್ಕೆ ಎನೇಬಲ್ ಮಾಡ್ಕೊಡ್ಬಾರ್ದು. ನಾನ್ ಮೆಂಬರ್ ಅಥವಾ ಏನೋ ಒಂದು ಈಗ ಮುಂದಕ್ಕೆ ಹೋಗ್ಬಾರ್ದು. ಸಪೋಸ್ ನಮ್ಮ ಸಂಸ್ಥೆಯ ರೂಲ್ಸ್ ಅಲ್ಲಿ ಇದೆ, ಒಬ್ಬ ಸದಸ್ಯ ಇಬ್ಬರು ಸಾಲಗಾರರಿಗೆ ಜಾಮೀನುದಾರನಾಗುವಂತಿಲ್ಲ. ಅಂದ್ರೆ ಒಬ್ಬ ಸದಸ್ಯ ಒಬ್ಬ ಸಾಲಗಾರನಿಗೆ ಮಾತ್ರ ಜಾಮೀನಾಗ್ಬಹುದು. ರವೀಂದ್ರನಾಥ್ ಈಗಾಗಲೇ ಒಬ್ಬರಿಗೆ ಜಾಮೀನ್ದಾರ ಆಗಿದ್ದಾನೆ, ಮತ್ತೊಬ್ಬರಿಗೆ ರವೀಂದ್ರನಾಥ್ ಸೆಲೆಕ್ಟ್ ಮಾಡಿದ ತಕ್ಷಣ ನಾಟ್ ಎಲಿಜಿಬಲ್ ಆಸ್ ಈಸ್ ಆಲ್ರೆಡಿ ಗ್ಯಾರಂಟರ್ ಟು ಸೋ ಅಂಡ್ ಸೋ ಲೋನ್ ಕೊಟ್ಬಿಡ್ಬೇಕು. ನಮ್ಗೆ ಗೊತ್ತಾಗ್ಬೇಕದು. ಆವಾಗ ಅದು ಹೇಳತ್ತೆ ಹಿಂಗೆ, ಸರ್ ನೀವು ನಮ್ಗೆ ಹೇಳಲಿಕ್ಕೆ ಅನುಕೂಲ, ಸರ್ ನಿಮ್ಗೆ ಈಗಾಗಲೇ ಜಾಮೀನು ಕೊಟ್ಟಿದ್ದೀರಿ, ಅಂದ್ರೆ ಮಾಡಕ್ ಬರೋದಿಲ್ಲ. ಅಥವಾ ಎಷ್ಟೋ ರೂಪಾಯಿ ನಾವು ಒಂದು ಜಾಮೀನು ಸಾಲಕ್ಕೆ ನಿಧಿ ಹಾಕಿರ್ತೀವಿ, 10,000, 25,000, 50,000, 1 ಲಕ್ಷ, 2 ಲಕ್ಷ. ಅದಕ್ಕಿಂತ ಜಾಸ್ತಿ ನಾವು ಜಾಮೀನು ಸಾಲಕ್ಕೆ ಅಂತೇಳಿ ನಾವು ಅಪ್ಲಿಕೇಶನ್ ಹಾಕಿದ್ರೇನೆ ಅದು ಬರೋದಿಲ್ಲ ಅಂತ ಹೇಳ್ಬೇಕು. ಆಭರಣ ಸಾಲಕ್ಕೆ 1 ಲಕ್ಷ ಮೀರಿದೆ ಮುದ್ರಾಂಕ ಶುಲ್ಕ ಇದೆ. ಯಾವ್ದೋ ಒಂದು ಗೋಲ್ಡ್ ಲೋನು 1,05,000 ರೂಪಾಯಿಗೆ ನಾವು ಎಂಟ್ರಿ ಮಾಡ್ತೀವಿ, ಸರ್ ಮುದ್ರಾಂಕ ಶುಲ್ಕ ಬರುತ್ತೆ, ನೀವು ನೋಡ್ಕೊಳ್ಳಿ ಹೇಳ್ಬೇಕದು. ಅಂದ್ರೆ ಕಂಪ್ಯೂಟರ್ಗೆ ಎಲ್ಲದನ್ನು ನಾವೇ ಯೋಚನೆ ಮಾಡೋಕ್ಕಿಂತ ಅದು ಹೇಳತ್ತೆ ಅಂತಾದ್ರೆ ಇಟ್ ವಿಲ್ ಬಿ ಮೋರ್ ಯೂಸ್ಫುಲ್. ವಾಹನದ ದಾಖಲೆಗಳ ಸ್ಕ್ಯಾನ್ ಮಾಡಿ ಇಟ್ಕೊಳ್ಬಹುದಾ? ಫಾರ್ಮ್ 29, 30 ಎಲ್ಲ ಬೇಕು, ಜೊತೆಗೆ ಅವರ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು ಅಥವಾ ವಾಹನದ RC ಬುಕ್ ಇರ್ಬೋದು, ಅದನ್ನೆಲ್ಲ ಸ್ಕ್ಯಾನ್ ಮಾಡಿ ಇಟ್ಕೊಳ್ಬಹುದಾ? ಒಬ್ಬ ಸದಸ್ಯನಿಗೆ ಕೊಡಬಹುದಾದಂತ ಗರಿಷ್ಠ ಸಾಲದ ಮಿತಿ ಇರ್ತದೆ. ಒಬ್ಬ ಮನುಷ್ಯನಿಗೆ ಇವನಿಗೆ ವರ್ಕಿಂಗ್ ಕ್ಯಾಪಿಟಲ್ 5% ಜಾಸ್ತಿ ಕೊಡಂಗಿಲ್ಲ ಅಂತ ನಾವು ಹಾಕೊಂಡಿದೀವಿ. 2%, 3%, 5% ಏನೋ ಬೈಲ್ ಅದ್ರಲ್ಲಿ ಹಾಕೊಂಡಿದೀವಿ. ಅದು ಆಟೋಮೆಟಿಕ್ ಆಗಿ ಅದು ಹೇಳ್ಬೇಕು. ಯಾರು ರವೀಂದ್ರನಾಥ್ ಅಪ್ಲಿಕೇಶನ್ ಹಾಕಿದ ಕೂಡ ಈಗ ಆಲ್ರೆಡಿ ಹಿ ಇಸ್ ಎಂಜಾಯಿಂಗ್ 25 lakhs, ಹಿ ಇಸ್ ನಾಟ್ ಎಲಿಜಿಬಲ್ ಫಾರ್ 50 lakhs. ಯಾಕೆಂದ್ರೆ ಅವನ್ ಲಿಮಿಟ್ ಇರೋದೇ 30 ಲಕ್ಷದವರಿಗೆ ಮಾತ್ರ, 30 ಲಕ್ಷಕ್ಕೆ ಜಾಸ್ತಿ ಮಾಡಕ್ ಬರೋದಿಲ್ಲ. ನಗದು ವ್ಯವಹಾರಗಳಿಗೆ ಮಿತಿ ಇರುತ್ತದೆ. ನಗದು ವ್ಯವಹಾರಗಳ ಮಿತಿಗಳನ್ನ ಅಳವಡಿಕೆ ಮಾಡ್ಕೊಳ್ಬಹುದಾ? ಡೊನೇಷನ್ 2,000ಗಿಂತ ಜಾಸ್ತಿ ಕೊಡಂಗಿಲ್ಲ, ಕ್ಯಾಶ್ ಎಕ್ಸ್ಪೆನ್ಸಸ್ 10,000ಗಿಂತ ಜಾಸ್ತಿ ಮಾಡಂಗಿಲ್ಲ. ಸಾರಿ, ಆ ರೀತಿ ಅದಷ್ಟು ಅಳವಡಿಸ್ಕೊಂಡ್ಬಿಟ್ರೆ ಅದು ನಮ್ಗೆ ಮಾಡ್ಲಿಕ್ಕೆ ಬಿಡೋದಿಲ್ಲ. ಆವಾಗ ನಮ್ಗೆ ರೆಸ್ಟ್ರಿಕ್ಷನ್ ಆಗುತ್ತೆ. ದುಡಿಯುವ ಬಂಡವಾಳ ಲೆಕ್ಕಾಚಾರ ನಾವು ಪ್ರತಿ ಸಾರಿ ದುಡಿಯುವ ಬಂಡವಾಳನ ನಾವೇ ಕ್ಯಾಲ್ಕುಲೇಟ್ ಮಾಡ್ಬೇಕಾ? ಇವತ್ತಿನ ದುಡಿಯುವ ಬಂಡವಾಳ ಎಷ್ಟು ಬೇಕು ಅಂತ ಹೇಳಿದ್ರೆ ತಕ್ಷಣ ಅದು ಕೊಡ್ಬೇಕಾ? ಕೊಡಕ್ಕೆ ದುಡಿಯುವ ಬಂಡವಾಳ ಲೆಕ್ಕಾಚಾರ ನಮ್ಗೆ ಅನೇಕ ಸಾರಿ ಹೇಳಿದ್ದೆ. ಹಿಂದೆ ಒಂದ್ಸಾರಿ 7 ಕಡೆಗೆ ನಮಗೆ ದುಡಿಯುವ ಬಂಡವಾಳ ಲೆಕ್ಕಾಚಾರ ಬೇಕಾಗತ್ತೆ. ಬೇರೆ ಬೇರೆ ಕಾರಣಕ್ಕೋಸ್ಕರ ದುಡಿಯುವ ಬಂಡವಾಳ ಲೆಕ್ಕಾಚಾರ ಬೇಕಾಗ್ತಾ ಇರ್ತದೆ. ಅದನ್ನ ನಾವು ಪ್ರತಿ ಸಾರಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾ ಅಥವಾ ನಮ್ಮ ಸಿಸ್ಟಮ್ ಕೊಡತ್ತಾ? ನಮ್ಮಲ್ಲಿ ನಮ್ಮಲ್ಲಿ ಆಕ್ಟ್ ಅಲ್ಲಿ ಕೆಲವೊಂದು ಇದಿದೆ. ವೇತನ ಪಡೆಯುವ ಉದ್ಯೋಗಿಗಳಿಗೆ ಸದಸ್ಯತ್ವ ನೀಡುವಂತಿಲ್ಲ. ಹಾಗಾದ್ರೆ ಅವರಿಗೆ ನಾವು ಸದಸ್ಯತ್ವ, ನೌಕರರು ಅಂತ ಆದ್ರೆ ಅವರಿಗೆ ನಾವು ಸದಸ್ಯತ್ವ ನೀಡಲಿಕ್ಕೆ ಬಾರಿದೆ. ಅವಾಗ ದೇ ಆರ್ ನಾಟ್ ಎಲಿಜಿಬಲ್. ಏಜೆಂಟರಿಗೆ, ತಪಾಸಕರಿಗೆ, ಇಂಥವ್ರಿಗೆಲ್ಲ ನಾವು ಇದ್ ಮಾಡುವಾಗ ನಮಗೆ ಅದು ಹೇಳ್ಬೇಕು, ನಾವು ಮಾತ್ರ ಸದಸ್ಯ ಮಾಡ್ಕೊಳ್ಳಿ, ಇಲ್ದವ್ರು ಇದು ಅವ್ರಿಗೆ ಬರೋದಿಲ್ಲ, ಇದು ಹೇಳ್ಬೇಕು. ಇನ್ ನಿರ್ದೇಶಕರಿಗೆ ಏನಾರೋ ಸಾಲ ಸೌಲಭ್ಯ ಕೊಡ್ತಾ ಇದೀವಿ. ಈಗ ಇಲಾಖೆ ಅಥವಾ ಸಂಯುಕ್ತ ಸಹಕಾರಿಯ ಮಾರ್ಗಸೂಚಿಗಳು. ಯಾಕಂದ್ರೆ ಇಲಾಖೆಯ ಈಗ ಕಟ್ಟಡದ ಬಗ್ಗೆ ಉಪಯೋಗಿಸ್ಬೇಕು ಅಂದ್ರೆ ಅದಕ್ಕೆ ಇಲಾಖೆಗಳು ಒಂದಿಷ್ಟು ರೆಸ್ಟ್ರಿಕ್ಷನ್ಸ್ ಇದಾವೆ. ಅಂತದ್ನೆಲ್ಲ ಮಾರ್ಗಸೂಚಿ, ದ್ರವ್ಯಾಸ್ತಿ ನಿರ್ವಹಣಾ ಮಾರ್ಗಸೂಚಿ ಇದೆ, ಅದನ್ನೆಲ್ಲ ಅಳವಡಿಕೆ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆಯಾ? ಸಿಬ್ಬಂದಿ ನಿರ್ದೇಶಕರಿಗೆ ನೀಡುವಂತಹ ಸಾಲಕ್ಕೆ ನಿರ್ಬಂಧ ಇದೆ. ಒಬ್ಬ ನಿರ್ದೇಶಕನಿಗೆ ನಮ್ಮ ಸಾಲ ಕೊಡುವಂಥದ್ದು ದುಡಿಯುವ ಬಂಡವಾಳದ 5% ಜಾಸ್ತಿ ಕೊಡಂಗಿಲ್ಲ. ಒಟ್ಟು ಎಲ್ಲ ನಿರ್ದೇಶಕರು ಮತ್ತು ಅವರ ಸಂಬಂಧಿಗಳಿಗೆ ಸೇರಿದಂತೆ ನಾವು ಒಟ್ಟು ದುಡಿಯುವ ಬಂಡವಾಳದ 10% ಜಾಸ್ತಿ ಕೊಡಂಗಿಲ್ಲ. ಆವಾಗ ಅದು ಹೇಳ್ಬೇಕು, ಇಲ್ಲ ಸರ್ ಇಟ್ ಈಸ್ ರೀಚಿಂಗ್ ದಿ ಮ್ಯಾಕ್ಸಿಮಮ್ ಲಿಮಿಟ್ ಅಥವಾ ಇಟ್ ಈಸ್ ಗೋಯಿಂಗ್ ಬಿಯಾಂಡ್ ದಿ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಹೇಳ್ಬೇಕು. ಮತ್ತೆ ಇತ್ತೀಚಿನ ತಾಂತ್ರಿಕ ಸವಲತ್ತುಗಳು ಅಂದ್ರೆ ಟೆಕ್ನಿಕಲ್ ಇದಕ್ಕೆಲ್ಲ ನಮ್ಗೆ ಅವಕಾಶ ಇದೆಯಾ? ಗ್ಯಾಡ್ಜೆಟ್ಸ್ ಕಂಪ್ಯಾಟಿಬಿಲಿಟಿ. ನಮ್ಮಲ್ಲಿ ಯಾವುದೋ ಒಂದು, ಈಗ ನಮ್ಮಲ್ಲಿ ಪಿಗ್ಮಿ ಮೆಷಿನ್ ಹಾಕೊಳ್ತೀವಿ, ಬೇರೆ ಬೇರೆ ಗ್ಯಾಡ್ಜೆಟ್ಸ್ ಗಳು, ಸ್ಕ್ಯಾನರ್ ಹಾಕೊಳ್ತೀವಿ, ಬಯೋಮೆಟ್ರಿಕ್ ಹಾಕೊಳ್ತೀವಿ, ಅಥವಾ ಪ್ಯೂರಿಟಿ ಚೆಕ್ ಮೆಷಿನ್ ಹಾಕೊಳ್ತೀವಿ. ಅಂತದಕ್ಕೆಲ್ಲ ಆಟೋಮೆಟಿಕ್ ಆಗಿ ಇದಿರ್ತಿದ್ಯಾ? ಇಲ್ಲ ಸರ್ ಅದಕ್ಕೆ ಬೇರೆ ಹಾಕೊಳ್ಬೇಕು, ಅದಕ್ಕೆ ಬೇರೆ ಒಂದು ಸಾಫ್ಟ್ವೇರ್ ಹಾಕೊಳ್ಬೇಕು, ಹಾಗಿದ್ಯಾ? ಅಥವಾ ಪ್ಲಗ್ ಅಂಡ್ ಪ್ಲೇ ಡಿವೈಸಸ್ ನಿಮ್ದು? ಅದರಲ್ಲೂ ಕೂಡ ಪಿಗ್ಮಿ ಮೆಷಿನ್ ಆದ್ರೂ ಯಾವುದೇ ಕಂಪನಿದಾದ್ರೂ ನಮ್ ಕಂಪ್ಯಾಟಿಬಿಲಿಟಿ ಬೇಕಾಗತ್ತೆ. ಸರ್ ನೀವು ಎಡ್ಗರ್ ತಗೊಂಡ್ರೆ ಮಾತ್ರ ನಮ್ಗೆ ಬರ್ತದೆ, ಬಾಲಾಜಿ ತಗೊಂಡ್ರೆ ಬರೋದಿಲ್ಲ. ಹಾಗಾದ್ರೆ ನಿಮ್ ಸಾಫ್ಟ್ವೇರ್ ಬೇಡ ನಮಗೆ. ಬಾಲಾಜಿ ತಗೊಂಡ್ರೆ ಮಾತ್ರ ಬರ್ತದೆ ಸರ್, ಎಡ್ಗರ್ ತಗೊಂಡ್ರೆ ಬರೋದಿಲ್ಲ, ಹಾಗಾದ್ರೆ ನಿಮ್ ಸಾಫ್ಟ್ವೇರ್ ಬೇಡ. ನಾನು ಎಡ್ಗರ್ ತಗೊಳ್ತೀನೋ
ಬಾಲಾಜಿ ತಗೊಳ್ತೀನೋ ಅಥವಾ ನ್ಯಾಷನಲ್ ತಗೊಳ್ತೀನೋ ಅಥವಾ ಇನ್ಯಾವುದೋ ಕಂಪನಿ ಬಾಂಬೆ ತಗೊಳ್ತೀನೋ, ನನಗೆ ಆ ಮೆಷಿನ್ಗಳು, ಸ್ಕ್ಯಾನರ್ಗಳು, ಬಯೋಮೆಟ್ರಿಕ್ ಡಿವೈಸಸ್ಗಳು, ಪ್ಯೂರಿಟಿ ಚೆಕ್ ಮೆಷಿನ್, ಅದೆಲ್ಲದಕ್ಕೂ ಕಂಪ್ಯಾಟಿಬಿಲಿಟಿ ಬೇಕಾಗತ್ತೆ. ಮತ್ತೆ ಇನ್ಬಿಲ್ಟ್ ಕನೆಕ್ಟಿವಿಟಿ, ಅದಕ್ಕೆ ಮತ್ತೆ ಅದನ್ನ ಹಾಕಿದ ತಕ್ಷಣ ಇನ್ಸ್ಟಾಲ್ ಮಾಡಬೇಕು. ಮೊದಲೆಲ್ಲ ಇರ್ತಿತ್ತು, ಒಂದೊಂದು ಮೆಷಿನ್ ಒಂದೊಂದು ಸಾಫ್ಟ್ವೇರ್ ಇದನ್ನ ಗ್ಯಾಡ್ಜೆಟ್ಸ್ ಹಾಕಿದಾಗ ಅದನ್ನ ಇನ್ಸ್ಟಾಲ್ ಮಾಡ್ಬೇಕಿತ್ತು, ಇನ್ಸ್ಟಾಲೇಷನ್ CD ಅಂತ ಬರ್ತಿತ್ತು. ಈಗ ಇನ್ಬಿಲ್ಟ್ ಪ್ಲಗ್ ಅಂಡ್ ಪ್ಲೇ ಡಿವೈಸ್ ಅಂದ್ರೆ ಅದನ್ನ ಹಾಕಿದ ಕೂಡಲೇ ಆಟೋಮೆಟಿಕ್ ಆಗಿ ಅದಕ್ಕೆ ಬೇಕಾಗುವಂತಹ ಎಲ್ಲ ಇದು ರೆಡಿ ಆಗತ್ತೆ. ಹಾಗೆ ಇನ್ಬಿಲ್ಟ್ ಕನೆಕ್ಟಿವಿಟಿ ಇದೆಯಾ, ಆನ್ಲೈನ್ ಅಥವಾ ಆಫ್ಲೈನ್ ವರ್ಕಿಂಗ್ ಫೆಸಿಲಿಟಿ ಇದೆಯಾ. ಯಾವತ್ತೋ ನಮ್ದು ಕಂಪ್ಯೂಟರ್ ಅಲ್ಲಿ ಮಾಡ್ತಾ ಇರ್ತೀವಿ, ಏನಾಗತ್ತೆ ನಮ್ಮಲ್ಲಿ ಹೆಚ್ಚಿನ ಸಮಯದಲ್ಲಿ ಕರೆಂಟ್ ಹೋಗ್ಬಿಡುತ್ತೆ, ಅಥವಾ ನಮ್ ಬ್ಯಾಟ್ರಿ ಹೋಗ್ಬಿಡುತ್ತದೆ, ಅಥವಾ ಇಂಟರ್ನೆಟ್ ಹೋಗ್ಬಿಡ್ತದೆ. ಆಗ ಸಾರ್ ಇಂಟರ್ನೆಟ್ ಹೋಯ್ತು, ನಮ್ದು ವರ್ಕ್ ಆಗೋದಿಲ್ಲ. ಆಫ್ಲೈನ್ ಫೆಸಿಲಿಟಿ ಕೊಡಬೇಕು. ಈವನ್ ನಮ್ದು ಆನ್ಲೈನ್ ಅಲ್ಲೇ ಇದ್ರು ಟು ದ ಎಕ್ಸ್ಟೆಂಟ್ ಆಫ್ಲೈನ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಫೆಸಿಲಿಟಿ ಕೊಡಬೇಕು. ಈ ಆನ್ಲೈನ್ ಆಫ್ಲೈನ್ ಅಂತ ಹೇಳಿದ ತಕ್ಷಣ ಎಷ್ಟೋ ಜನ ಕನ್ಫ್ಯೂಷನ್ ಏನು ಅಂತ ಹೇಳಿದ್ರೆ, ಆಫ್ಲೈನ್ ಅಂತ ಹೇಳಿದ ತಕ್ಷಣ ಟೋಟಲಿ ಡಿಸ್ಕನೆಕ್ಟ್ ಆಗತ್ತ. ಇಲ್ಲ, ಅದೇ ಸಾಫ್ಟ್ವೇರ್ ನಲ್ಲಿ ಆಫ್ಲೈನ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ನಮಗೆ ಯಾವತ್ತೋ ಒಂದಿನ ನಿಮ್ಮಲ್ಲಿ ಇಂಟರ್ನೆಟ್ ಇಲ್ಲ. ಗೌರ್ಮೆಂಟ್ ಒಂದು ದಿನ ಯಾವುದೋ ಕಾರಣಕ್ಕೆ ಸೆಕ್ಯೂರಿಟಿ ರೀಸನ್ಗೆ ಇಂಟರ್ನೆಟ್ ಫೆಸಿಲಿಟಿನ ಆಫ್ ಮಾಡ್ಬಿಡ್ತು. ಮೊಬೈಲ್ ರೇಂಜ್ ಇಲ್ಲ, ಮೊಬೈಲ್ ನೆಟ್ವರ್ಕ್ ಗಳನ್ನೆಲ್ಲ ಆಫ್ ಮಾಡಿದೆ. ನಿಮ್ಮ ಬಿಸ್ನೆಸ್ ಇಟ್ ಶುಡ್ ನಾಟ್ ಗೋ ಟು ಎ ಸ್ಟ್ಯಾಂಡ್ ಸ್ಟಿಲ್. ಆಫ್ಲೈನ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ರೆಡಿ ಇರಬೇಕು. ವೆನ್ ಎವರ್ ಯು ಗೆಟ್ ದಿ ಕನೆಕ್ಷನ್, ಆವಾಗ ಅಪ್ಡೇಷನ್ ಆಗ್ಬೇಕು, ಆ ರೀತಿ ಆಗ್ಬೇಕು. ಆಫ್ಲೈನ್ ವರ್ಕಿಂಗ್ ಫೆಸಿಲಿಟಿ ಬೇಕು. ರಿಮೋಟ್ ಲಾಗಿನ್ ಫೆಸಿಲಿಟಿ, ಎಲ್ಲಿಂದನೂ ವರ್ಕ್ ಮಾಡ್ತೀವಿ ನಾವು, ಅದಕ್ಕೆ ಫೆಸಿಲಿಟಿ ಇರಲಿ. ಆಟೋಮೇಟೆಡ್ ಬ್ಯಾಕಪ್ ಇದೆಯಾ, ಅಂದ್ರೆ ನಾವು ಬ್ಯಾಕಪ್ ಅನ್ನ ನಾವಾಗೆ ಮಾಡ್ಬೇಕಾ, ಅದು ಆಟೋಮೇಟೆಡ್ ಆಗತ್ತಾ. ಇನ್ಕ್ರಿಮೆಂಟಲ್ ಬ್ಯಾಕಪ್ ಅಥವಾ ಇದಾಗತ್ತಾ. ಇನ್ಕ್ರಿಮೆಂಟಲ್ ಬ್ಯಾಕಪ್ ಅಂತ ಹೇಳಿದ್ರೆ ನಾವು ಇವತ್ತು ಮಾಡಿರೋ ಎಂಟ್ರಿ ಮಾತ್ರ ಇವತ್ತು ಬ್ಯಾಕಪ್ ಆಗತ್ತೆ, ಬಾಕಿದೆಲ್ಲ ಹಿಂದಿಂದ ಇರ್ತದೆ. ಅದು ನಮಗೆ ತುಂಬಾ ಸೋವಿ ಅಗ್ದಿ ಸ್ಪೇಸ್ ಸೇವಿಂಗ್. ಆಟೋಮೇಟೆಡ್ ಬ್ಯಾಕಪ್ ನಾವು ಮ್ಯಾನ್ಯಲ್ ಮಾಡೋ ಅಗತ್ಯ ಇರೋದಿಲ್ಲ. ರಿಯಲ್ ಟೈಮ್ ಬ್ಯಾಕಪ್ ಅಂತೀವಿ, ಅದು ಕೂಡ ಇರ್ತದೆ ಕೆಲವಲ್ಲಿ. ಅಪ್ಗ್ರೇಡೇಷನ್, ಈಸಿ ಅಪ್ಗ್ರೇಡೇಷನ್. ಒಂದು ಯಾವ್ದೊಂದು ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಪ್ಯಾಚ್ ಕಳಿಸ್ತಾರೆ, ಅಥವಾ ಒಂದು ಮಾಡ್ಯೂಲ್ ಕಳಿಸ್ತಾರೆ. ಅದನ್ನ ಮೇಲ್ ಅಲ್ಲೋ ಅಥವಾ ವಾಟ್ಸ್ಆಪ್ ನಲ್ಲೋ ಕಳಿಸ್ತಾರೆ. ಅದನ್ನ ಕ್ಲಿಕ್ ಮಾಡಿ ಸಾಕು, ಅದು ಈಗಿರೋ ಸಾಫ್ಟ್ವೇರ್ ಜೊತೆಗೆ ಇದಾಗಿ ಅದಷ್ಟು ನಮ್ದು ಅಪ್ಗ್ರೇಡ್ ಆಗತ್ತೆ. ಸೊ ಈಸಿ ಅಪ್ಗ್ರೇಡೇಷನ್. ಅಥವಾ ಅವರೇ ಬಂದು ಅಷ್ಟು ಸಾಫ್ಟ್ವೇರ್ ತೆಗೆದು ಮತ್ತೆ ಹೊಸದಾಗಿ ಸಾಫ್ಟ್ವೇರ್ ಹಾಕ್ಬೇಕಾ? ನೋ, ಈಸಿ ಅಪ್ಗ್ರೇಡೇಷನ್ ಫೆಸಿಲಿಟಿ ಇರಬೇಕು. ಡಾಟಾ ಸಿಂಕ್ ಅಂಡ್ ಡಾಟಾ ಮೈನಿಂಗ್. ಡಾಟಾ ನಮ್ದು ಸಿಂಕ್ ಆಗತ್ತಾ? ಡಾಟಾ ಮೈನಿಂಗ್ ಅಂದ್ರೆ ನಮ್ಗೆ ಏನೋ ಒಂದು ಬೇಕು ಅಂದ್ರೆ ಅದನ್ನ ಡಾಟಾ ಮೈನಿಂಗ್ ಅಂತೀವಿ ನಾವು. ಅದು ಬೇಕು ಅಂದ್ರೆ ಅದನ್ನ ತಕ್ಕೊಳ್ಳಿಕ್ಕೆ ನಮ್ಗೆ ಅವಕಾಶ ಇದೆಯಾ, ಅಥವಾ ಸಾಫ್ಟ್ವೇರ್ನವರೇ ಬರ್ಬೇಕಾ? ಡಾಟಾ ಮೈಗ್ರೇಷನ್ ಆಪ್ಷನ್ ಅಂದ್ರೆ ನಮ್ಮ ಒಂದು ಸಾಫ್ಟ್ವೇರ್ ಇಂದ ಮತ್ತೊಂದು ಸಾಫ್ಟ್ವೇರ್ಗೆ ಪ್ಲಾಟ್ಫಾರ್ಮ್ ಚೇಂಜ್ ಆದ ತಕ್ಷಣ ಅಲ್ಲಿಗೆ ಮೈಗ್ರೇಟ್ ಆಗ್ಲಿಕ್ಕೆ ಆಪ್ಷನ್ಸ್ ಇದೆಯಾ, ಆ ಆಪ್ಷನ್ಸ್ ಗಳು ನೋಡ್ಕೊಳ್ಬೇಕು. ಮತ್ತೆ ಅಸಿಸ್ಟೆನ್ಸ್ ಕೆಪಾಸಿಟೀಸ್ ಅಂದ್ರೆ ಈಗಿನ ಈಗಿನ ಇತ್ತೀಚಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಅಸಿಸ್ಟೆನ್ಸ್ ತಗೊಳ್ಳಂತ ಕಂಪ್ಯಾಟಿಬಿಲಿಟಿ ಇದೆಯಾ, ಆ ಕೆಪಾಸಿಟಿ ಇದೆಯಾ ನಮ್ಮ ಸಾಫ್ಟ್ವೇರ್ಗೆ. ಸೊ ಗಮನಿಸಬೇಕಾದ ಅಂಶಗಳನ್ನ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈಗ ಇದಿಷ್ಟು ನೋಡ್ಕೊಳ್ಬೇಕು. ಮತ್ತೆ ಅಧಿಕಾರಿಗಳು, ಸಿಬ್ಬಂದಿಗಳು ಯಾರ್ಯಾರು ಇದೀವಿ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿರಬೇಕು. ಗಣಕೀಕರಣದ ಬಗ್ಗೆ ಪೂರ್ತಿ ಮಾಹಿತಿ ಗೊತ್ತಿರಬೇಕು. ಮತ್ತೆ ಏನಾದ್ರು ಕಂಪ್ಯೂಟರೈಸ್ ಮಾಡಿದೀರಿ ಅಂದ್ರೆ ಪಾರ್ಷಿಯಲ್ ಕಂಪ್ಯೂಟರೈಸೇಷನ್ ಮಾಡಬೇಡಿ, ಪೂರ್ತಿಯಾಗಿ ಅಳವಡಿಸ್ಕೊಳ್ಳಿ. ಸರ್ ನಾವು ಕ್ಯಾಶ್ ಬುಕ್ ಅನ್ನು ಮಾತ್ರ ಮಾಡಿದೀವಿ ಸರ್, ಲೆಡ್ಜರ್ ನೆಲ್ಲ ನಾವು ಮ್ಯಾನ್ಯುಯಲ್ ಮಾಡ್ತಾ ಇದೀವಿ, ಅಥವಾ ಪಿಗ್ಮಿ ಮಾತ್ರ ಮಾಡಿದೀವಿ ಸರ್, ಮತ್ತಿನ್ನೆಲ್ಲ ನಾವು ಮ್ಯಾನ್ಯುಯಲ್ ಮಾಡ್ತಾ ಇದೀವಿ ಸರ್, ಗೋಲ್ಡ್ ಲೋನ್ ಮಾತ್ರ ಮಾಡಿದೀವಿ ಸರ್, ಬಾಕಿ ಲೋನ್ ಎಲ್ಲ ನಾವು ಮ್ಯಾನ್ಯುಯಲ್ ಮಾಡ್ತೀವಿ. ನೋ, ಸಂಪೂರ್ಣವಾಗಿ ಒಂದು ಸಾರಿ ಕಂಪ್ಯೂಟರೈಸ್ ಮಾಡಿದೀವಿ ಅಂದ್ರೆ ಮ್ಯಾನ್ಯುಯಲ್ ಬರೆಯೋದನ್ನ ಬಿಟ್ಬಿಡ್ಬೇಕು. ಮತ್ತೆ ಸೆಕ್ಯೂರಿಟಿ ಚೆನ್ನಾಗಿರ್ಬೇಕು. ಯಾವ ತರದಲ್ಲೂ ಸೆಕ್ಯೂರಿಟಿ, ಇನ್ಶೂರೆನ್ಸ್ ಇರ್ಬೋದು, ವೈರಸ್ ಪ್ರೊಟೆಕ್ಷನ್ ಇರ್ಬೋದು, ಅಥವಾ ಫೈರ್ವಾಲ್ ಇರ್ಬೋದು, ಇಂಟರ್ನೆಟ್ ಪ್ರೊಟೆಕ್ಷನ್ ಇರ್ಬೋದು, ಡಾಟಾ ಬ್ಯಾಕಪ್ ಆಗಿರ್ಬೋದು, ಇವುಗಳಿಗೆಲ್ಲ ಸೂಕ್ತವಾಗಿ ಇಟ್ಕೊಂಡಿರಿ. ಮತ್ತೆ ಬೆಸ್ಟ್ ಆಂಟಿ ವೈರಸ್ ಹಾಕೊಂಡಿರ್ಬೇಕು. ವೈರಸ್ ಬಂದಿರೋದ್ರಿಂದ ನಮ್ ಡಾಟಾ ಹೋಯ್ತು ಅಂದ್ರೆ, ಎಷ್ಟೋ ವರ್ಷದ ಡಾಟಾ ಕರಪ್ಟ್ ಆಯ್ತು ಅಂದ್ರೆ ವಿ ಕೆನಾಟ್ ಬಿಲ್ಡ್ ಇಟ್ ಬ್ಯಾಕ್. ಮತ್ತೆ ನಮ್ದು ಪೂರ್ತಿ ಕಂಪ್ಯೂಟರೈಸ್ ಮಾಡಿದೀವಿ ಅಂದ್ರೆ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಕಡ್ಡಾಯವಾಗಿ ಗಣಕೀಕರಣ ಬಗ್ಗೆ ಸಾಮಾನ್ಯ ತಿಳುವಳಿಕೆ, ಜನರಲ್ ಅವೇರ್ನೆಸ್, ಇನ್ಕ್ಲೂಡಿಂಗ್ ಎ ಪ್ಯೂನ್. ಪ್ಯೂನಿಗೆ ಕೂಡ ನಮ್ಮಲ್ಲಿ ಕಂಪ್ಯೂಟರೈಸೇಷನ್ ಪ್ರಾಸೆಸ್ ಬಗ್ಗೆ ಗೊತ್ತಿರಬೇಕು. ಅವನಿಗೆ ಶಟ್ ಡೌನ್ ಅಂದ್ರೆ ಏನು, ಆಫ್ ಅಂದ್ರೆ ಏನು ಗೊತ್ತಿರಬೇಕು. ಎಲ್ಲ ಒಂದ್ ಕಡೆ ನೀವು ಸಿಬ್ಬಂದಿಗಳು ಹೊರಗಡೆ ಹೋಗಿರ್ತೀರಿ, ವಸೂಲಾತಿ ಹೋಗಿರ್ತೀರಿ, 7 ಗಂಟೆ ಆಗ್ಬಿಡತ್ತೆ, ಅವನು ಕಾಯ್ತಾ ಇರ್ತಾನೆ. ಮತ್ತೆ ನಾನು ಬರೋದಿಲ್ಲ ಮರೆ, ಎಲ್ಲ ಆಫ್ ಮಾಡಿ ಹೋಗು ಅಂದ್ರೆ ಅವನು ಮೈನ್ಸ್ ಆಫ್ ಮಾಡಿ ಹೋದ ಅಂದ್ರೆ ನಿಮ್ ಕಂಪ್ಯೂಟರ್ ಡಮ್.
ದೇರ್ ಈಸ್ ಎ ಪ್ರಾಸೆಸ್ ಟು ಶಟ್ ಡೌನ್. ಅವನಿಗೆ ಗೊತ್ತಿರ್ಬೇಕು ಕಂಪ್ಯೂಟರ್ನೆಲ್ಲ ಶಟ್ ಡೌನ್ ಮಾಡೋದು ಹೇಗೆ, 1 by 1 ಶಟ್ ಡೌನ್ ಮಾಡ್ಕೊಂಡು ಕಡೆಗೆ ಮೇನ್ಸ್ ಆಫ್ ಮಾಡ್ತಾನೆ ಏನು ಅಂತ ನೋಡ್ಬೇಕು. ಹಾಗೆ ಪ್ರತಿಯೊಬ್ಬರಿಗೂ ಗೊತ್ತಿರ್ಬೇಕು ಅದು. ಯಾವುದೇ ಒಂದು ತಂತ್ರಾಂಶವನ್ನು ಇದು ಮಾಡಿದ್ರೆ ಅದರಲ್ಲಿ ಲೋಪದೋಷಗಳು ಏನಿದೆ, ನಮಗೆ ಸರಿಯಾಗಿಲ್ಲ, ಅದರಲ್ಲಿ ಬಗ್ಸ್ ಇದೆ, ಅದರಲ್ಲಿ ಡಿಫೆಕ್ಟ್ ಇದೆ, ಅದರಲ್ಲಿ ಇದ್ರೆ ಅದನ್ನ ಆ ತಂತ್ರಾಂಶ ಯಾರು ಒದಗಿಸ್ತಾರೋ ಅವರಿಂದ ಕಂಡ್ಕೊಳ್ಬೇಕು, ಅದನ್ನ ಫಾಲೋ ಮಾಡ್ಬೇಕು, ಅವ್ರ ಪರಿಹಾರ ಕೊಡ್ಬೇಕು. ವಾರಕ್ಕೆ ಒಮ್ಮೆ ಆದ್ರೂ ಸ್ಕ್ಯಾನ್ ಮತ್ತು ಡಿಫ್ರಾಗ್ಮೆಂಟೇಶನ್ ಮಾಡ್ಕೊಳ್ಬೇಕು. ಸೊ ಇದಾಗಿತ್ತು ಸ್ನೇಹಿತರೆ, ಇದಿಷ್ಟು ಗಣಕೀಕರಣದ ಬಗ್ಗೆ ನಾವು ಗಮನಿಸಬೇಕಾದ ಅಂಶಗಳು. ಕೊನೆಯದಾಗಿ ಲೆಕ್ಕ ಪರಿಶೋಧಕರು ಕೆಲವರು ನಾವು ಇದೀವಿ, ಅವರಿಗೆ ಬೇಕಾಗುವಂತೆ ಅಕಸ್ಮಾತ್ ಲೆಕ್ಕಪತ್ರಗಳನ್ನು ಗಣಕೀಕರಿಸಿದ್ರೆ ಆ ಗಣಕೀಕರಣ ಪ್ರಕ್ರಿಯೆ ಸರಿಯಾಗಿದೆಯಾ? ಗಣಕೀಕರಣ ಪ್ರಕ್ರಿಯೆ ನಾನು ಹಿಂದಿನ ಅವಧಿಯಲ್ಲಿ ಹೇಳಿದ್ದೆ. ಗಣಕೀಕರಣ ಪ್ರಕ್ರಿಯೆ ಏನು ಅಂತ ಮೊದಲು ಮ್ಯಾನೇಜ್ಮೆಂಟಲ್ ಡಿಸಿಷನ್ ಆಗ್ಬೇಕು, ಯಾವ ರೀತಿ ಗಣಕೀಕರಣ ಮಾಡಬೇಕು, ಪಾರ್ಷಿಯಲ್ ಫುಲ್ಲಿ ಆಟೋಮೇಷನ್ ಯಾವ ರೀತಿ ಅಂತೇಳಿ ಆ ಪ್ರಕ್ರಿಯೆಗಳೆಲ್ಲ ನಿರ್ಧಾರಗಳೆಲ್ಲ ಸರಿಯಾಗಿದೆಯಾ ಗಣಕೀಕರಣದ ಬಗ್ಗೆ. ಹಾರ್ಡ್ವೇರ್ ತಗೊಳ್ಳೋದಿದ್ರೆ ಅದಕ್ಕೆ ಏನು ನಾವು ಟ್ರಾನ್ಸ್ಪರೆನ್ಸಿ ಆಕ್ಟ್ ಪ್ರಕಾರ ಇದನ್ನ ಕರಿಬೇಕಿತ್ತು, ಕೊಟೇಶನ್ ಕರಿಬೇಕಿತ್ತು, ಅದೆಲ್ಲ ಆಗಿದೆಯಾ? ತಂತ್ರಾಂಶವನ್ನು ಯಾವ ರೀತಿ ಡಿಸೈಡ್ ಮಾಡಿದೀವಿ ಅದೆಲ್ಲ ಗಣಕೀಕರಣ ಪ್ರಕ್ರಿಯೆ ಸರಿಯಾಗಿದೆಯಾ? ಮತ್ತೆ ಡಿಜಿಟೈಸೇಷನ್ ಪ್ರಕ್ರಿಯೆ, ಗಣಕೀಕರಣ ಬೇರೆ, ಅಂಕೀಕರಣ ಬೇರೆ. ಡಿಜಿಟೈಸೇಷನ್ ಅದ್ರ ದಾಖಲಾತಿಗಳನ್ನೆಲ್ಲ ರೆಸಲ್ಯೂಷನ್ಸ್ ಎಲ್ಲ ನಾವು ಅಂಕೀಕರಣ ಮಾಡ್ತೀವಿ ಅಂದ್ರೆ ಅದನ್ನ ಡಿಜಿಟೈಸೇಷನ್ ಪ್ರಕ್ರಿಯೆ ಸರಿಯಾಗಿದೆಯಾ? ಸಾಕಷ್ಟು ಭದ್ರತಾ ವ್ಯವಸ್ಥೆಗಳಿದೆಯಾ? ಅಂದ್ರೆ ಸೆಕ್ಯೂರಿಟಿ ಸರಿಯಾಗಿದೆಯಾ? ನಮ್ಮ ಡಾಟಾವನ್ನ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಕ್ರಮ ತಗೊಳ್ಳಿದಾರ? ಇದನ್ನೆಲ್ಲ ನೋಡಿ ನಾವು ವರದಿ ನೀಡ್ಬೇಕಾಗತ್ತೆ. ಹಾಗೇನೆ ಕಂಪ್ಯೂಟರ್ ಹೊಸದಾಗಿ ತಗೊಂಡಿದೀವಿ ಅಂದ್ರೆ ಖರೀದಿ ಪ್ರಕ್ರಿಯೆ ಸರಿಯಾಗಿದೆಯಾ? ನಮ್ದು ಅದು ಮೂವಬಲ್ ಅಸೆಟ್ಸ್ ಆಗಿರೋದ್ರಿಂದ ಮೂವಬಲ್ ಅಸೆಟ್ಸ್ಗೆ ನಮ್ಗೆ ಟ್ರಾನ್ಸ್ಪರೆನ್ಸಿ ಆಕ್ಟ್ ಪ್ರಕಾರ ಏನ್ ಆಗತ್ತೆ ಅದ್ರ ಪ್ರಕಾರ ನಮ್ಗೆ ತಗೊಂಡಿದೀವ. ಇದಕ್ಕಿಂತ ಜಾಸ್ತಿ ಆದ್ರೆ ನಾವು ವಿ ಹ್ಯಾವ್ ಟು ಗೋ ಫಾರ್ ಪಬ್ಲಿಕ್ ಇದು ತಗೊಳ್ಬೇಕಾಗತ್ತೆ, ಟೆಂಡರ್ ಕರಿಬೇಕಾಗತ್ತೆ. ಅದು ಸರಿ ಇದೆಯಾ? ಹಾಗೆ ಸಾಫ್ಟ್ವೇರ್ ಅಗ್ರಿಮೆಂಟ್ ಇದೆಯಾ? ಅದು ಇನ್ನು ವ್ಯಾಲಿಡ್ ಇದೆಯಾ? ಸ್ಟಿಲ್ ವ್ಯಾಲಿಡ್ ಇದೆಯಾ? ಅಕಸ್ಮಾತ್ ಸಂಸ್ಥೆ ತುಂಬಾ ದೊಡ್ಡ ಸಂಸ್ಥೆ ಆದ್ರೆ ಸಿಸ್ಟಮ್ ಆಡಿಟ್ ಮಾಡಿಸ್ಬೇಕಾಗತ್ತಾ? ಆ ಮಾಡಿಸುವಂತ ಅಗತ್ಯ ಇದ್ರೆ ಸಿಸ್ಟಮ್ ಆಡಿಟ್ ಆಗಿದೆಯಾ? ಅದು ಯಾರಿಂದ ಆಗಿದೆ? ಅದು ಡಿಸಾ ಕ್ವಾಲಿಫೈಡ್ ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಡಿಸಾ ಕ್ವಾಲಿಫೈಡ್ ಸಿಸ್ಟಮ್ ಆಡಿಟರ್ ಇಂದನೇ ಆಗಿದೆಯಾ? ಅದನ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಇದ್ರ ಬಗ್ಗೆ ಕಂಪ್ಯೂಟರ್ಕರಣ ಅಥವಾ ಈ ನಿರ್ವಹಣೆ ಬಗ್ಗೆ ತಮ್ಮ ಅಭಿಪ್ರಾಯ ಟಿಪ್ಪಣಿಗಳನ್ನ ನಾವು ನಮ್ಮ ಆಡಿಟ್ ರಿಪೋರ್ಟ್ ಕೊಡ್ಬೇಕಾಗತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ. ಸರಿ, ಸುಮಾರು 58 ನಿಮಿಷಗಳ ಕಾಲ ಇವತ್ತು ಸ್ವಲ್ಪ ಅವಧಿ ಜಾಸ್ತಿ ವಿಸ್ತಾರ ಆಯ್ತು, ಅವಧಿಯನ್ನ ಮುಕ್ತಾಯ ಮಾಡುವ ಹಂತ. ಹಾಗಾಗಿ ಈಗ ಇವತ್ತಿನ ಒಂದು ಅವಧಿಯಲ್ಲಿ ಭಾಗವಹಿಸಿದಂತಹ ಎಲ್ಲ ಸಹಕಾರಿ ಬಂಧುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಅವಧಿಯನ್ನು ಮುಗಿಸ್ಲಿಕ್ಕೆ ತಮ್ಮೆಲ್ಲರ ಅಪ್ಪಣೆಯನ್ನು ಕೇಳ್ತೇನೆ. ಮತ್ತೆ ಮುಂದಿನ ವಾರದಿಂದ ಹೊಸ ಸಂಚಿಕೆ, ಹೊಸ ವಿಷಯದೊಂದಿಗೆ, ಈಗ ಯಾಕೆಂದ್ರೆ ಕಂಪ್ಯೂಟರೈಸೇಷನ್ ಅಕೌಂಟಿಂಗ್ ಎಲ್ಲ ಮುಗೀತು, ಮುಂದಿನ ವಾರದಿಂದ ಹೊಸ ವಿಷಯದೊಂದಿಗೆ ನಿಮ್ ಜೊತೆಗೆ ಬರ್ತೇನೆ. ಮುಂದಿನ ಶನಿವಾರ ನಿಮ್ಮ ಭೇಟಿ ಶನಿವಾರ. ಅಲ್ಲಿವರೆಗೆ ಎಲ್ಲರಿಗೂ ಶುಭರಾತ್ರಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಜೈ ಸಹಕಾರ.